ಕೃತಜ್ಞತೆ ಅರ್ಪಿಸುವುದಕ್ಕೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳೆಯಿಂದ 26ನೇ ತಾರೀಕುವರೆಗೂ ಕುಮಾರವ್ಯಾಸ ಭಾರತದ ವಾಚನ ವಾದನ ವ್ಯಾಖ್ಯಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ಸಂಜೆ 6 ಗಂಟೆಗೆ, 6:30 ಅಲ್ಲ. ಈ 3 ದಿವಸದ ಪ್ರವಚನ ಮಾಲೆಯನ್ನು ಆಲಂಪಲ್ಲಿ ಶ್ರೀಮತಿ ಶಾರದಾಂಬ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಶೆಟ್ಟಿಯವರ ದತ್ತಿಯ ಆಶ್ರಯದಲ್ಲಿ ಅವರ ಮಕ್ಕಳಾದಂತಹ ಶ್ರೀ ವಿಶ್ವನಾಥ ಮೂರ್ತಿಯವರು ಈ ಸಂಸ್ಥೆಯಲ್ಲಿ ಇಟ್ಟಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಲಾಗಿತ್ತು. ದತ್ತಿಯ ನ್ಯಾಸಕರ್ತರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಈ 3 ದಿವಸದ ಪ್ರವಚನ ಮಾಲೆಗೆ ಸೂತ್ರ ರೂಪದಲ್ಲಿ ಒಂದೆರಡು ಮಾತು ಹೇಳ್ಬೋದು. ಅಂದರೆ, ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ಜೀವಿಗಳಿಗೆ ಪರಮಾರ್ಥ ಸತ್ಯವನ್ನು ತಿಳಿಯೋಕ್ಕೆ ಸೋಪಾನಗಳನ್ನು ಹಾಕಿಕೊಟ್ಟಿದ್ದಾರೆ. ಅತ್ಯಂತ ಉತ್ತಮ ಅಧಿಕಾರಿಗಳಿಗೆ, ಅಂದರೆ ಯತಿಗಳಿಗೆ, ಸನ್ಯಾಸಿಗಳಿಗೆ ಓಂಕಾರೋಪಾಸನೆಯನ್ನು ಹೇಳ್ತಾರೆ. ನಂತರದಲ್ಲಿ ವಿವಿಧ ಹಂತದ ಸಾಧಕರನ್ನು ಮನಸ್ಸಿನಲ್ಲಿಟ್ಕೊಂಡು ಮಂತ್ರ ಜಪ ಹೇಳ್ತಾರೆ. ಮಂತ್ರದಲ್ಲಿ ಅನೇಕ ರೀತಿಯ ಮಂತ್ರ ಜಪ ಉಂಟು. ಅದು ಕೂಡ ಎಷ್ಟೋ ಸಮಯ ಕಷ್ಟ ಅನಿಸುತ್ತೆ. ಸುದೀರ್ಘ ಕಾಲ ಒಂದೇ ಮಂತ್ರವನ್ನು ಸ್ಮರಿಸ್ಲಿಕ್ಕೆ ಕಷ್ಟ ಆದಾಗ ಭಗವಂತನ ಲೀಲಾ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಲೀಲಾ ಧ್ಯಾನ ಮಾಡಿದಾಗ ಭಗವಂತ ನಮ್ಮ ಮೇಲೆ ಕೃಪೆ ಇಟ್ಟು ತೋರಿರತಕ್ಕಂತಹ ಅವನ ಅನಂತ ಕಲ್ಯಾಣ ಗುಣಗಳನ್ನು ನಾವು ಧ್ಯಾನಿಸಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸು ಈ ಲೌಕಿಕದ ಆಟದಿಂದ ಮೇಲೆದ್ದು ಒಂದು ಸ್ವಲ್ಪ ಮೇಲಕ್ಕೆ ಏರಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯ ಸೋಪಾನ ಕ್ರಮದಲ್ಲಿ ಲೀಲಾಧ್ಯಾನ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಇದನ್ನು ಅತ್ಯಂತ ಸೊಗಸಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ ಉಭಯ ವೇದಾಂತ ಶ್ರೀ ಶ್ರೀನಿಧಿ ಕೆ ಪಾರ್ಥಸಾರಥಿ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರ ನಮ್ಮೊಡನೆ ತಮ್ಮ ಸಮಯವನ್ನು ಕೊಟ್ಟು ಉಪಕರಿಸಿದ್ದಕ್ಕಾಗಿ ಆಯೋಜಕರ ಪರವಾಗಿ, ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ವಿಶ್ವನಾಥ ಮೂರ್ತಿಯವರು ಬಂದು ಶ್ರೀ ಶ್ರೀನಿಧಿ ಪಾರ್ಥಸಾರಥಿ ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ನಾಥ ಕೃಪಾಪಾತ್ರಂ ಲಕ್ಷ್ಮೀಲಾಲಿತ ವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ ನೂತ್ನ ಶ್ರೀರಂಗನಾಥಾಗ್ರಿಮಪದಕಲಿಜಿಲ್ಲಬ್ಧಚಕ್ರಾಂಕನಶ್ರೀ ತ್ರಯಂತ್ರದ್ವಂದ್ವತತ್ವಂ ತದನಗಚರಣಂ ನ್ಯಶ್ಚ ಭಾರಂ ಯತೀಂದ್ರಾತ್ ಪ್ರತ್ಯಗ್ರಶ್ರೀಡಿವಾಸಾತ್ ಸಮಧಿಗತತುರೀಯಾಶ್ರಮಂ ಸಂಶ್ರಯಾಮಃ. ನವ್ಯಂ ರಾಮಾನುಜಾಖ್ಯಂ ಕಲಿಮಥನಗುರುಂ ಬ್ರಹ್ಮತಂತ್ರಂ ಸ್ವತಂತ್ರಂ ಕೇಶವಾರ್ಯಕೃಪಾಪಾತ್ರಂ ಧೀಶಮಾದಿಗುಣಾರ್ಣವಂ ಶ್ರೀಶಠಾರಿಯತೀಶಾನಂ ದೇಶಿಕೇಂದ್ರಮಹಂ ಭಜೆ. ಶ್ರೀಮದ್ರಂಗಶಠಾರಿ ಸಂಯಮಿವರಾಟ್ಲಬ್ಧ ಆಗಮಾಂ ತದ್ವಯಂ ಶ್ರೀಮದ್ವೀರರಘೂದ್ವಹಾರ್ಯ ಷಡಜಿತ್ ಪಾದಾರವಿಂದಾಶ್ರಯಂ ಶ್ರೀಮದ್ವೇದವತಂ ಸದೇಶಿಕಯತೇಃ ಕಾರುಣ್ಯವೀಕ್ಷಾಸ್ಪದಂ ಸೇವೆ ರಂಗಧುರೀಣ ಶಾಸನವಶಂ ನಾರಾಯಣಂ ಯೋಗಿನಂ. ಶ್ರೀರಾಮಸ್ಯ ಕಥಾಪ್ರಸಂಗಸಮಯೇ ವಲ್ಮೀಕಜನ್ಮಾಸ್ವಯಂ ಶ್ರೀಕೃಷ್ಣಾಮೃತಗಾನವರ್ಷಸಮಯೇ ವೈಯಾಸಗಿಸ್ಸೋಭವತ್. ಶ್ರೀಪುಣ್ಯಪ್ರದಭಾರತಪ್ರವಚನೆ ವ್ಯಾಸೇನ ತುಲ್ಯೋ ಗುರುಃ ಶ್ರೀಸ್ಕಾಂದೇ ಸ್ಕಂದಸಮಾನ ಏವ ಸ ಬಭೌ. ಯೋ ಅನಂತರಾಮೋ ಯತಿಃ ಜ್ಞಾನಾನುಷ್ಠಾನಸೌಲಭ್ಯ ಸೌಶೀಲ್ಯಾಶ್ರಿತವತ್ಸಲಃ ಮಟ್ಟಪಲ್ಲಿಶ್ರೀನೃಹರಿಹೃದಯಗುಹೆ ಸ್ಥಿರವಾಸಸೇವಿತಃ ಶ್ರೀವಾದೂಲವಂಶತಿಲಕಗುಣಸಂಭಿತಾಢ್ಯ ಮಮ ಹೃದಯೇ ಸನ್ನಿವಿಷ್ಟಃ ಶ್ರೀಲಕ್ಷ್ಮೀನೃಸಿಂಹಾರ್ಯಪದಪಂಕಜಯುಗಳಚರಣೌ
ಶರಣಂ ಪ್ರಪದ್ಯೆ ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ದೇವೋ ನಃ ಶುಭಮಾತುನೋತು ದಶಧಾ ನಿರ್ವರ್ತಯನ್ ಭೂಮಿಕಾಂ ರಂಗೇಧಾಮನಿಲಬ್ಧನಿರ್ಭರರಸೈಃ ಅಧ್ಯಕ್ಷಿತೋ ಭಾವುಕೈಃ ಯದ್ಭಾವೇಷು ಪೃಥಗ್ವಿದೇಷ್ವನುಗುಣಾನ್ ಭಾವಾನ್ ಸ್ವಯಂ ಬಿಭ್ರತಿ ಯದ್ಧರ್ಮೈರಿವ ಧರ್ಮಿಣೀ ವಿಹರತೆ ನಾನಾಕೃತಿರ್ನಾಯಿಕಾ. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರ ಲೋಕೋದ್ಧಾರಕ್ಕಾಗಿ ರೂಪವನ್ನು ಧರಿಸ್ಕೊಂಡ್ಬರ್ತಾನೆ. ಭಕ್ತರು ಯಾವ ರೂಪವನ್ನು ದರ್ಶನ ಮಾಡೋಕ್ಕೆ ಇಚ್ಛಿಸ್ತಾರೋ ಅದೇ ರೂಪವನ್ನು ಪರಮಾತ್ಮ ಧರಿಸ್ಕೊಂಡು ಬರ್ತಾನೆ. ನತೇ ರೂಪಂ ನಚಾಕಾರೋ ನಾಯುಧಾನಿ ನಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂ ತ್ವಂ ಪ್ರಕಾಶಸೆ ಅಂತ ಜಿತಂತಾ ಸ್ತೋತ್ರ ಹೇಳುತ್ತೆ. ತಮರುಹಂದ ಎವ್ವುರುವಂ ಅವ್ವುರುವಂ ತಾನೇ ಆಳ್ವಾರಗಳು ಹೇಳ್ತಾರೆ. ತಮರುಹಂದ ನಿಜ ಭಕ್ತರು ಭಗವಂತನನ್ನು ಯಾವ ರೂಪದಲ್ಲಿ ದರ್ಶನ ಮಾಡಬೇಕು ಅಂತ ಬಯಸ್ತಾರೋ ಅದೇ ಸೂಕ್ತ ರೂಪವನ್ನು ಧರಿಸ್ಕೊಂಡು ಪರಮಾತ್ಮ ಇಳಿದು ಬರ್ತಾನೆ. ಆ ರೂಪವನ್ನು ಧರಿಸ್ಕೊಂಡು ಒಂದೊಂದು ಲೀಲೆಯನ್ನು ನಮಗೆ ತೋರಿಸ್ಕೊಡ್ತಾನೆ ಪರಮಾತ್ಮ. ಲೀಲಾ ಪ್ರಸಂಗದಲ್ಲಿ ನಮ್ಮ ಒಳಗಡೆ ಗುಣಾನುಭವವನ್ನು ನಾವು ಏರ್ಪಡಿಸ್ಕೊಂಡು ನಮ್ಮ ಗುಣಗಳನ್ನ ಅಭಿವೃದ್ಧಿ ಕಡೆಗೆ ನಾವು ಕರೆದೊಯ್ಯಬೇಕು ಅನ್ನುವಂತಹ ತಾತ್ಪರ್ಯವನ್ನು ಭಗವಂತ ದಶಾವತಾರಗಳಲ್ಲಿ ತೋರಿಸ್ದ ಅನ್ನುವಂತಹ ತಾತ್ಪರ್ಯಗಳನ್ನ ಕಳೆದ 2 ದಿವಸಗಳಿಂದ ಪೂರ್ವಚರಿತ್ರೆಯಲ್ಲಿ ನಾವು ಅನುಸಂಧಾನ ಮಾಡ್ತಾ ಬಂದಿದ್ದೀವಿ. ಭಗವಂತ ಮತ್ಸ್ಯನಾಗಿ ಇಳಿದು ಬಂದ, ಕೂರ್ಮರೂಪಿಯಾಗಿ ಬಂದ, ವರಾಹನಾಗಿ ಅವತಾರ ಮಾಡ್ದ ಅಂತ ನಿನ್ನೆ ನಾವು ಅನುಸಂಧಾನ ಮಾಡಿದ್ವಿ. ಭಗವಂತ ವರಾಹನಾಗಿ ಬರುವಂತಹ ಪ್ರಸಂಗದಲ್ಲಿ ಬ್ರಹ್ಮನ ನಾಸಿಕಾರಂಧ್ರದಿಂದ ಅಂಗುಷ್ಠ ಮಾತ್ರ ಪುರುಷನಾಗಿ ಬಂದ ಅನ್ನೋದನ್ನು ನಿನ್ನೆ ನಾವು ಅನುಸಂಧಾನ ಮಾಡಿದ್ವಿ. ಅಂಗುಷ್ಠ ಮಾತ್ರ ವಪುರತ್ ಪತಿತ ಪುರಸ್ತಾತ್ ಭೂಯೋತ ಕುಂಭಿ ಸದೃಶಃ ಸಮಜೃಂಭತಾಸ್ತ್ವಂ ಅಬ್ರೇ ತಥಾ ವಿಧಮದೀಕ್ಷ್ಯ ಭವಂತಮುಚ್ಚೈಃ ವಿಸ್ಮೇರತಾಂ ವಿಧಿರಗಾತ್ ಸಹಸೂನುಭಿಸ್ವೈಃ. ಪರಮಾತ್ಮ ಬಂದು ಅಂಗುಷ್ಠ ಮಾತ್ರ ಪುರುಷನಾಗಿ ಮೂಗುದ್ವಾರ ನಾಸಿಕಾರಂಧ ದ್ವಾರ ಪರಮಾತ್ಮ ಬ್ರಹ್ಮನಿಂದ ಇಳಿದು ಬಂದ ಅನ್ನುವಂತಹ ತಾತ್ಪರ್ಯ ನಮಗೆ ಒಂದು ಮುಖ್ಯವಾಗಿರುವಂತಹ ತತ್ವವನ್ನು ತೋರಿಸ್ಕೊಡುತ್ತೆ. ಭಗವಂತ ನಾಸಿಕಾದ್ವಾರದಲ್ಲಿ ಬರುವಾಗ ನಮ್ಮ ಉಸಿರನ್ನು ನಾವು ಮೂಗಿಂದ ಎಳ್ಕೊಳ್ತೀವಿ, ನಾಸಿಕಾರಂಧ್ರದಿಂದ ಹೊರಗಡೆ ಬಿಡ್ತೀವಿ. ಒಂದೊಂದು ಉಸಿರು ಜೀವನದ ಒಂದೊಂದು ಕ್ಷಣವನ್ನು ತೆಗೆಯುತ್ತೆ. ಒಂದೊಂದು ಉಸಿರು ನಮ್ಮ ಜೀವನದ ಒಂದೊಂದು ಭಾಗ. ಅದನ್ನು ನಾವು ತಿಳ್ಕೋಬೇಕು. ಆ ಉಸಿರು ನಾವು ತಗೊಳ್ತಾ ಒಂದೊಂದು ಉಸಿರಲ್ಲೂ ಸಮಾಜದ ಉದ್ಧಾರವನ್ನು ನಾವು ನೋಡಬೇಕು ಅಂತ ವರಾಹ ಭಗವಾನ್ ತೋರಿಸ್ತಾನೆ. ಯಾಕಂದರೆ ಭಗವಂತ ಹೊರಗಡೆ ಅವತಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡ್ತಾನೆ. ಆ ಭೂಮಿಯನ್ನು ಉದ್ಧಾರ ಮಾಡುವಂತಹ ಪ್ರಸಂಗದಲ್ಲಿ ವರಾಹಾವತಾರದಲ್ಲಿ ಮುಖ್ಯವಾಗಿ ತೋರಿಸ್ಕೊಡೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಹೇಳ್ತೀವಿ. ನಾವು ಪರಿಸರಕ್ಕೆ ನಮ್ಮ ಕೊಡುಗೆಯನ್ನು ನಾವು ಏರ್ಪಡಿಸ್ಕೊಳ್ಳೋದು, ಪರಿಸರಕ್ಕೆ ನಮ್ಮ ಕೊಡುಗೆಯನ್ನು ಕೊಡೋದು, ಅದು ವರಾಹಾವತಾರ ತೋರಿಸ್ಕೊಡುತ್ತೆ. ಒಂದೊಂದು ಉಸಿರು ನಾವು ಎಳೆಯುವಾಗಲೂ, ಒಂದೊಂದು ಉಸಿರು ಬಿಡೋವಾಗಲೂ ಈ ಪರಿಸರದ ಸುಧಾರಣೆ ನಮ್ಮ ಆಯೋಜನೆ ಆಗಿರಬೇಕು ಅನ್ನುವಂತಹ ತಾತ್ಪರ್ಯ. ಪರಮಾತ್ಮ ಅಂಗುಷ್ಠ ಮಾತ್ರ ಪುರುಷನಾಗಿ ಬಂದು ಅವನು ಬೆಳೀತಾನೆ ಅಂತ ನಾವು ನೋಡಿದ್ವಿ. ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಒಂದೊಂದು ಉಸಿರಲ್ಲಿ ಒಂದೊಂದು ಕ್ಷಣ, ಅರ್ಧ ಗಂಟೆಗೂ 15 ನಿಮಿಷಕ್ಕೂ ಚಿಕ್ಕ ಚಿಕ್ಕದಾದ ಕೊಡುಗೆಗಳು ನಾವು ಕೊಡ್ತಾ ಇದ್ರೆ ಅದೇ ಹೋಗಿ ಒಂದು ದಿವಸ ಒಂದು ದೊಡ್ಡ ಕೊಡುಗೆ ಆಗತ್ತೆ ಸಮಾಜಕ್ಕೆ. ಪರಮಾತ್ಮ ಹೆಂಗೆ ಬೆಳೀತಾನೋ ಅದೇ ಥರ
ಅವರ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ಗ್ರೇಟ್. ಪರಮಾತ್ಮ ಅದನ್ನು ನೋಡುತ್ತಾನೆ. ಶ್ವಾಸಾಂತೆ ನಾರಾಯಣ ಸ್ಮೃತಿ ಹೇಳ್ತಾರೆ. ಅಂತೇ ನಾರಾಯಣ ಸ್ಮೃತಿ. ಯಾರು ಏನು ಕೆಲಸ ಮಾಡ್ತಾರೋ ಅವರವರ ವರ್ಣಾಶ್ರಮ ಧರ್ಮವನ್ನು ಮಾಡುವಂತಹ ಪ್ರಸಂಗದಲ್ಲಿ ಏಕೈಕ ಲಕ್ಷ್ಯ ಏನು ಅಂತ ಹೇಳಿದ್ರೆ ಅಂತೆ ನಾರಾಯಣ ಸ್ಮೃತಿ. ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂತ ಹೇಳ್ತಾರೆ. ಜನ್ಮದ ಲಾಭ ಇದೆಯಲ್ಲ, ನಾವು ಡಾಕ್ಟರ್ ಆಗಿ ಕೆಲಸ ಮಾಡಿದ್ರು, ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಿದ್ರು, ಇಲ್ಲ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರು, ಟೀಚರ್ ಆಗಿ ಕೆಲಸ ಮಾಡಿದ್ರು, ಕೊನೆಯ ಲಕ್ಷ್ಯ ಏನು ಅಂತ ಹೇಳಿದ್ರೆ ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮೃತಿ ನಮ್ಮ ಎದುರುಗಡೆ ಬರಬೇಕು, ಭಗವಂತನ ದಿವ್ಯಮಂಗಳ ವಿಗ್ರಹ ನಮ್ಮ ಮುಂದೆ ಬರಬೇಕು, ಭಗವಂತನ ಸ್ಮೃತಿ ನಮ್ಮ ಮನಸ್ಸಿಗೆ ಬರಬೇಕು. ಆ ಕೊನೆಯ ಸ್ಮೃತಿ ಹೆಂಗಿರತ್ತೋ ಆ ಥರ ನಮಗೆ ಮುಕ್ತಿ ಸಿಗತ್ತೆ ಅನ್ನುವಂತಹ ತಾತ್ಪರ್ಯ. ಯಂ ವಾಪಿ ಸ್ಮರಣ್ ಭಾವಂ ತ್ಯಜಂತ್ಯಂತೆ ಕಳೇಬರಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಹೇಳ್ತಾರೆ. ಕೊನೆಗೆ ಏನನ್ನ ಸ್ಮರಿಸ್ಕೊಂಡು ಹೋಗ್ತೀವೋ ಅದೇ ಥರ ವಾಪಸ್ ಬರ್ತೀವಿ. ಕೊನೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿ, ಹೇ ಪರಮಾತ್ಮ, ಅಂತ್ಯಕಾಲದಲ್ಲಿ ನಿನ್ನ ನಾಮ ನಾರಾಯಣ, ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ, ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ನನ್ನ ನಾಲಿಗೆಗೆ ಬರಲಿ ಅಂತ ಹೇಳ್ತಾರೆ. ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಉಸುರಿಗೆ ನಾವು ಅವನ ರಾಮ 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 ಅಂತ ನಾವು ಹೇಳ್ತಾ ಇದ್ರೆ, ಕೃಷ್ಣ ಅಂತ ಹೇಳ್ತಾ ಇದ್ರೆ, ಒಂದೊಂದು ಸತಿ ರಾಮ ಕೃಷ್ಣ ಹೇಳೋವಾಗಲೂ ಅವನ ಗುಣಗಳು ಮನದಟ್ಟಾಗಬೇಕು. ಅವನ ಗುಣಗಳು ರಾಮ ಅಂತ ಹೇಳಿದಾಗ ಅವನ ಗುಣ ಮನದಟ್ಟಾಗಬೇಕು. ಈ ಥರ ನಾವು ಅವನ ಗುಣಗಳನ್ನ ಮನದಟ್ಟು ಮಾಡ್ತಾ 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 ಒಳಗಡೆ ಗುಣರಾಶಿ ಭಗವಂತ ಈಗಾಗಲೇ ಕೊಟ್ಟಿದ್ದಾನೆ. ಎ ಹ್ಯೂಮನ್ ಬೀಯಿಂಗ್ ಇಸ್ ಎಸೆನ್ಷಿಯಲಿ ಡಿವೈನ್ ಅಂತ ವಿವೇಕಾನಂದರು ಹೇಳ್ತಾರೆ. ಎ ಹ್ಯೂಮನ್ ಬೀಯಿಂಗ್ ಇಸ್ ಎಸೆನ್ಷಿಯಲಿ ಡಿವೈನ್. ದ ಪರ್ಪಸ್ ಆಫ್ ಲೈಫ್ ಇಸ್ ಟು ಮ್ಯಾನಿಫೆಸ್ಟೆಡ್ ದ ಡಿವಿನಿಟಿ ಇನ್ಸೈಡ್ ಅಸ್ ಅಂತ ಪರ್ಪಸ್ ಆಫ್ ಎಜುಕೇಷನ್ ಹೇಳುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ. ಆ ಥರ ನಮ್ಮ ಒಳಗಡೆ ಇರುವಂತಹ ದಿವ್ಯತೆಯನ್ನು ನಾವು ಹೊರಪಡಿಸಬೇಕು ಅಂತ ಹೇಳಿದ್ರೆ ಭಗವಂತನ ಗುಣಗಳನ್ನ ಶ್ವಾಸ ಶ್ವಾಸಕ್ಕೂ ನಾವು ಚಿಂತನೆ ಮಾಡಬೇಕು. ಆವಾಗ ಜೀವನದಲ್ಲಿ ನಾವು ಉದ್ಧಾರದ ಕಡೆಗೆ ಜ್ಞಾನವೃದ್ಧರಾಗ್ತೀವಿ. ವರಾಹನನ್ನ ಜ್ಞಾನವರಾಹ, ಜ್ಞಾನಪ್ಪಿರಾನ್ ಅಂತ ಹೇಳಿಬಿಟ್ಟು ಆಳ್ವಾರಗಳು ಹೇಳಿದ್ದಾರೆ. ಯಜ್ಞವರಾಹ ಅಂತ ವೇದಗಳು ಕೊಂಡಾಡುತ್ತೆ. ಆ ಯಜ್ಞವರಾಹ, ಜ್ಞಾನವರಾಹ ನಮಗೆ ಅನುಗ್ರಹ ಮಾಡುವಂತಹ ಪ್ರಸಂಗದಲ್ಲಿ ಯಾವಾಗ ಅವನು ಒಲಿತಾನೆ ಅಂತ ಹೇಳಿದ್ರೆ ಈ ಥರ ಶ್ವಾಸಕ್ಕೂ ಅವನ ಚಿಂತನೆ, ಅವನ ಮೆಲುಕು ನಮಗೆ ಬರ್ತಾ ಇರಬೇಕು ಅನ್ನುವಂತಹ ತಾತ್ಪರ್ಯವನ್ನು ಇದರಲ್ಲಿ ತಿಳಿಸ್ತಾರೆ. ಬೆಳೀತಾನೆ ವರಾಹಸ್ವಾಮಿ. ಬೆಳೆಯುವಂತಹ ಪ್ರಸಂಗದಲ್ಲಿ ಪ್ರಳಯ ನೀರಲ್ಲಿ ಪ್ರವೇಶ ಮಾಡ್ತಾನೆ. ಪ್ರಳಯ ನೀರಲ್ಲಿ ಪ್ರವೇಶ ಮಾಡುವಂತಹ ಪ್ರಸಂಗದಲ್ಲಿ ಯಾವ ರೂಪವನ್ನು ಧರಿಸ್ಕೊಂಡ್ಬಂದ? ವರಾಹ ರೂಪ, ಒಂದು ಹಂದಿ ರೂಪವನ್ನು ಧರಿಸ್ಕೊಂಡ್ಬರ್ತಾನೆ. ಹೇಳಲಿಲ್ಲ ನಾನು ರಾಜಾದಿರಾಜ, ನಾನು ಸರ್ವಲೋಕ ಮಹೇಶ್ವರ, ಇಂಥ ಕೀಳು ಶರೀರ ಧರಿಸ್ಕೊಂಡು ನಾನು ಬರೋದೆ, ನನ್ನ ಲೆವೆಲ್ ಏನು, ನಾನು ಬರೋದೇನು ಅಂತ ಬರಲಿಲ್ಲ. ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಡಿಗ್ನಿಟಿ ಆಫ್ ಲೇಬರ್, ಏನೇ ಪೊಸಿಷನ್ನಲ್ಲಿದ್ದರೂ ಒಂದು ಕೆಲಸ ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಆ ಕೆಲಸವನ್ನು ನಾವು ಮಾಡಿದ್ರೆ ಭಗವಂತ ಮೆಚ್ಚುತ್ತಾನೆ ಎನ್ನುವಂತಹ ತಾತ್ಪರ್ಯ. ಕೆಳಗಡೆ ಇಳಿದು ನಾವು ಸೇವೆಯನ್ನು ಮಾಡಬೇಕು ಅಂತ ತೋರಿಸ್ತಾರೆ. ಅದಕ್ಕೆ ಆಂಡಾಳ್ ಹೇಳುವಂತಹ ಪ್ರಸಂಗದಲ್ಲಿ ನಾಚ್ಯಾರ ತಿರುಮೊழிಯಲ್ಲಿ ಹೇಳ್ತಾಳೆ, ಪಾಶಿತೂರ್ತು ಕಿಡಂದ ಪಾರ್ಮಹಳ್ಕ್ ಪಂಡೊರುನಾಲ್ ಮಾಶುಡಂಬೆಲ್ ನೀರ್ವಾಳ ಮಾನಮಿನಾಪ್ಪನ್ನಿಯ ಮಾನಂ ಇಲಾಪ್ಪನ್ರಿಯಾಮ್ ಅಂತ ಹೇಳ್ತಾರೆ. ಮಾನಂ ಅಂತ ಹೇಳಿದ್ರೆ ನಾಚಿಕೆ ಅಂತ ಮೇಲಿನ ಅರ್ಥ. ನಾಚಿಕೆನೇ ಇಲ್ಲದೆ ಇರುವಂತಹ ಒಂದು ರೂಪವನ್ನು ಧರಿಸ್ಕೊಂಡ ಅಂತ ಹೇಳಿ. ಆದರೆ ವ್ಯಾಖ್ಯಾನ ಮಾಡುವಂತಹ ಪ್ರಸಂಗದಲ್ಲಿ ಉಪಮಾನ ವಿನಾಪ್ಪನ್ರಿಯಾಮ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನದ್ವಿತೀಯೋಸ್ತಿ ಕಶ್ಚಿತ್ ಅಂತ ವೇದ ಹೇಳುತ್ತಲ್ಲ. ಉಪಮಾನವೇ ಇಲ್ಲದೆ ಇರುವಂತಹ ಪರಮಾತ್ಮ, ಅವನಿಗೆ ಸರಿಸಮ ಅವನೇ ಎನ್ನುವಂತಹ ತಾತ್ಪರ್ಯವನ್ನು ಭಗವಂತ ಇದರಲ್ಲಿ ತೋರಿಸ್ತಾನೆ. ಮಹಾವರಾಹ ಸ್ಫುಟ ಪದ್ಮಲೋಚನ ಅಂತ ಹೇಳಿ ಸತ್ಯಲೋಕ ತನಕ ಬೆಳೆದು ಪ್ರಳಯ ನೀರಲ್ಲಿ ಪ್ರವೇಶ ಮಾಡುತ್ತಾನೆ ಪರಮಾತ್ಮ. ಭೂಮಿ ತಾಯಿಯನ್ನು ಎತ್ತುಕೊಂಡು ಮೇಲೆ ಬರ್ತಾನೆ.
ಎತ್ಕೊಂಡು ಬರುವಂತಹ ಪ್ರಸಂಗದಲ್ಲಿ ಪತ್ಯುರ್ದಕ್ಷಿಣ ಪಾಣಿ ಪಂಕಜ ಪುಟೆ ವಿನ್ಯಸ್ತ ಪಾದಾಂಬುಜ ವಾಮಂ ಪನ್ನಗ ಸಾರ್ವಭೌಮ ಸದೃಶಂ ಪರ್ಯಂಕಯಂತಿ ಭುಜಂ ಪುತ್ರಸ್ಪರ್ಶಲಸತ್ ಕಪೋಲ ಫಲಕ ಫುಲ್ಲಾರವಿಂದೇಕ್ಷಣ ಸಾಮೇ ಪಶ್ಯತಿ ಮಂಗಳಾನಿ ಅನುದಿನಂ ಸರ್ವಾಣಿ ಸರ್ವಂ ಸಹ. ಕ್ಷಮೇನೆ ರೂಪವನ್ನು ಧರಿಸ್ಕೊಂಡ್ಬಂದಿರುವಂತಹ ಭೂಮಿ ತಾಯಿಯನ್ನು ಎರಡು ಕೈಗಳಿಂದಾನೂ ಪರಮಾತ್ಮ ಆಲಿಂಗನ ಮಾಡಿಕೊಂಡು ಭೂಮಿ ತಾಯಿಯನ್ನು ಎತ್ಕೊಂಡ್ಬರ್ತಾನೆ. ಇವತ್ತಿಗೂ ನಾವು ತಿರುಮಲೆಯಲ್ಲಿ ಹೋಗಿ ವರಾಹಸ್ವಾಮಿ ಸನ್ನಿಧಿಯನ್ನು ನಾವು ನಮಸ್ಕಾರ ಮಾಡಿದರೆ ಆ ಥರ ಪರಮಾತ್ಮ ಒಂದು ಕೈಯಿಂದ ಆಲಿಂಗನ ಮಾಡಿಕೊಂಡಿದ್ದಾನೆ, ಇನ್ನೊಂದು ಕೈ ತಾಯಿಯ ಪಾದದ ಕೆಳಗಡೆ ಇಟ್ಟಿದ್ದಾನೆ. ತಾಯಿಯ ಪತ್ಯುಹು ದಕ್ಷಿಣ ಪಾಣಿ ಪಂಕಜ ಪುಟೆ ವಿನ್ಯಸ್ತ ಪಾದಾಂಬುಜ. ದಕ್ಷಿಣ ಪಾಣಿ ಅಂತ ಹೇಳಿದ್ರೆ ಬಲಗೈಯೇ, ಅದನ್ನ ಲಕ್ಷ್ಮೀ ಪಾದದ ಕೆಳಗಡೆ ಇಟ್ಟಿದ್ದಾನೆ ಸಪೋರ್ಟ್ಗೆ. ವಾಮಂ ಪನ್ನಗ ಸಾರ್ವಭೌಮ ಸದೃಶಂ ಪರ್ಯಂಕಯಂತಿ ಭುಜಂ. ಎಡಗೈಯನ್ನು ಆಲಿಂಗನ ಮಾಡಿಕೊಳ್ತಾನೆ. ಮೇಲೆ ಕರ್ಕೊಂಡ್ಬರುವಂತಹ ಪ್ರಸಂಗದಲ್ಲಿ ತೋರಿಸ್ತಾನೆ, ನನ್ನನ್ನು ಆಶ್ರಯ ಮಾಡೋಕ್ಕೆ ಮುಂಚೆ ಇವಳನ್ನು ಆಶ್ರಯಿಸಿ ಅಂತ ಪರಮಾತ್ಮ ಅವಳ ಪಾದಾರವಿಂದವನ್ನು ತೋರಿಸ್ತಾನೆ. ಲಕ್ಷ್ಮಿಯನ್ನು ಆಶ್ರಯಿಸಿ ನನ್ನ ಹತ್ರ ಬನ್ನಿ ಎನ್ನುವಂತಹ ತಾತ್ಪರ್ಯವನ್ನು ಪರಮಾತ್ಮ ತೋರಿಸುವಂತಹ ಅದ್ಭುತವಾಗಿರುವಂತಹ ಪ್ರಸಂಗ. ಎರಡನೇ ತಾತ್ಪರ್ಯ ಇದರಲ್ಲಿ, ನನ್ನನ್ನು ಆಶ್ರಯಿಸೋಕೆ ಮುಂಚೆ ನಾನು ಸೃಷ್ಟಿ ಮಾಡಿರುವಂತಹ ಭೂಮಿಯನ್ನು ಗಮನದಲ್ಲಿ ಇಟ್ಕೊಳ್ಳಿ, ಅದಕ್ಕೆ ಹಾನಿ ತರಬೇಡಿ ಅನ್ನೋದು ಎರಡನೇ ತಾತ್ಪರ್ಯವನ್ನು ಇದರಲ್ಲಿ ತೋರಿಸ್ತಾರೆ. ಯಾಕಂದರೆ ಅವಳ ಪಾದವನ್ನು ತೋರಿಸುವಂತಹ ಪ್ರಸಂಗದಲ್ಲಿ, ಭೂಮಿ ತಾಯಿಯ ಪಾದವನ್ನು ತೋರಿಸುವಂತಹ ಪ್ರಸಂಗದಲ್ಲಿ, ಭೂಮಿಗೆ ನೀವು ಒಳ್ಳೆಯದು ಮಾಡಿದ್ರೆ, ಭೂಮಿಗೆ ನಿಮ್ಮಲ್ಲಿರುವಂತಹ ಜವಾಬ್ದಾರಿಯನ್ನು ನೀವು ನಿಭಾಯಿಸಿದ್ರೆ ಆವಾಗ ನಾನು ಸಂತೋಷ ಪಡ್ತೀನಿ. ಇಲ್ಲಿ ಇವ್ರನ್ನ ಬೈದುಬಿಟ್ಟು ನನ್ನ ವಿಗ್ರಹದ ಮುಂದೆ ಬಂದು ನಿಂತ್ಕೊಂಡ್ರೆ ಭಸ್ಮದಲ್ಲಿ ಹೋಮ ಮಾಡ್ದಂಗೆ ಅಂತ ಶ್ರೀಮದ್ ಭಾಗವತದಲ್ಲಿ ಪರಮಾತ್ಮ ಹೇಳ್ತಾನೆ. ಭಸ್ಮನ್ನೇವ ಜುಹೋತಿ ಸಹ. ಎಲ್ಲರಲ್ಲೂ ಅಂತರ್ಯಾಮಿ ಆಗಿರುವಂತಹ ಪರಮಾತ್ಮನನ್ನು ನೀವು ಮೊದಲು ಗಮನಿಸೋದು ಕಲ್ತ್ಕೋಬೇಕು, ಆಮೇಲೆ ನನ್ನ ಬಳಿಗೆ ಬರಬೇಕು ಅನ್ನುವಂತಹ ತಾತ್ಪರ್ಯವನ್ನು ಇಲ್ಲಿ ತೋರಿಸ್ತಾನೆ. ನಡುಗುತ್ತಾ ಇರ್ತಾಳೆ ಭೂಮಿ ತಾಯಿ. ಯಾಕಮ್ಮ ನಡುಗ್ತಾ ಇದೆಯಾ ಅಂತ ಕೇಳೋದು. ನಿನ್ನನ್ನು ನಾನು ರಕ್ಷಣೆ ಮಾಡಿದ್ನಲ್ಲ, ಖಂಡಿತವಾಗ್ಲೂ ನಾನು ನಿನ್ನ ರಕ್ಷಣೆ ಮಾಡಿ ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಪರಮಾತ್ಮ ಹೇಳಿದಾಗ ಭೂಮಿ ತಾಯಿ ಹೇಳ್ತಾಳಂತೆ, ನನ್ನನ್ನು ರಕ್ಷಣೆ ಮಾಡಿದ್ರಿ, ಆದರೆ ತಾಯಿ ಭಾವನೆ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಒಳ್ಳೆಯದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ದಾರಿಯನ್ನು ಹೇಳಿ ಅಂತ ಹೇಳಿ, ನಾನು ನಿಮಗೆ ಬರೀ ಭಾರಿಯೇ ಅಲ್ಲ, ನಿಮಗೆ ಶಿಷ್ಯೆ ನಾನು, ದಾಸಿ ನಾನು, ಭಾರ್ಯೆ ನಾನು, ಈ ಸಂಬಂಧಗಳನ್ನೆಲ್ಲ ನಿಮ್ಮ ಹತ್ರ ನಾನು ಏರ್ಪಡಿಸ್ಕೊಂಡಿದ್ದೀನಿ. ಅಹಂ ಶಿಷ್ಯ ಚ ದಾಸಿ ಚ ಭಕ್ತ ಚ ತ್ವಯಿ ಮಾಧವ ರಹಸ್ಯಂ ಧರ್ಮ ಸಂಯುಕ್ತಂ ದತ್ತಮಾಚಕ್ಷ್ವತತ್ವತಃ. ರಹಸ್ಯವನ್ನು ಹೇಳಿ ಹೆಂಗೆ ಇವ್ರನ್ನ ಕಾಪಾಡಬೇಕು ಅನ್ನುವಂತಹ ಒಂದು ಸುಲಭ ಉಪಾಯವನ್ನು, ಲಘೂಪಾಯವನ್ನು ನೀವು ತಿಳಿಸ್ಕೊಡಿ ಅಂತ ಕೇಳಿದಾಗ ವರಾಹಸ್ವಾಮಿ ಲಘೂಪಾಯವನ್ನು ಹೇಳ್ತಾನಂತೆ. ಜೀವಂತವಾಗಿರುವಾಗ ಒಬ್ಬ ಮನುಷ್ಯ ಅವನ ಇಂದ್ರಿಯಗಳೆಲ್ಲ ಚೆನ್ನಾಗಿರುವಾಗ, ಬಲಿಷ್ಠವಾಗಿರುವಾಗ, ಮನಸ್ಸು ಸರಿಯಾಗಿರುವಂತಹ ಪ್ರಸಂಗದಲ್ಲಿ ನಾನು ಪರಾತ್ಪರ ಅಂತ ಯಾರು ತಿಳ್ಕೊಂಡು ನನ್ನ ಪ್ರತಿನಿಧಿಯಾಗಿ ಯಾರು ಕೆಲಸ ಮಾಡ್ತಾನೋ ಅವನ ಕೊನೆಯ ಕಾಲದಲ್ಲಿ ನನ್ನ ಸ್ಮರಣೆ ಅವನಿಗೆ ಬರದೇ ಹೋದರೂ ಪರವಾಗಿಲ್ಲ, ಅವನನ್ನು ನಾನು ಸ್ಮರಿಸ್ಕೊಳ್ತೀನಿ ಅಂತ ಪರಮಾತ್ಮ ಹೇಳ್ತಾನಂತೆ. ಇದು ಪ್ರಪನ್ನನ ಲಕ್ಷಣ, ಶರಣಾಗತನ ಲಕ್ಷಣ. ವರಾಹ ಚರ್ಮಶ್ಲೋಕಗಳು ಅಂತ ಇದಕ್ಕೆ ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ಸ್ಥಿತೇ ಮನಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಸ್ಥಂ ಮ್ರಿಯಮಾಣಂ ತು ಕಾಷ್ಠಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಪರಮಾತ್ಮ 2 ಶ್ಲೋಕಗಳನ್ನ ತಿಳಿಸ್ತಾನೆ. ಜೀವನ ಪೂರ್ತಿ ನನ್ನ ಕಡೆ ಗಮನ ಇಟ್ಟು ನನ್ನ ಉಪಸ್ಥಿತಿಯನ್ನು ನಾನು ಎಲ್ಲ ಕಡೆಯೂ ಆವಿರ್ಭವಿಸ್ಕೊಂಡಿದ್ದೀನಿ ಅನ್ನುವಂತಹ ತಾತ್ಪರ್ಯವನ್ನು ಯಾವನೊಬ್ಬ ತಿಳ್ಕೊಳ್ತಾನೋ, ತಿಳ್ಕೊಂಡು ಜೀವನದಲ್ಲಿ ಕೃತಜ್ಞತಾಪೂರ್ವಕವಾಗಿ ಯಾರು ಕೆಲಸ ಮಾಡ್ತಾನೋ, ಕೊನೆ ಕಾಲದಲ್ಲಿ ಅವನ ಅಂತಿಮ
ಸಮಯ ಕ್ಷಣ ಹೆಂಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಕೆಲವರು ಜೀವನದಲ್ಲಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಥರ ಕೆಲವರಿಗೆ ಭಾಗ್ಯವಂತರಿಗೆ ಸಿಗತ್ತೆ. ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ವೈದ್ಯಶಾಲೆಗಳಲ್ಲಿ ಅವರು ಇರ್ತಾರೆ, ವೆಂಟಿಲೇಟರ್ ಕೆಳಗಡೆ ಇರ್ತಾರೆ, ಕೋಮಾಲ್ ಹೋಗಿರ್ತಾರೆ. ಇನ್ನು ಕೆಲವರು ಮನೆಯಲ್ಲಿರುವಂತಹ ಪ್ರಸಂಗದಲ್ಲೂ ಅವರ ಬಂಧುಗಳೆಲ್ಲ ಸುತ್ತಕೊಂಡಿರ್ತಾರೆ. ಸುತ್ತಕೊಂಡು ಏನಾದರೂ ಆಗಲಿ ಅವರಿಗೆ ಭಗವಂತನ ಧ್ಯಾನ ಬರಲೇಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಅವರಿಗೆ ಬರೀ ಅವರು ಎಲ್ಲಿ ಒಂದು 2 ರೂಪಾಯಿ ಇಟ್ಟಿದ್ರು ಅದು ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ನಮಗೆ ತಿಳಿಸ್ಬೇಕು. ಶೊಲ್ಲನ್ನು ಶುತ್ತಮಿರಂದು ಅಂತ ಹೇಳಿಬಿಟ್ಟು ಆಳ್ವಾರ್ ಹೇಳ್ತಾರೆ. ಶೋರ್ವಿನಾಳ್ ಪೊರುಳ್ ವೈತ್ತದುಂಡಾಹಿಲ್ ಶೊಲ್ಲನ್ನು ಶುತ್ತಮಿರಂದು ಆರ್ವಿನವಿಲುಂ ವಾಯ್ತಿರವಾದೆ ಅಂತಕಾಲಂ ಅಡೈವದನ್ ಮುನ್ನಂ. ಯಾರ ಹತ್ರನೂ ಹೇಳಬೇಡ, ನನ್ನ ಹತ್ರ ಮಾತ್ರ ಹೇಳು, ನನ್ನ ಹತ್ರ ಮಾತ್ರ ಹೇಳು. ನೀನು ತಲೆ ಇಟ್ಕೊಂಡಿರುವಂತಹ ದಿಂಬಲ್ ಎಷ್ಟಿದೆ, ಅಲ್ಲೇನಾದರೂ ಕೀ ಇಟ್ಕೊಂಡಿದೆಯಾ ಅಂತ ಹೇಳಿ. ಇದು ದಾಸನ ಅನುಭವ ಅಲ್ಲ, ಆಳ್ವಾರಗಳ ಅನುಭವ. ಅವರು ಅನುಭವ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದನ್ನು. ಆರ್ವಿನ ಮಿಲುಂ ವಾಯ್ತಿರವಾದೆ, ಯಾರ ಹತ್ರನೂ ಹೇಳಬೇಡ. ಈ ಥರ ಕೆಲವರ ದುರಾದೃಷ್ಟ, ಈ ಥರ ಬಂಧುಗಳು ಸುತ್ತಕೊಂಡಿರ್ತಾರೆ. ಅದಕ್ಕೆ ಇಕ್ಷ್ವಾಕು ವಂಶದಲ್ಲಿ ರಾಜರೆಲ್ಲ ಹೇಳೋರಂತೆ, ಅಂತಿಮ ಕಾಲದಲ್ಲಿ ಮನೆಯಲ್ಲಿದ್ದರೆ ಕಷ್ಟ, ಎಲ್ಲರೂ ಸುತ್ಕೊಂಡ್ಬಿಡ್ತಾರೆ, ಗಂಗಾ ತೀರದಲ್ಲಿ ಹೋಗ್ಬಿಟ್ಟು ಪ್ರಾಣ ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಕೆಲವರಿಗೆ ಆ ಥರ. ಇನ್ನು ಕೆಲವರಿಗೆ ಕೋಮಾಲಿರ್ತಾರೆ, ಕೊನೆ ಅಂತಿಮ ಸ್ಮರಣ ಬರೋದು ದುರ್ಲಭ. ಇನ್ನು ಕೆಲವರು ವೆಂಟಿಲೇಟರಲ್ಲಿ ಅವರಿರ್ತಾರೆ, ಬಾಯಿ ಬಿಡೋಕ್ಕಾಗಲ್ಲ. ಪರಮಾತ್ಮ ಹೇಳ್ತಾನೆ, ಕಾಷ್ಠಪಾಷಾಣ ಸನ್ನಿಭಂ, ಒಂದು ತರಕಾರಿ ಥರನೋ ಮರದ ಥರನೋ ಯಾರಿದ್ರು ಇವನು ಹಿಂದೆ ನನ್ನ ಸ್ಮರಣೆ ಮಾಡಿಕೊಂಡಿದ್ರೆ, ಇವನು ಚೆನ್ನಾಗಿರೋವಾಗ ನನ್ನ ಸ್ಮರಣೆ ಮಾಡಿಕೊಂಡಿದ್ರೆ ಅದನ್ನೆಲ್ಲ ನಾನು ನನ್ನ ಕಂಪ್ಯೂಟ್ರಲ್ಲಿ ಎಂಟರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈ ಥರ ನನಗೆ ಅಲ್ಲಿಂದ ಚಿತ್ರಗುಪ್ತನ ಕಡೆಯಿಂದ ನನಗೆ ವಾಟ್ಸಪ್ ಮೆಸೇಜ್ ಬಂದಿದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಬಟನ್ ಪ್ರೆಸ್ ಮಾಡಿಬಿಡ್ತೀನಿ. ಮಾಡಿದ ತಕ್ಷಣ ಮೊದಲು ಇವನು ಸ್ಮರಣೆ ಮಾಡಿದಾನಾ ಅಂತ ನಾನು ನೋಡ್ತೀನಿ. ನೋಡಿದ ತಕ್ಷಣ ನಾನು ಅವನನ್ನು ಸ್ಮರಿಸ್ಕೊಳ್ತೀನಿ. ನಾನು ಅವನನ್ನು ಸ್ಮರಿಸ್ಕೊಂಡು ಶೀಘ್ರವಾಗಿ ಹೋಗಿ ಅವನ ಕೈ ಹಿಡ್ಕೊಳ್ತೀನಿ. ಅವನ ಕೈ ಹಿಡ್ಕೊಂಡು ನನ್ನ ಧಾಮಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಹೇ ಭೂಮಿ ತಾಯಿ, ದಯವಿಟ್ಟು ಬ್ಲ್ಯಾಂಕ್ ಸ್ಟ್ಯಾಂಪ್ ಪೇಪರ್ ತಗೋ, ನಾನು ಸೈನ್ ಮಾಡ್ತೀನಿ ಅಂತ ಪರಮಾತ್ಮ ಸ್ಟ್ಯಾಂಪ್ ಪೇಪರಲ್ಲಿ ಸೈನ್ ಮಾಡ್ತಾನಂತೆ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ನಾನು ಸ್ಮರಣೆ ಮಾಡಿಕೊಂಡು ಅವನನ್ನು ನನ್ನ ಧಾಮಕ್ಕೆ ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮ ಅಧ್ಯಾಯ ಹೇಳುತ್ತಲ್ಲ, ಅಂತಹ ಪರಮಾಗತಿಗೆ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಇದು ಭೂಮಿ ತಾಯಿಗೆ ಕೊಟ್ಟಿರುವಂತಹ ವಚನ ವರಾಹಸ್ವಾಮಿ. ಆ ವಚನವನ್ನು ನಾವು ಮನದಟ್ಟು ಮಾಡಿಕೊಂಡು ಇಂದ್ರಿಯಗಳು ಚೆನ್ನಾಗಿರುವಂತಹ ಪ್ರಸಂಗದಲ್ಲಿ ಅಡಿಗಡಿಗೆ ಭಗವಂತನ ಧ್ಯಾನ ಮಾಡ್ತಾ ಇರಬೇಕು. ಭಗವಂತನ ಧ್ಯಾನ ಮಾಡಿದಾಗ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ ಪುರಂದರದಾಸರು ಹೇಳಿದ್ರು. ಅಂತ್ಯಕಾಲದಲ್ಲಿ ಸ್ಮರಣೆ ಬರದೇ ಹೋದರೂ ಪರಮಾತ್ಮ ನಮಗೆ ಅಭಯವನ್ನು ಉಂಟು ಮಾಡ್ತಾನೆ, ಅವನು ಸ್ಮರಿಸ್ಕೊಂಡು ಅನ್ನುವಂತಹ ತಾತ್ಪರ್ಯ, ಅತಿ ಅದ್ಭುತವಾಗಿರುವಂತಹ ತಾತ್ಪರ್ಯವನ್ನು ವರಾಹಸ್ವಾಮಿ ನಮಗೆ ತೋರಿಸ್ಕೊಡ್ತಾನೆ. ಭೂಮಿಗೆ ಎಷ್ಟೋ ವಿಧದ ಕೈಂಕರ್ಯಗಳನ್ನ ಪರಮಾತ್ಮ ಮಾಡ್ತಾನಂತೆ. ಕೈಂಕರ್ಯಗಳು ಯಾಕೆ ಅಂತ ಹೇಳಿದ್ರೆ, ಲಕ್ಷ್ಮಿಯನ್ನು ಹೃದಯದಲ್ಲಿ ಧರಿಸ್ಕೊಂಡಿದ್ದಾನೆ, ಆದರೆ ಭೂಮಿ ತಾಯಿಯನ್ನು ಶಿರಸ್ಸಲ್ಲಿ ಧರಿಸ್ಕೊಂಡಿದ್ದಾನೆ ಪರಮಾತ್ಮ ಅನ್ನುವಂತಹ ತಾತ್ಪರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಭಾವಯನ್ ಮಧುರಿಪುಹು ಪ್ರಣಯಾನುರೋಧಾತ್ ವಕ್ಷಸ್ಥಲೇ ನವರುಣಾಲಯ ರಾಜಕನ್ಯಾ ವಿಶ್ವಂಭರೇ ಬಹುಮುಖ ಪ್ರತಿಪನ್ನ ಭೋಗ ಶೇಷಾತ್ಮನಾತು ಭವತಿ ಶಿರಸಾ ದಧಾತಿ. ಭಗವಂತನಿಗೆ ಲಕ್ಷ್ಮಿ ಮೇಲೆ ಪ್ರೀತಿನ, ನಮ್ಮ ಬಗ್ಗೆ ಪ್ರೀತಿ ಜಾಸ್ತಿನಾ ಅಂತ ಹೇಳಿದ್ರೆ, ಲಕ್ಷ್ಮಿ ಮೇಲೆ ಪ್ರೀತಿ ಆಮೇಲೆ ನಮ್ಮ ಬಗ್ಗೆ ಪ್ರೀತಿ ಜಾಸ್ತಿ ಅನ್ನೋದು ತೋರಿಸ್ತಾನೆ ವರಾಹರೂಪಿಯಾಗಿರುವಂತಹ ಪರಮಾತ್ಮ. ನಮ್ಮನ್ನ ಶಿರಸ್ಸಲ್ಲಿ ಧರಿಸ್ಕೊಂಡು ಆಳ್ವಾರುಗಳು ಹೇಳ್ತಾರೆ, ನಮಕ್ಕುಂ ಪೂವಿನ್ ಮಿಷೈ ನಂಗೈಕ್ಯುಂ ಇನ್ಬನೈ. ನಮಕ್ಕುಂ ಇನ್ಬನ್, ಮೊದಲು ನಮಗೆ,
ಆಮೇಲೆ ಲಕ್ಷ್ಮಿಗೆ. ಸೀತೆ ರಾಮನ ಜೊತೆಯಲ್ಲಿ ವನವಾಸಕ್ಕೆ ಹೋಗುವಂತಹ ಪ್ರಸಂಗದಲ್ಲಿ ರಾಮ ಅವನು ವಚನವನ್ನು ಧರಿಸ್ಕೊಂಡಿರ್ತಾನೆ, ರಾಕ್ಷಸರನ್ನ ನಾನು ವಧೆ ಮಾಡ್ತೀನಿ ಅಂತ ಹೇಳಿ. ಸೀತೆ ಉಪದೇಶ ಮಾಡ್ತಾಳಂತೆ, ರಾಮಚಂದ್ರ ಯಾಕೋ ಈ ಥರ ಬೇಡ, ನಮಗೂ ರಾಕ್ಷಸರಿಗೂ ನೇರಾದ ವೈರತ್ವ ಇಲ್ಲ, ನೀನು ಯಾಕೆ ಹೋಗಿ ಅವರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಸೀತೆಗೆ ಹೇಳ್ತಾನೆ, ಹೇ ಸೀತೆ, ನಿನ್ನನ್ನಾದರೂ ಲಕ್ಷ್ಮಣನಾದರೂ ಒಂದು ಕ್ಷಣ ಬಿಟ್ಟು ನಾನು ಇರ್ಬೋದು, ಆದರೆ ನನ್ನ ಭಕ್ತರನ್ನ ಒಂದು ಕ್ಷಣ ನಾನು ಬಿಟ್ಟು ಇರೋಕ್ಕಾಗೋದಿಲ್ಲ. ದಂಡಕಾರಣ್ಯ ವಾಸಿಗಳು ಋಷಿಗಳು ರೂಪಸಂಹನನಂ ಲಕ್ಷ್ಮೀಂ ಸೌಕುಮಾರಂ ಸುವೇಶತಾಂ ದದೃಶು ವಿಸ್ಮಿತಾಕಾರಾಹ ರಾಮಸ್ಯ ವನವಾಸಿನಃ. ಅವರು ತೊಂದರೆಗಳನ್ನೆಲ್ಲ ಮರೆತು ಬಿಟ್ಟು ರಾಮನ ದಿವ್ಯಮಂಗಳ ವಿಗ್ರಹವನ್ನು ದರ್ಶನ ಮಾಡಿ ಆ ರಾಮನ ಲಾವಣ್ಯ ರಾಮ ಕಣ್ಣುಲಾರ ಚೂಡವೇ ಅಂತ ತ್ಯಾಗರಾಜರು ಹೆಂಗೆ ಹಾಡಿದಾರೋ ಆ ಥರ ರಾಮನ ಲಾವಣ್ಯದಲ್ಲಿ ಮನಸ್ಸು ಸೋಲ್ತಾರಂತೆ ಆ ದಂಡಕಾರಣ್ಯ ವಾಸಿಗಳು. ಅಂತಹ ದಂಡಕಾರಣ್ಯ ವಾಸಿಗಳನ್ನ ಉದ್ದೇಶಿಸಿ ಸೀತೆಗೆ ಹೇಳ್ತಾನಂತೆ, ಹೇ ಸೀತೆ, ನಿನ್ನನ್ನು ಬಿಟ್ಟು ಇರ್ತೀನಿ, ಆದರೆ ಇವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ಭಗವದ್ ಬಂಧುವರೇ, ದಯವಿಟ್ಟು ತಿಳ್ಕೊಳ್ಳಿ, ಭಗವಂತನ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೋ ಇಲ್ವೋ, ಆದರೆ ಅವನ ಮನಸ್ಸು ನಮ್ಮ ಒಬ್ಬೊಬ್ಬರ ಹತ್ರನೂ ಒಂದೊಂದು ಕ್ಷಣದಲ್ಲೂ ಇರುತ್ತೆ. ಅದನ್ನು ನಾವು ತಿಳ್ಕೋಬೇಕು. ವಿಶ್ವಃ ಏಕಪುತ್ರಾಭಿಮಾನ ಆತಂತ ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಹೇಳ್ತಾರೆ, ಒಬ್ಬನೇ ಮಗ ಇರುವಂತಹ ಪ್ರಸಂಗದಲ್ಲಿ ಆ ಒಬ್ಬನೇ ಮಗನ ಮೇಲೆ ಹೆಂಗೆ ಒಬ್ಬ ಅಪ್ಪನಿಗೆ ಮನಸ್ಸಿರುತ್ತೋ ಆ ಥರ ನಾವು ಗೋಸಾವಿ ಸಂಸ್ಥೆಯಲ್ಲಾಗಲಿ, ಬೆಂಗಳೂರಲ್ಲಾಗಲಿ, ಭಾರತ ದೇಶದಲ್ಲಾಗಲಿ, ವಿಶ್ವದಲ್ಲಾಗಲಿ ಎಷ್ಟೋ ಜೀವರಾಶಿಗಳು 82 ಲಕ್ಷ ಯೋನಿಗಳಿದೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಸ್ಪೀಶೀಸ್ಗಳು, ಒಂದೊಂದು ಸ್ಪೀಶೀಸಲ್ಲಿ ಒಂದೊಂದು ಜನರಿಗೆ ಭಗವಂತ ಅವನ ಮನಸ್ಸನ್ನು ಒಬ್ಬೊಬ್ಬರ ಹತ್ರನೂ ಇಟ್ಟಿದ್ದಾನೆ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಒಂದು ಮನುಷ್ಯನಿಗೆ ಇಲ್ಲ ಒಂದು ಪ್ರಾಣಿಗೆ ಎಷ್ಟು ಪ್ರೀತಿ ಕೊಡ್ತಾನೋ ಇನ್ನೊಂದು ಮನುಷ್ಯ ಇನ್ನೊಂದು ಪ್ರಾಣಿಗೆ ಅಷ್ಟೇ ಪ್ರೀತಿ ಕೊಡ್ತಾನೆ ವಿನಃ ಆ ಪ್ರೀತಿ ವಿಂಗಡಣೆ ಆಗೋದಿಲ್ಲ. ಇಟ್ ವಿಲ್ ನಾಟ್ ಬಿಕಮ್ 100/4, 100% ಇಲ್ಲೂ 100% ಅಲ್ಲೂ. ಅದನ್ನು ತಿಳ್ಕೋಬೇಕು. ವರಾಹಸ್ವಾಮಿ ತಾತ್ಪರ್ಯವನ್ನು ತೋರಿಸ್ತಾನೆ. ನನ್ನ ಸೃಷ್ಟಿಗೆ ನಾನು ಕೊಡುವಂತಹ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಯಾವ ಒಂದು ಮೆಷರ್, ಅಳತೇನೂ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಅಷ್ಟು ಅಪಾರವಾಗಿರುವಂತಹ ಪ್ರೀತಿಯನ್ನು ನಾನು ಅನುಗ್ರಹ ಮಾಡ್ತೀನಿ ನನ್ನ ಭಕ್ತರಿಗೆ ಅಂತ ಹೇಳಿ ಆ ಪರಮಾತ್ಮ ವರಾಹ ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಕಾಪಾಡ್ದ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಅಂತಹ ವರಾಹಸ್ವಾಮಿಯನ್ನು ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ನಮಸ್ಕಾರ ಮಾಡ್ತೀವಿ. ಅಭ್ಯುದ್ಧರನ್ನತಧರಾಂ ದಶನಾಗ್ರಲಗ್ನಂ ಉಸ್ತಾಂಕುರಾಂಕಿತ ಇವಾದಿ ಕಪೀವರಾತ್ಮ ಉದ್ಧೂತ ಘೋರಸಲೀಲಾ ಜಲಧೇರುದಂಚನ್ನೇ ಕ್ರೀಡಾ ವರಾಹವ ಪುರೀಶ್ವರ ಪಾಹಿ ರೋಗಾತ್ ಅಂತ ಪರಮಾತ್ಮ ನಮ್ಮ ರೋಗಗಳನ್ನೆಲ್ಲ ಮಾನಸಿಕವಾಗಲಿ ಶಾರೀರಿಕವಾಗಲಿ ಒಳಗಡೆ ಇರುವಂತಹ ಪಾಪಗಳನ್ನೆಲ್ಲ ಪರಮಾತ್ಮ ತೆಗೀತಾನೆ ಎನ್ನುವಂತಹ ತಾತ್ಪರ್ಯವನ್ನು ತೋರಿಸೋಕ್ಕೋಸ್ಕರ ಇವತ್ತಿಗೂ ಎಷ್ಟೋ ದಿವ್ಯಕ್ಷೇತ್ರಗಳಲ್ಲಿ ಪರಮಾತ್ಮ ವರಾಹರೂಪಿಯಾಗಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅದರಲ್ಲಿ ತುಂಬ ಪ್ರಮುಖವಾಗಿರುವಂತಹ ಕ್ಷೇತ್ರ ತಿರುಮಲೈ ಕ್ಷೇತ್ರ. ವರಾಹರೂಪಿಯಾಗಿ ಬಂದು ಹಿರಣ್ಯಾಕ್ಷನ ವಧೆ ಮಾಡಿದ ಮೇಲೆ ಭೂಮಂಡಲ ವಾಸಿಗಳು ಇಲ್ಲಿರುವಂತಹ ಋಷಿಮುನಿಗಳು ಹೇಳ್ತಾರಂತೆ, ನಿಮಗೆ ಗೋವಿಂದ ಅನ್ನುವಂತಹ ಪಟ್ಟ ಸರಿ ಹೋಗುತ್ತೆ. ಇದನ್ನು ವರಾಹರೂಪಿಯಾಗಿರುವಂತಹ ಪರಮಾತ್ಮನೇ ವರಾಹ ಪುರಾಣದಲ್ಲಿ ಹೇಳ್ತಾನೆ, ಭೂಮಿಯನ್ನು ನಾನು ಉದ್ಧಾರ ಮಾಡಿದ್ರಿಂದ ನನಗೆ ಗೋವಿಂದ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇವತ್ತಿಗೂ ತಿರುಮಲೆಗೆ ಹೋಗುವಂತಹ ಯಾತ್ರಿಗಳು ಗೋವಿಂದ 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 ಅಂತ ಹಾಡ್ತಾ ಹೋಗ್ತಾರೆ. ಶ್ರೀನಿವಾಸನೂ ಗೋವಿಂದ ಆವುದು. ವರಾಹಸ್ವಾಮಿಗೆ ಮೊದಲು ಆ ಬಿರುದು ಸಿಕ್ತು ಅಂತ. ಗೋ ಅಂತ ಹೇಳಿದ್ರೆ ಭೂಮಿ, ಭೂಮಿಯನ್ನು ಯಾರು ಉದ್ಧಾರ ಮಾಡ್ತಾನೋ ಅವನು ಗೋವಿಂದ ಅನ್ನುವಂತಹ ತಾತ್ಪರ್ಯ. ಅದಕ್ಕೆ ನನಗೆ ಗೋವಿಂದ ಅಂತ ಹೆಸರು ಬಂತು. ಸರಿ, ಎಲ್ಲಿ ವಾಸವಾಗುವುದು ಅಂತ ಕೇಳಿದಾಗ ಭಗವಂತ ಗರುಡನನ್ನು ಕಳಿಸ್ತಾನೆ. ಗರುಡನನ್ನು ಕಳಿಸ್ಬಿಟ್ಟು
ಕ್ರೀಡಾಚಲ ಅನ್ನುವಂತಹ ಒಂದು ಪರ್ವತವನ್ನು ಅವನು ತಗೊಂಬ ಅಂತ ಹೇಳಿ, ಅಲ್ಲಿ ವೈಕುಂಠದಲ್ಲಿರುವಂತಹ ಒಂದು ಪರ್ವತ, ಅಲ್ಲಿಂದ ಕೆಳಗಡೆ ಅದರ ಪ್ರತಿನಿಧಿಯಾಗಿ ಕ್ರೀಡಾಚಲವನ್ನು ತಗೊಂಬ ಅಂತ ಕೆಳಗಡೆ ತಗೊಂಬಂದು ಅಲ್ಲಿ ಸ್ಥಾಪನೆ ಮಾಡಿದ ತಕ್ಷಣ ಅದು ತಿರುಮಲೆ ಆಯಿತು ಅಂತ ವರಾಹ ಪುರಾಣದಲ್ಲಿ ಬರುವಂತಹ ಕತೆ. ಆ ಕ್ರೀಡಾಚಲದಲ್ಲಿ ವರಾಹರೂಪಿಯಾಗಿರುವಂತಹ ಪರಮಾತ್ಮ ಇವತ್ತಿಗೂ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಆಮೇಲೆ ಕಥೆಯೆಲ್ಲ ನೀವು ಕೇಳಿದ್ದೀರಾ, ಶ್ರೀನಿವಾಸ ಬಂದಾಗ ಜಾಗವನ್ನು ವರಾಹ ಕೊಟ್ಟ. ಅದಕ್ಕೆ ಇವತ್ತು ಶ್ರೀನಿವಾಸನನ್ನು ನಮಸ್ಕಾರ ಮಾಡೋಕ್ಕೆ ಹೋಗೋಕೆ ಮುಂಚೆ ವರಾಹಸ್ವಾಮಿಯನ್ನು ನಮಸ್ಕಾರ ಮಾಡಿಯೇ ಶ್ರೀನಿವಾಸನನ್ನು ನಮಸ್ಕಾರ ಮಾಡಬೇಕು ಅನ್ನುವಂತಹ ಸಂಪ್ರದಾಯ ತಿರುಮಲೆಯಲ್ಲಿ ಇದೆ ಅಂತ ಹೇಳ್ತಾರೆ. ಎರಡನೇ ದೇವಸ್ಥಾನ, ಮುಖ್ಯವಾಗಿರುವಂತಹ ದೇವಸ್ಥಾನ, ವರಾಹರೂಪಿಯಾಗಿರುವಂತಹ ದೇವಸ್ಥಾನ ಮಥುರಾ ಅನ್ನುವಂತಹ ದಿವ್ಯಕ್ಷೇತ್ರದಲ್ಲಿ. ಮಥುರೆಯಲ್ಲಿ ಮಥುರಾ ದಿವ್ಯಕ್ಷೇತ್ರ ಕೃತಯುಗದಿಂದ ಪಾವನತ್ವವನ್ನು ಪಡ್ಕೊಂಡ್ಬಂದಿದೆ. ಧ್ರುವ ತಪಸ್ಸು ಮಾಡಿರುವಂತಹ ಕ್ಷೇತ್ರ, ಶತ್ರುಘ್ನ ಲವಣಾಸುರನನ್ನು ವಧೆ ಮಾಡಿರುವಂತಹ ಕ್ಷೇತ್ರ. ಆಮೇಲೆ ಇವಾಗ ಕೃಷ್ಣ ಅವತಾರ ಮಾಡಿರುವಂತಹ ಕ್ಷೇತ್ರ ದಿವ್ಯಕ್ಷೇತ್ರ. ಅಲ್ಲಿ ಕಪಿಲ ಮುನಿಗಳು, ವರಾಹ ಪುರಾಣದಲ್ಲಿ ಬರುವಂತಹ ಕತೆ, ಕಪಿಲ ಮುನಿಗಳು ತಪಸ್ಸು ಮಾಡ್ತಾರೆ. ಕಪಿಲ ಮುನಿಗಳಿಗೆ ವರಾಹಸ್ವಾಮಿ ದರ್ಶನವನ್ನು ಕೊಡ್ತಾರೆ ಕೃತಯುಗದಲ್ಲಿ. ದರ್ಶನವನ್ನು ಕೊಟ್ಟ ಮೇಲೆ ಇಂದ್ರ ಬಂದು ಕಪಿಲ ಮುನಿಗಳನ್ನ ಆ ವಿಗ್ರಹವನ್ನು ಕೇಳ್ತಾನೆ, ನನಗೆ ಆ ವರಾಹರೂಪಿಯಾಗಿರುವಂತಹ ಪರಮಾತ್ಮನ ವಿಗ್ರಹವನ್ನು ನನಗೆ ಕೊಡು. ಹೇ ಮುನಿಗಳೇ, ನಾನು ನನ್ನ ಇಂದ್ರಲೋಕದಲ್ಲಿ ಅದಕ್ಕೆ ಆರಾಧನೆ ಮಾಡ್ತೀನಿ ಅಂತ ಹೇಳಿ ಇಂದ್ರಲೋಕದಲ್ಲಿ ಆರಾಧನೆ ನಡೀತಾ ಇರುತ್ತೆ. ರಾವಣ ಇಂದ್ರಲೋಕವನ್ನು ಆಕ್ರಮಣ ಮಾಡಿದಾಗ ರಾವಣ ವರಾಹಮೂರ್ತಿಯನ್ನು ಬಲಾತ್ಕಾರವಾಗಿ ತಗೊಂಡು ಲಂಕೆಗೆ ತಗೊಂಡು ಹೋಗ್ತಾನೆ. ಲಂಕೆಯಲ್ಲಿ ಅದನ್ನು ಒಂದು ಶೋಪೀಸ್ ಥರ ಇಟ್ಟಿರ್ತಾನೆ. ಆವಾಗ ರಾಮ ಬಂದು ರಾವಣ ವಧೆ ಮಾಡಿದ ಮೇಲೆ ವಿಭೀಷಣ ರಾಮನನ್ನು ಅಲ್ಲೇ ಇರಬೇಕು ಅಂತ ಹೇಳಿದಾಗ, ಇಲ್ಲ ನಾನು ಅಯೋಧ್ಯೆಗೆ ಹೋಗಬೇಕು, ನೀನಿಲ್ಲಿ ರಾಜ್ಯವನ್ನು ಆಳು ಅಂತ ಹೇಳಿದಾಗ, ನನ್ನ ಐಶ್ವರ್ಯ ಇಲ್ಲ ನಿನ್ನದೇ ರಾಮ ಅಂತ ಹೇಳಿದಾಗ, ನಿನ್ನ ಐಶ್ವರ್ಯ ನಿನಗೇ ಇರಲಿ, ಇಲ್ಲಿ ಪ್ರಜೆಗಳ ರಕ್ಷಣೆಗೆ ನಿನಗೆ ಬೇಕು, ಆದರೆ ಒಂದು ಪದಾರ್ಥವನ್ನು ಇದರಿಂದ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆ ವರಾಹಮೂರ್ತಿಯನ್ನು ರಾಮ ಅಯೋಧ್ಯೆಗೆ ತೊಗೊಂಬಂದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ವರಾಹಮೂರ್ತಿಯನ್ನು ತಗೊಂಬಂದು ರಾಮ ಅಲ್ಲಿ ಆರಾಧನೆ ಮಾಡುವಂತಹ ಪ್ರಸಂಗದಲ್ಲಿ ಶತ್ರುಘ್ನ ಲವಣಾಸುರ ಸಂಹಾರ ಮಾಡೋಕ್ಕೆ ಮಧುಪುರಿ ಅಂತ ಹೇಳಿ, ಮಧುವನ, ಮಧುಪುರಿ, ಮಥುರಾಗೆ ಹೆಸರು. ಮಧುಪುರಿಗೆ ಹೋಗುವಾಗ ನಿನಗೆ ರಕ್ಷಕವಾಗಿ ವರಾಹಸ್ವಾಮಿ ಬರಲಿ ನಿನ್ನ ಜೊತೆಯಲ್ಲಿ ಅಂತ ಹೇಳಿಬಿಟ್ಟು ಆ ವಿಗ್ರಹವನ್ನು ಶತ್ರುಘ್ನನಿಗೆ ರಾಮ ಕೊಟ್ಟು ಕಳಿಸ್ದ. ಲವಣಾಸುರ ವಧೆ ಆದಮೇಲೆ ಶತ್ರುಘ್ನನಿಗೆ ಪಟ್ಟಾಭಿಷೇಕ ಮಾಡುವಾಗ ಶತ್ರುಘ್ನ ಅಲ್ಲಿ ವರಾಹಸ್ವಾಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ ಮಥುರೆಯಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇನ್ನೊಂದು ಅತ್ಯದ್ಭುತವಾಗಿರುವಂತಹ ದೇವಸ್ಥಾನ ತಿರು ಇಡವೆಂದೈ ಎನ್ನುವಂತಹ ದಿವ್ಯಕ್ಷೇತ್ರ. ಆ ತಿರು ಇಡವೆಂದೈ ಎನ್ನುವಂತಹ ದಿವ್ಯಕ್ಷೇತ್ರ ಚೆನ್ನೈಯಿಂದ ಮಹಾಬಲಿಪುರಂ ಹೋಗುವಂತಹ ರಸ್ತೆಯಲ್ಲಿ ಬಲಗಡೆಗೆ ಬರುತ್ತೆ. ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಹೇಳಿಬಿಟ್ಟು ಅಲ್ಲಿ ಗವಾಲ ಋಷಿಗಳಿಗೆ ಪರಮಾತ್ಮ ಒಂದು ಲೀಲೆ ಮಾಡ್ತಾನೆ. ಹಿಂದಿನ ಯುಗಗಳಲ್ಲಿ ಸಮಯದ ಮಾನ ಇದೆಯಲ್ಲ, ಸಮಯದ ಮಾನ, ಮೆಷರ್ ಆಫ್ ಟೈಮ್, ಈಗಿನ ಕಲಿಯುಗದ ಥರ ಅಲ್ಲ 24 hours. ದಶರಥ 60,000 ವರ್ಷ ರಾಜ್ಯವನ್ನು ಆಳ್ದ, ರಾಮ 11,000 ವರ್ಷ ಇದ್ದ ಅಂತ ಹೇಳಿದ್ರೆ ಮೆಷರ್ ಆಫ್ ಟೈಮ್ ವಾಸ್ ಡಿಫ್ರೆಂಟ್. ಅದನ್ನು ನಾವು ತಿಳ್ಕೋಬೇಕು. ರಿಸರ್ಚ್ ಮಾಡಿ ಅದನ್ನು ಕಂಡುಹಿಡಿದಿದ್ದಾರೆ. ಅದೇ ಥರ ಗವಾಲ ಮಹರ್ಷಿಗಳಿಗೆ 360 ಜನ ಹೆಣ್ಮಕ್ಕಳನ್ನ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಅವ್ರಿಗೆಲ್ಲ ಮದುವೆ ಆಗಬೇಕು ಅಂತ ಗವಾಲ ಮಹರ್ಷಿಗಳು ನೋಡಿದಾಗ ಪರಮಾತ್ಮ ಹೇಳ್ತಾನಂತೆ, ಹೆದರ್ಕೋಬೇಡಿ ಮಹರ್ಷಿಗಳೇ, ದಿನಾ ಬಂದು ಒಬ್ಬೊಬ್ಬರನ್ನ ನಾನು ಮದುವೆ ಆಗ್ತೀನಿ ಅಂತ ಪರಮಾತ್ಮನೇ ಬಂದು ಒಬ್ಬೊಬ್ಬರನ್ನೂ ಮದುವೆ ಆಗ್ತಾನಂತೆ. 360 ಜನ. ಕೊನೆಗೆ 360ನೇ ದಿನ ಕೊನೆಯ ಮಗಳನ್ನ ಮದುವೆ ಆಗಿದ ತಕ್ಷಣ ಲಕ್ಷ್ಮಿ ಆವಿರ್ಭವಿಸಿ ಎಡತೊಡೆಯ ಮೇಲೆ ಕೂತ್ಕೊಳ್ತಾಳಂತೆ. ಅದಕ್ಕೋಸ್ಕರನೇ ಇಡವೆಂದೈ ಅಂತ ಅದಕ್ಕೆ ಹೆಸರು ಬಂತು. ಇವತ್ತಿಗೂ ಆ ದಿವ್ಯಕ್ಷೇತ್ರದಲ್ಲಿ 365 ದಿನಾನೂ ಕಲ್ಯಾಣೋತ್ಸವ ನಡೆಯುತ್ತೆ ಅಂತ ಹೇಳ್ತಾರೆ.
ಮನೆಯಲ್ಲಿ ಮದುವೆ ದೀರ್ಘಕಾಲ ಆಗದೆ ಹೋದರೆ, ಇಲ್ಲ ಮದುವೆ ಆಗಬೇಕು ಅಂತ ಯಾರಾದರೂ ಬಯಸಿದ್ರೆ ಆ ಕ್ಷೇತ್ರಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥಿಸ್ಕೊಂಡ್ರೆ ಪರಮಾತ್ಮನೇ ವರನಾಗಿ ಬಂದು ಮದುವೆ ಆಗ್ತಾನೆ ಎನ್ನುವಂತಹ ತಾತ್ಪರ್ಯವನ್ನು ಅದರಲ್ಲಿ ಹೇಳ್ತಾರೆ. ಶ್ರೀಮೂಷ್ಣಂ ಶ್ರೀಮೂಷ್ಣಂ ಅನ್ನುವಂತಹ ದಿವ್ಯಕ್ಷೇತ್ರ ಅತಿ ಅದ್ಭುತವಾಗಿರುವಂತಹ ವರಾಹ ಕ್ಷೇತ್ರ. ಆ ಶ್ರೀಮೂಷ್ಣ ದಿವ್ಯಕ್ಷೇತ್ರದಲ್ಲೂ ಹಿರಣ್ಯಾಕ್ಷ ವಧೆಯಾಗಿರುವಂತಹ ಒಂದು ಐತಿಹ್ಯವನ್ನು, ಇಷ್ಟೊತ್ತು ನಾವು ಅನುಸಂಧಾನ ಮಾಡಿರುವಂತಹ ಐತಿಹ್ಯವನ್ನು ಆ ಕ್ಷೇತ್ರದ ಮಹಿಮೆಯಲ್ಲಿ ಹೇಳ್ತಾರೆ. ಪರಮಾತ್ಮ ಹಿರಣ್ಯಾಕ್ಷ ವಧೆ ಮಾಡಿದ ಮೇಲೆ ಭೂಮಿಯನ್ನು ಅವನ ಕೊರೆಹಲ್ಲ ಮೇಲೆ ಇಟ್ಕೊಂಡು ಆ ಕ್ಷೇತ್ರದಲ್ಲಿ ಇವತ್ತಿಗೂ ವಾಸ ಮಾಡಿ ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾನೆ ಎನ್ನುವಂತಹ ತಾತ್ಪರ್ಯವನ್ನು ಶ್ರೀಮೂಷ್ಣ ಕ್ಷೇತ್ರದಲ್ಲಿ ಹೇಳ್ತಾರೆ. ಇದೇ ಥರ ಭಗವದ್ಬಂಧುವರೇ ಎಷ್ಟೋ ಕ್ಷೇತ್ರಗಳು ವರಾಹಸ್ವಾಮಿ ನಮಗೆ ಅನುಗ್ರಹ ಮಾಡ್ತಾನೆ. ಆ ವರಾಹರೂಪಿಯಾಗಿರುವಂತಹ ಪರಮಾತ್ಮನನ್ನು ನಾವು ಸ್ಮರಿಸ್ಕೊಂಡ್ರೆ ಇವತ್ತು ನಾವು ಕೂತಿರುವಂತಹ ಜಾಗಕ್ಕೆ ಕೃತಜ್ಞತೆ ಹೇಳ್ತೀವಿ. ನಾವು ಇಲ್ಲದೆ ಹೋದರೆ ನಾವು ಕೃತಜ್ಞರಾಗ್ತೀವಿ ಎನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಭಗವಂತ ವರಾಹಾವತಾರವನ್ನು ಮಾಡಿ ಹಿರಣ್ಯಾಕ್ಷ ವಧೆ ಆಗಿರುತ್ತೆ. ಹಿರಣ್ಯಕಶಿಪು ಅವನ ರಾಜ್ಯವನ್ನು ಆರಂಭಿಸ್ತಾನೆ. ವಿಷ್ಣುವನ್ನು ಇಲ್ಲ ಅಂತ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಪ್ತಮ ಸ್ಕಂದ ಶ್ರೀಮದ್ ಭಾಗವತ ಅತ್ಯದ್ಭುತವಾಗಿರುವಂತಹ ಸ್ಕಂದ. ಭಗವದ್ ಮಾಹಾತ್ಮ್ಯವನ್ನು 6 ಸ್ಕಂದಗಳು ಶ್ರೀಮದ್ ಭಾಗವತದಲ್ಲಿ ಹೇಳುತ್ತೆ. ಆದರೆ ಭಾಗವತ ಮಾಹಾತ್ಮ್ಯವನ್ನು ಸಪ್ತಮ ಸ್ಕಂದ ಹೇಳುತ್ತೆ. ಶ್ರೀಮದ್ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ ಅಂತ ಹೇಳಿ ಅತ್ಯದ್ಭುತವಾಗಿ ಪರೀಕ್ಷಿತ್ ಮಹಾರಾಜ ಶುಕಬ್ರಹ್ಮರ್ಷಿಗಳನ್ನ ಪ್ರಶ್ನೆ ಮಾಡ್ತಾನೆ. ವೃತ್ರಾಸುರ ವಧೆ ಆಗಿರುತ್ತೆ 6ನೇ ಸ್ಕಂದದ ಕೊನೆಯಲ್ಲಿ. ವೃತ್ರಾಸುರ ವಧೆ ಆಗಿದ ತಕ್ಷಣ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ಮಹಾರಾಜ, ನಾನು ನಮ್ಮ ತಂದೆ ನಮ್ಮ ತಾತ ಇವರ ಹತ್ರ ಕೇಳುವಂತಹ ಪ್ರಸಂಗದಲ್ಲಿ ಭಗವಂತನಿಗೆ ಪಕ್ಷಪಾತ ಇಲ್ಲ ಅಂತ ಕೇಳಿದ್ದೆ. ಆದರೆ ನೋಡಿದ್ರೆ ಬರೀ ಅಸುರರನ್ನ ಮಾತ್ರ ವಧೆ ಮಾಡ್ತಾ ಇದ್ದಾನಲ್ಲ, ದೇವತೆಗಳನ್ನ ರಕ್ಷಣೆ ಮಾಡ್ತಾ ಇದ್ದಾನಲ್ಲ. ಇವನಿಗೆ ಭಗವದ್ಗೀತೆಯಲ್ಲಿ ಹೇಳುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಹೇಳಿದಾನೆ, ನನಗೆ ಯಾರು ಸುಹೃತ್ ಶತ್ರುಗಳು ಇಲ್ಲ, ನನಗೆ ಯಾರು ಮಿತ್ರರು ಇಲ್ಲ, ಎಲ್ಲರನ್ನೂ ಸಮವಾಗಿ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ನಲ್ಲ. ಅವನ ಮಾತು ಏನಾಯಿತು? ಬರೀ ವೃತ್ರಾಸುರ ವಧೆ ಮಾಡಿದ್ನಲ್ಲ. ಇಲ್ಲಿ ವೃತ್ರಾಸುರ ಮಹಾಭಕ್ತ, ಅವನು ವಧೆ ಮಾಡಿದ್ನಲ್ಲ ಇಂದ್ರ, ಅವನನ್ನು ಮಾತ್ರ ಕಾಪಾಡಿದ್ನಲ್ಲ ಅಂತ ಕೇಳಿದಾಗ, ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ ನಶ್ಯಸ್ಯಾರ್ಥಃ ಸುರಗಣೈಃ ಸಾಕ್ಷಾನ್ ನಿಶ್ರೇಯಸ ಆತ್ಮನಃ ನೈವಾಸುರೇಭ್ಯೋ ವಿದ್ವೇಷೋ ನೋದ್ವೇಗಶ್ಚ ಗುಣಸ್ಯ ಹಿ ಇತಿ ನ ಸುಮಹಾಭಾಗ ನಾರಾಯಣ ಗುಣಂ ಪ್ರತಿ ಸಂಶಯಃ ಸುಮಹಾಂಚಾತಃ ತದ್ಭವಾಂಚೇತ್ತುಮರ್ಹಸಿ. ಸಂಶಯ ಉಂಟಾಗಿದೆ ಭಗವಂತನ ಗುಣದ ಮೇಲೆ, ದಯವಿಟ್ಟು ಕಣ್ಣನ್ನು ತೆಗೆಸಿ ಹೇ ಶುಕಬ್ರಹ್ಮರ್ಷಿಗಳೇ ಅಂತ ಪರೀಕ್ಷಿತ್ತು ಪ್ರಶ್ನೆಯನ್ನು ಕೇಳಿದಾಗ ಶುಕಬ್ರಹ್ಮರ್ಷಿಗಳು ಸಂತೋಷ ಪಡ್ತಾರಂತೆ. ಪರಮಾತ್ಮನ ವಾತ್ಸಲ್ಯ ಗುಣದ ಬಗ್ಗೆ ಪ್ರಶ್ನೆ ಕೇಳಿದ್ನಲ್ಲ ಮಹಾರಾಜ. ಹಿಂದಿನ ಕಾಲದಲ್ಲಿ ಆಚಾರ್ಯರು ಒಂದು ಪ್ರಶ್ನೆ ಕೇಳಿದ ತಕ್ಷಣ ಸಂತೋಷ ಪಡ್ತಾ ಇದ್ರು. ಯಾಕಂದರೆ ಇವರು ಪರಿಶೀಲನೆ ಮಾಡಿ ಉತ್ತರವನ್ನು ಕೊಡ್ಬೋದು. ಎರಡನೇದಾಗಿ ಇವರ ಒಳಗಡೆ ಇರೋದನ್ನು ಒಬ್ಬರು ಶಿಷ್ಯರಿಗೆ ಸತ್ಪಾತ್ರ ದಾನವನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಸಂತೋಷ ಪಡ್ತಾರೆ. ಆವಾಗ ಶುಕಬ್ರಹ್ಮರ್ಷಿಗಳು ಹೇಳ್ತಾರಂತೆ, ಅತ್ಯುತ್ತಮವಾಗಿರುವಂತಹ ಪ್ರಶ್ನೆ, ಹೇ ಪರೀಕ್ಷಿತ್ ಮಹಾರಾಜನೇ, ಭಗವಂತನಿಗೆ ಮಿತ್ರರೂ ಇಲ್ಲ ಶತ್ರುಗಳೂ ಇಲ್ಲ, ಎಲ್ಲರನ್ನೂ ಸಮವಾಗಿ ಪರಮಾತ್ಮ ನೋಡ್ತಾನೆ. ಇದಕ್ಕೆ ಅದ್ಭುತವಾಗಿರುವಂತಹ ಚರಿತ್ರೆಯನ್ನು ನಾನು ಹೇಳ್ತೀನಿ. ಆದರೆ ಆ ಚರಿತ್ರೆಯನ್ನು ನಿನಗೆ ತಿಳಿಸೋಕೆ ಮುಂಚೆ ನನ್ನ ತಂದೆಯಾಗಿರುವಂತಹ ಕೃಷ್ಣದ್ವೈಪಾಯನರು ವೇದವ್ಯಾಸರು ಅವರಿಗೆ ನಮಸ್ಕಾರ ಮಾಡಿ ನಾನು ಈ ವೃತ್ತಾಂತವನ್ನು ತಿಳಿಸ್ತೀನಿ. ಯಾಕಂದರೆ ಒಂದು ವಿಶೇಷತ್ವವನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನರಸಿಂಹಾವತಾರದಲ್ಲಿ ಒಂದು ವಿಶೇಷತ್ವವನ್ನು ತೋರಿಸ್ಕೊಡ್ತಾರೆ ವೇದವ್ಯಾಸರು. ಸಾಧು ಪೃಷ್ಟಂ ಮಹಾರಾಜ ಹರೇಹೇ ಚರಿತಮದ್ಭುತಂ ಯತ್ರ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ ಗೀಯತೆ ಪರಮಂ ಪುಣ್ಯಂ ಋಷಿಭಿಃ ನಾರದಾದಿಭಿಃ ನತ್ವಾ ಕೃಷ್ಣಾಯ ಮುನಯೇ
ಕಥಯಿಷ್ಯೆ ಹರೇಹೇ ಕಥಾಂ. ಇಲ್ಲಿ ಹೇಳ್ತಾರೆ ಸಾಧುಪೃಷ್ಟಂ ಮಹಾರಾಜ ಹರೇಹೇ ಚರಿತಂ ಅದ್ಭುತಂ. ಇನ್ನೂ ನರಸಿಂಹಾವತಾರ ಶುರುವಾಗಿಲ್ಲ, ಅದ್ಭುತ ಪದವನ್ನು ಅಲ್ಲಿ ಪ್ರಯೋಗ ಮಾಡ್ತಾರೆ. ಕೃಷ್ಣಾವತಾರ ಪ್ರಾರಂಭ ಆದಮೇಲೆ ಅದ್ಭುತ ಪದ, ನರಸಿಂಹ ಅವತಾರ ಆಗೋಕ್ಕೆ ಮುಂಚೆನೇ ಅದ್ಭುತ ಪದ. ಚರಿತಂ ಹರೇಹೇ ಚರಿತಂ ಅದ್ಭುತಂ. ಯಾಕೆ ಅದ್ಭುತ ಅಂತ ಹೇಳಿದ್ರೆ, ಇಲ್ಲಿ ತನಕ ಪರಮಾತ್ಮ ಮಾಡಿರುವಂತಹ ಅವತಾರಗಳೆಲ್ಲ ಒಂದು ಗುಣ ಇತ್ತು. ಈ ಅವತಾರಕ್ಕೆ ಒಂದು ವಿಶೇಷವಾಗಿರುವಂತಹ ಗುಣ. ಇಲ್ಲಿ ತನಕ ಪರಮಾತ್ಮ ಮಾಡಿರುವಂತಹ ಗುಣ ಬ್ರಹ್ಮ ಸೃಷ್ಟಿಗೆ ಒಳಗಾಗಿರುವಂತಹ ಗುಣ. ಬ್ರಹ್ಮಸೃಷ್ಟಿ, ಒಂದು ಮೀನನ್ನು ಸೃಷ್ಟಿ ಮಾಡ್ದ, ಕೂರ್ಮವನ್ನು ಸೃಷ್ಟಿ ಮಾಡ್ದ, ಆಮೇಲೆ ವರಾಹವನ್ನು ಸೃಷ್ಟಿ ಮಾಡ್ದ. ಆದರೆ ನರಸಿಂಹಾವತಾರ ಮಾಡುವಂತಹ ಪ್ರಸಂಗದಲ್ಲಿ ನರ ಮೃಗವನ್ನು ಸೃಷ್ಟಿ ಮಾಡಿರಲಿಲ್ಲ. ಬ್ರಹ್ಮನ ಸೃಷ್ಟಿಗೆ ಮೇಲ್ಪಟ್ಟಂತಹ ಒಂದು ಅವತಾರ ಈ ಅವತಾರ. ಅದಕ್ಕೆ ಹರೇಹೇ ಚರಿತಂ ಅದ್ಭುತಂ. ಇಲ್ಲಿ ಹೇಳ್ತಾರೆ ಎರಡನೇದಾಗಿ, ಭಗವಂತ ಯಾವುದೇ ಅವತಾರ ಮಾಡುವಂತಹ ಕೃಷ್ಣನಾಗಿ ಬರುವಾಗ ದೇವಕಿ ಗರ್ಭವಾಸವನ್ನು ಮಾಡ್ತಾನೆ, ರಾಮನಾಗಿ ಬರುವಾಗ ಕೌಸಲ್ಯ ಗರ್ಭವಾಸವನ್ನು ಮಾಡ್ತಾನೆ, ವಾಮನನಾಗಿ ಬರುವಾಗ ಅವನು ಅದಿತಿ ಗರ್ಭವಾಸವನ್ನು ಮಾಡ್ತಾನೆ. ಆದರೆ ನರಸಿಂಹ ಬರುವಾಗ ಎಲ್ಲಿ ಗರ್ಭವಾಸ ಮಾಡ್ದ ಅಂತ ಕೇಳುವಂತಹ ಪ್ರಸಂಗದಲ್ಲಿ ಅದು ಒಂದು ವಿಶೇಷವಾಗಿರುವಂತಹ ಗರ್ಭವಾಸವನ್ನು ಮಾಡ್ತಾನಂತೆ. ಬ್ರಹ್ಮನಿಗೆ ಬೇಸರವಾಗುವಂತಹ ಒಂದು ಗರ್ಭವಾಸ ಅದು. ಬ್ರಹ್ಮ ತಿಳ್ಕೊಳ್ತಾನಂತೆ, ನಾರಾಯಣನಿಗೆ ಹುಟ್ಟಿಲ್ಲ, ಎರಡನೇ ನಾನೇ ಅಂತ, ಐ ಆಮ್ ನಂಬರ್ 2 ಇನ್ ಕಮಾಂಡ್ ಅಂತ ಹೇಳಿಬಿಟ್ಟು ಬ್ರಹ್ಮ ತಿಳ್ಕೊಳ್ತಾನೆ. ಆದರೆ ಪರಮಾತ್ಮ ಒಂದರಿಂದ ಹೊರಗಡೆ ಬರ್ತಾನೆ. ಅದು ಅಚಿತ್ತಾಗಿರುವಂತಹ ಕಂಬದಿಂದ ಹೊರಗಡೆ ಬರ್ತಾನೆ ಪರಮಾತ್ಮ. ಕಂಬವೇ ಭಗವಂತನಿಗೆ ತಾಯಿ ಆಯಿತು ಅಂತ ಸ್ವಾಮಿ ವೇದಾಂತ ದೇಶಿಕರು ದಶಾವತಾರ ಸ್ತೋತ್ರದಲ್ಲಿ ಬ್ರಹ್ಮನಿಗೆ ಅಜ್ಜಿ ಆಯಿತು ಆ ಕಂಬ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈಹಿ ಅವ್ಯಾತ್ರೀಣಿ ಜಗಂತ್ಯಕುಂಠ ಮಹಿಮಾ ವೈಕುಂಠಕಂಠೀರವ ಯತ್ಪ್ರಾದುರ್ಭವನಾದ್ಯವಂದ್ಯ ಝಟರ ಯಾದೃಚ್ಛಿಕಾ ವೇಧಸಾಂ ಯಾಕಾಚಿತ್ ಸಹಸಾ ಮಹಾಸುರಗೃಹ ಸ್ಥೂಣಾ ಪಿತಾಮಹಿ ಅಭೂತ್. ಸ್ಥೂಣಾ ಪಿತಾಮಖ್ಯಭೂತ್, ಪಿತಾಮಹಿ ಅಭೂತ್. ಪಿತಾಮಹಿ ಅಂತ ಹೇಳಿದ್ರೆ ಅಜ್ಜಿ. ಬ್ರಹ್ಮ ಹೇಳ್ತಾನಂತೆ, ಭಗವಂತನಿಗೂ ಒಂದು ತಾಯಿ ಬಂದುಬಿಡ್ತಲ್ಲ ಅಂತ ಹೇಳಿಬಿಟ್ಟು. ಈ ಥರ ಅಚಿತ್ತತ್ವದಿಂದ ಪರಮಾತ್ಮ ಹೊರಗಡೆ ಬಂದ. ಅದಕ್ಕೆ ಹರೇಹೇ ಚರಿತಂ ಅದ್ಭುತಂ ಅಂತ ಹೇಳ್ತಾರೆ. ಇಲ್ಲಿ ತನಕ ಭಗವತ್ ಮಾಹಾತ್ಮ್ಯ, ಯತ್ರ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ. ಭಗವದ್ಬಂಧುವರೇ, ನರಸಿಂಹ ಅಂತರ್ವ್ಯಾಪ್ತಿ ಇವತ್ತಿಗೂ ಎಲ್ಲರ ಒಳಗಡೆನೂ ಅವನು ಆವಿರ್ಭವಿಸ್ಕೊಂಡಿದ್ದಾನೆ. ಎಲ್ಲ ಅಂತರ್ವ್ಯಾಪ್ತಿ. ಸಿಂಗಪ್ಪಿರಾನವನಮ್ಮಾನ್ ಸೇರುಂ ತಿರುಕ್ಕೋಯಿಲ್ ಕಂಡೀರ್ ಅಂತ ಆಳ್ವಾರಗಳು ಹೇಳ್ತಾರೆ. ಭಗವಂತ ನಮ್ಮ ಒಳಗಡೆ ದೇವಸ್ಥಾನವನ್ನು ಏರ್ಪಡಿಸೋಕ್ಕೋಸ್ಕರ ನಮ್ಮ ಒಳಗಡೆ ಇದ್ದಾನೆ. ಮೃಗೋನ ಭೀಮ ಕುಚರೋ ಗರಿಷ್ಠ. ನಮ್ಮ ಒಳಗಡೆ ನರಮೃಗರೂಪವಾಗಿ ಧರಿಸ್ಕೊಂಡು ಪರಮಾತ್ಮ ಒಳಗಡೆ ಇದ್ದಾನೆ. ಆದರೆ ಯಾಕೆ ಪ್ರಕಟವಾಗಲಿಲ್ಲ ಅಂತ ಹೇಳಿದ್ರೆ ಪ್ರಹ್ಲಾದಂತರ ನಾವು ಕರೀಲಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಪ್ರಹ್ಲಾದನಿಗೆ ಎಲ್ಲ ಕಂಬದಲ್ಲೂ ಪರಮಾತ್ಮ ಆವಿರ್ಭವಿಸ್ಕೊಂಡಿರುವಂತಹ ಪ್ರಸಂಗದಲ್ಲಿ ಪ್ರಹ್ಲಾದ ಯಾವ ಥರ ಕರೆದನೋ ಆ ಥರ ನಾವು ಕರೆದ್ರೆ ಭಗವಂತ ಬರ್ತಾನೆ. ಹೇಳೋ ಏನು ಬೇಕು ನಿನಗೆ ಅಂತ ಕೇಳ್ಕೊಂಡು ಬರ್ತಾನೆ. ಆದರೆ ಎಷ್ಟೋ ಹಿರಣ್ಯಕಶಿಪುಗಳು ನಮ್ಮ ಸುತ್ತಲೂ ಇರ್ಬೋದು, ಇನ್ನೂ ಯಾಕೆ ಬರೋದಿಲ್ಲ ಅಂತ ಹೇಳಿದಾಗ ಪ್ರಹ್ಲಾದ ಭಕ್ತಿ ನಮಗೆ ಬರಬೇಕು. ಆ ಭಕ್ತಿ ಅಂಥದ್ದು ಅಂತ ತೋರಿಸ್ಕೊಡತ್ತೆ ನರಸಿಂಹಾವತಾರ. ಒಬ್ಬ ಭಕ್ತನ ಗುಣ ಯಾವ ಥರ ಇದ್ದರೆ ಭಗವಂತ ಒಲಿತಾನೆ. ಯಾಕಂದರೆ ವಿಳಂಬ ಮಾಡೋದು ನಾವು ಭಗವದ್ ಬಂಧುವರೇ. ಭಗವಂತ ಒಂದು ಕ್ಷಣ ವಿಳಂಬ ಮಾಡೋದಿಲ್ಲ. ಒಂದು ಕ್ಷಣ ವಿಳಂಬ ಮಾಡದೆ ಕಾಲೇನ್ ನೃಸಿಂಹ ನರಲೋಕ ಮನೋಭಿರಾಭಂ, ಸಕಾಲಕ್ಕೆ ಬರ್ತಾನಂತೆ ಪರಮಾತ್ಮ. ಸಕಾಲಕ್ಕೆ ಬಂದು ಅನುಗ್ರಹ ಮಾಡ್ತಾನೆ. ಆದರೆ ಭಕ್ತಿ ಬರಬೇಕು. ಆಚಾರ್ಯರ ಹತ್ರ ಹೇಳ್ತಾರೆ, ಭಕ್ತಿ ಯಾವ ಥರ ಬರೆಸ್ಕೊಳ್ಳೋದು, ಹೆಂಗಿರಬೇಕು ಭಕ್ತಿ ಅಂತ ಹೇಳಿದಾಗ ಇಲ್ಲಿ ಶುಕಬ್ರಹ್ಮರ್ಷಿಗಳು ಹೇಳ್ತಾರೆ, ಈ ಕಥೆ ಇದೆಯಲ್ಲ ಹೇ ಪರೀಕ್ಷಿತ್ ಮಹಾರಾಜನೇ,
ಮೊದಲನೇ ಸತಿ ನಾನು ಹೇಳ್ತಾ ಇಲ್ಲ. ಶಿಶುಪಾಲ ವಧೆ ಆದಾಗ ನಾರದರು ಧರ್ಮಪುತ್ರನಿಗೆ ಹೇಳಿರುವಂತಹ ಅದ್ಭುತ ಚರಿತ್ರೆ ಇದು, ನರಸಿಂಹಾವತಾರ ಚರಿತ್ರೆ. ಶಿಶುಪಾಲ ಬಾಯಿಗೆ ಬಂದಾಗ ಬೈತಾ ಇರ್ತಾನೆ ಕೃಷ್ಣನನ್ನು. ಅವನು ಬೈಯೋದೇ ಅವನ ಕೆಲಸ. ಕೆಲವರು ನಾವು ಮೊದಲನೇ ದಿವಸ ಉಪನ್ಯಾಸದಲ್ಲಿ ಅನುಸಂಧಾನ ಮಾಡಿದ್ವಿ, ಭೂಮಂಡಲಕ್ಕೆ ಒಬ್ಬೊಬ್ಬರು ಅವರವರ ಲಕ್ಷ್ಯವನ್ನು ಧರಿಸ್ಕೊಂಡು ಕೆಳಗಡೆ ಬರ್ತಾರೆ, ಅವರವರ ಪ್ರಯೋಜನವನ್ನು ಧರಿಸ್ಕೊಂಡು ಬರ್ತಾರೆ, ಜೀವನದ ಪ್ರಯೋಜನವನ್ನು ನಾವು ತಿಳ್ಕೋಬೇಕು ಅಂತ ಹೇಳಿ. ಆದರೆ ಶಿಶುಪಾಲನ ಪ್ರಯೋಜನ ಏನು ಅಂದರೆ ಕೃಷ್ಣನ ಬೈತಾನೇ ಇರಬೇಕು. ಬಾಯಿಗೆ ಬಂದಾಗ ಬೈತಾನೆ. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಆಂಟಿ ಕೃಷ್ಣ ಕಾನ್ಷಿಯಸ್ನೆಸ್, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಆಂಟಿ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಅದರಲ್ಲಿ ಗೋಖಲೆ ಸಂಸ್ಥೆ ಥರ ಆಂಟಿ ಕೃಷ್ಣ ಉಪನ್ಯಾಸಗಳು. ಯಾರು ಕೃಷ್ಣನ ಮ್ಯಾಕ್ಸಿಮಮ್ ಬೈತಾರೋ ಅವರಿಗೆ ಮ್ಯಾಕ್ಸಿಮಮ್ ಸಂಭಾವನೆ. ಇದನ್ನು ದಾಸ ಹೇಳಿರುವಂತಹ ವ್ಯಾಖ್ಯಾನ ಇಲ್ಲ. ಇಲ್ಲಿ ಯಾವುದು ಹೊರಗಡೆ ಬರುತ್ತೋ ದಾಸಂದು ಯಾವುದೂ ಇಲ್ಲ, ಆಳ್ವಾರುಗಳು ಅನುಗ್ರಹ ಮಾಡಿರೋದು. ಯಾಕಂದರೆ ಕೇಟ್ಪಾರ್ ಶವಿಶುಡು ಕೀಳ್ಮೈ ವಶುಹಳೆ ವಯ್ಯಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೇಟ್ಪಾರ್ ಹೆಂಗೆ ಬೈತಾ ಇದ್ದ ಶಿಶುಪಾಲ ಅಂತ ಹೇಳಿದ್ರೆ ಕೇಳೋರು ಕಿವಿ ಚುಚ್ಚು ಹೋಗೋದಂತೆ. ಕೇಟ್ಪಾರ್ ಶವಿಶುಡು ಕೇಳೋರು. ಇದಕ್ಕೆ ವ್ಯಾಖ್ಯಾನ ಬರೆಯುವಂತಹ ಪ್ರಸಂಗದಲ್ಲಿ ವ್ಯಾಖ್ಯಾನಕಾರರು ಈಡು 36 ಪಡಿ ಅಂತ ತಿರುವಾಮಣಿ ವ್ಯಾಖ್ಯಾನ ಅದರಲ್ಲಿ ಬರೀತಾರೆ. ಎಂತಹ ಕೇಳುಗರು ಅಂತ ಹೇಳಿದ್ರೆ, ಎಂತಹ ಶ್ರೋತೃಗಳು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಥರ ಶ್ರೋತೃಗಳಲ್ಲ. ಕೃಷ್ಣನನ್ನು ಬೈಯೋ ಶ್ರೋತೃಗಳು ಕೂತ್ಕೊಂಡು ಆ ಶ್ರೋತೃಗಳು ಕಿವಿನೂ ಚುಚ್ಚೋ ಥರ ಅವನು ಬೈತಾ ಇದ್ನಲ್ಲ, ಅದು ಹೆಂಗೆ ಬೈತಾ ಇದ್ದ ಕೃಷ್ಣನನ್ನು. ಕೃಷ್ಣನ ತಾಳ್ಮೆ ಇದರಲ್ಲಿ ತೋರಿಸುತ್ತೆ. ಅಷ್ಟು ಬೈತಾ ಇದ್ರೂ ಇವನು ಸುಮ್ಮನೆ ಇದ್ನಲ್ಲ ಅಂತ ಹೇಳಿ. ಯಾಕಂದರೆ ವರ, ಅವನ ತಾಯಿಗೆ ವರ ಎಂಥದ್ದು ಕೊಟ್ಟಿದ್ದ ಅಂತ ಹೇಳಿದ್ರೆ, ತಾಯಿ ಕೇಳ್ತಾಳೆ, ನೋಡು ಇವನ ವಕ್ರತೆ ನಿನ್ನ ತೊಡೆ, ಶಿಶುಪಾಲನ ಕಥೆ ನೀವೆಲ್ಲ ಕೇಳಿರ್ತೀರ, ಅವನ ವಕ್ರತೆ ನಿನ್ನ ತೊಡೆಗೆ ಬಂದಿದ್ದ ತಕ್ಷಣ ಹೊರಟೋಯ್ತು, ನೀನೇ ವಧೆ ಮಾಡ್ತೀಯ. ಒಂದು ಮಾಡು ಕೃಷ್ಣ, 100 ಬೈಗಳು ಬೈಯೋ ತನಕ ನೀನು ಸುಮ್ಮನೆ ಇರಬೇಕು. ಅದು ದಿನ ಹೊಸದಾಗಿ ನೀನು ಕೌಂಟ್ ಮಾಡಬೇಕು. ಇವತ್ತು 98 ಆಗಿದ ತಕ್ಷಣ ತಿರ್ಗಾ 99 100 ನಾಳೆ ತಿರ್ಗಾ 1ರಿಂದ ಹೋಗಬೇಕು, ನಾಳೆ ತಿರ್ಗಾ 1ರಿಂದ ಹೋಗಬೇಕು. ಎಷ್ಟು ತಾಯಿಯ ವಾತ್ಸಲ್ಯ ಹೆಂಗಿರತ್ತೆ ನೋಡಿ. ಮಗುವನ್ನು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಹಂಗೆ ಪ್ರೊಟೆಕ್ಟ್ ಮಾಡ್ತಾಳೆ. ಎರಡನೇದಾಗಿ ಅವನು ಒಂದೊಂದು, ಯಾಕಂದರೆ ಅವನ ಡಿಕ್ಷನರಿನೂ ಸ್ವಲ್ಪ ಅದರಲ್ಲೂ ತೂತಿದೆ. ಅವನು ಒಂದು ಬೈಗಳನ್ನು 2 ಸತಿ ಅವನು ಪ್ರಕಟಪಡಿಸ್ಕೊಂಡ್ರೆ ಅದನ್ನು ಒಂದಾಗಿ ತಗೋಬೇಕು, 2ಆಗಿ ತಗೋಬಾರ್ದು. ಹೊಸ ಬೈಗಳನ್ನೇ ನೀನು ಕೌಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ವರ ತಗೊಳ್ತಾಳಂತೆ. ಕೇಟ್ಪಾರ್ ಶವಿಶುಡು. ಆದರೆ ರಾಜಸೂಯ ಯಾಗದಲ್ಲಿ ಅಗ್ರಪೂಜೆ ಕೃಷ್ಣನಿಗಾಗಬೇಕು ಅಂತ ಹೇಳಿದಾಗ ಇವನಿಗೆ ಮನೋಧರ್ಮ ಎಲ್ಲಿಂದ ಬರುತ್ತೋ ಆ ಉಪನ್ಯಾಸಗಳೆಲ್ಲ ಕೇಳಿ ಆವತ್ತು 100 ಹೊಸ ಬೈಗಳ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಪೂರ್ತಿ ಬಂದುಬಿಡತ್ತೆ. ಆವಾಗ ಸುದರ್ಶನ ಚಕ್ರವನ್ನು ತಗೊಂಡು ಶಿಶುಪಾಲ ಶಿರಚ್ಛೇದವನ್ನು ಮಾಡ್ತಾನಂತೆ. ಶಿಶುಪಾಲ ಶಿರಚ್ಛೇದ ಮಾಡಿದ ತಕ್ಷಣ ಶಿಶುಪಾಲನ ಆತ್ಮ ಹೋಗಿ ಕೃಷ್ಣನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಮೋಕ್ಷವನ್ನೇ ಅನುಗ್ರಹ ಮಾಡ್ತಾನೆ. ಶಿಶುಪಾಲ ದಂತವಕ್ತ್ರ ಜಯ ವಿಜಯರ 3ನೇ ಜನ್ಮ. ಅದಕ್ಕೋಸ್ಕರನೇ ಮೋಕ್ಷವನ್ನು ಕೊಟ್ಟಿದ ತಕ್ಷಣ ಆಶ್ಚರ್ಯವಾಗಿ ಕೃಷ್ಣನ ಮುಖ ನೋಡ್ತಾನೆ ಧರ್ಮಪುತ್ರ. ಏನಿದು ಕೃಷ್ಣ, ಬಾಯಿಗೆ ಬಂದಾಗ ಬೈತಾ ಇದ್ದಾನೆ ಅವನು ಹೋಗಿ ಮೋಕ್ಷ ಕೊಡ್ತೀಯಾ ನೀನು ಅಂತ ಹೇಳಿದ ತಕ್ಷಣ ಕೃಷ್ಣ ಬೇರೆಯವ್ರ ಥರ ಅವನು ಕಾಲರ್ ರೈಸ್ ಮಾಡ್ಕೊಳ್ಳಲ್ಲ, ನಾರದನ ಕಡೆ ತೋರಿಸ್ತಾನೆ. ಅವ್ರು ಹೇಳ್ತಾರೆ, ಕೇಳಿಸ್ಕೊ. ಅವ್ರು ಹೇಳ್ತಾರೆ, ಆವಾಗ ನಾರದರು ಶಿಶುಪಾಲನ ಹಿಂದಿನ ವೃತ್ತಾಂತವನ್ನು ಹೇಳಿ ಹಿರಣ್ಯಕಶಿಪು ವೃತ್ತಾಂತವನ್ನು, ಇವನು ಹಿಂದೆ ಹಿರಣ್ಯಕಶಿಪು ಆಗಿದ್ದ ಕಣೋ ಅಂತ ಹೇಳಿ ಇವಾಗ ಹೇಳ್ತೀರಿ. ಹಿರಣ್ಯಕಶಿಪು ವೃತ್ತಾಂತ ಹಿರಣ್ಯಾಕ್ಷ ವಧೆ ಆಗಿರುತ್ತೆ. ಹಿರಣ್ಯಕಶಿಪು ಬಂದು ತಾಯಿಗೆ ಸಮಾಧಾನ ಹೇಳಿ ವಿಷ್ಣುವನ್ನು ಇಲ್ಲ ಅಂತ ಆಗಿಸ್ಬಿಡ್ತೀನಿ ಅಂತ ಹೇಳಿ ಅವನ ಪರಿಸರವನ್ನೆಲ್ಲ ಕರೀತಾನೆ. ಅವನ ಅಸುರ ಪರಿಸರವನ್ನೆಲ್ಲ ಕರೆದುಬಿಟ್ಟು ಒಂದು ತುರ್ತು ಸಭೆಯನ್ನು ಏರ್ಪಡಿಸ್ತಾನೆ. ಎಮರ್ಜೆನ್ಸಿ ಜನರಲ್ ಬಾಡಿ ಮೀಟಿಂಗ್. ತುರ್ತು ಸಭೆಯನ್ನು ಏರ್ಪಡಿಸ್ಬಿಟ್ಟು ಎಲ್ಲರನ್ನೂ ಕೂರಿಸ್ಕೊಂಡು ಒಬ್ಬೊಬ್ಬರ ಹೆಸರು ಹೇಳ್ತಾನೆ. ಈಗ ಕಾರ್ಪೊರೇಟ್ಸಲ್ಲಿ ಸರ್ ಮೇಡಮ್ ಕಲ್ಚರ್ ಹೊರಟೋಗಿದೆ. ಹೆಸರುಗಳು ಹೇಳಿ ಸಂಬೋಧನೆ ಮಾಡ್ತಾರೆ. ಯಾಕಂದರೆ ಎಷ್ಟೇ ಸೀನಿಯರ್ ಅದೇ ಥರ ಇವನು ಹೆಸರು ಕರೀತಾನೆ ಒಬ್ಬೊಬ್ರಿಗೂ. ಭೋಬೋದಾನವದೈತ್ಯೇಯ ತ್ರಿಮೂರ್ಧಂ ತ್ರಕ್ಷಶಂಬರ
ಶತಬಾಹೋ ಹಯಗ್ರೀವ ನಮುಚೇಪ ಕೈಲ್ವಲ ವಿಪ್ರಚಿತ್ತೇ ಮಮ ವಚಃ ಪುಲೋ ಮಂಶಕುನಾದಯ. ಇದು ಸಹಸ್ರನಾಮ ಅಲ್ಲ, ಅಸುರರ ಹೆಸರುಗಳು. ಶೃಣುತಾನಂತರಂ ಸರ್ವೇ ಕ್ರಿಯತಾಂ ಆಶುಮಾಚಿರಂ. ಒಬ್ಬೊಬ್ಬರು ಹೆಸರನ್ನು ಕರೆದ ತಕ್ಷಣ ಎಲ್ಲರೂ ಹೇಳಿ ಬುದ್ಧಿ ಹೇಳಿ ಬುದ್ಧಿ, ಹೇಳಿದೊರೆ ಹೇಳಿದೊರೆ ಅಂತ ನಿಂತ್ಕೊಳ್ತಾರೆ. ನಾನು ಹೇಳಿದ್ದನ್ನು ಶೀಘ್ರದಲ್ಲಿ ಮಾಡಬೇಕು. ನಾನು ಹೋಗಿ ತಪಸ್ ಮಾಡಿಬಿಟ್ಟು ಬರ್ತೀನಿ. ನನ್ನ ತಪಸ್ಸು ಗೊತ್ತು ತಾನೆ, ಶೀಘ್ರದಲ್ಲೇ ಅವನನ್ನು ಬರ್ಸ್ಬಿಡ್ತೀನಿ ಕೆಳಗಡೆ, ಬ್ರಹ್ಮನನ್ನು. ಯಾಕಂದರೆ ಕರೆದಿದ ತಕ್ಷಣ ಬರಬೇಕು, ಓಡ್ ಬರಬೇಕು. ಆ ಹಂಸವಾಹನ ಬರುತ್ತೋ ಇಲ್ವೋ ಇವನೇ ಜಿಗಿಬೇಕು ಅಲ್ಲಿಂದ. ಆ ಥರ ತಪಸ್ ಮಾಡಿಬಿಟ್ಟು ಬರ್ತೀನಿ. ಅಷ್ಟು ಒಳಗಡೆ ನೀವು ಹೋಗಿ ನಾರಾಯಣ ಎಲ್ಲೆಲ್ಲಿ ವಾಸವಾಗಿರ್ತಾನೋ ಅಲ್ಲೆಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡಬೇಕು. ಆ ಗಲಾಟೆ ತಡೆಯೋಕ್ಕಾಗದೆ ನಾರಾಯಣ ಹೊರಗಡೆ ಬರ್ತಾನೆ. ನಾ ತಪಸ್ ಸಂಪಾದಿಸ್ಕೊಂಡ್ಬಂದು ನಾರಾಯಣ ಹೊರಗಡೆ ಬಂದಿದ ತಕ್ಷಣ ಅವನು ವಧೆ ಮಾಡಿಬಿಡ್ತೀನಿ. ಶ್ರೀಮದ್ ಭಾಗವತದಲ್ಲಿ ಹಿರಣ್ಯಕಶಿಪು ಹೇಳುವಂಥದ್ದು ಇದು ದುರ್ಬುದ್ಧಿ ವಾಕ್ಯಗಳು. ಯಾಕಂದರೆ ನಾರಾಯಣೀಯಮ್ಮಲ್ಲಿ ನಾರಾಯಣ ಭಟ್ಟದ್ರಿಗಳು ಹೇಳ್ತಾರೆ, ಮಧುಸೂದನನಾಗಿರುವಂತಹ ಹೇ ಪರಮಾತ್ಮನೇ, ಮಧುವನ್ನೇ ನಿನ್ನ ಸಂಹಾರ ಮಾಡಿದೆ. ಮಧುವಿನ ಬಲ ಏನು, ಇವನ ಬಲ ಏನು? ಇವನ ಬಲ ಅವನಿಗಿಂತ ಎಷ್ಟೋ ಪಾಲು ಕಮ್ಮಿ ಇದೆ. ಇವನ ಮುಂದೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ಆದರೂ ಈ ಥರ ಅವನು ಪ್ರಮಾಣ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿದಾಗ, ಎಲ್ಲೆಲ್ಲಿ ನೀವು ಹೋಗಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ವರ್ಣಾಶ್ರಮ ಧರ್ಮ ನಡೀತಾ ಇರುತ್ತೋ ಅಲ್ಲೆಲ್ಲ ಹೋಗಬೇಕು. ಅಂದರೆ ಶ್ರದ್ಧೆ ಇಟ್ಟು ಎಲ್ಲಿ ಕೆಲಸ ನಡೀತಾ ಇರುತ್ತೋ. ಕೆಲವರು ಹೇಳ್ತಾರಲ್ಲ, ಮೈಮರ್ತು ಕೆಲಸ ಮಾಡ್ತಾ ಇದ್ದೆ, ಮೈಮರ್ತು ಕೆಲಸ ಮಾಡ್ತಾ ಇದ್ದೆ ಅಂತ ಕೆಲವರು ಹೇಳ್ತಾರೆ. ಅದೇ ಥರ ಮೈಮರ್ತು ನಾವು ಕೆಲಸ ಮಾಡ್ತಾ ಇದ್ದರೆ ಭಗವಂತ ನಮ್ಮನ್ನು ಕೆಲಸದ ಕಡೆಗೆ ಎಳ್ಕೊಂಡಿದ್ದಾನೆ ವರ್ಣಾಶ್ರಮ ಧರ್ಮದಲ್ಲಿ. ಈ ಥರ ಎಲ್ಲ ಕೆಲಸ ನಡೀತಾ ಇರುತ್ತೋ ಭಗವಂತ ಅಲ್ಲಿ ಪ್ರತ್ಯಕ್ಷವಾಗಿ ಇರ್ತಾನೆ. ಅಲ್ಲಿ ಹೋಗಿ ಅವ್ರನ್ನ ಕೆಲಸ ಮಾಡೋದು ಬಿಡಬೇಡ ಅಂತ ಒಬ್ಬ ಅಸುರನಿಗೆ ಹೇಳ್ತಾನೆ. ಇನ್ನೊಂದು, ಎಲ್ಲಿ ಹೋಮಗಳು ನಡೀತಾ ಇರುತ್ತೋ, ಎಲ್ಲಿ ಯಜ್ಞಯಾಗಾದಿಗಳು ನಡೀತಾ ಇರುತ್ತೋ, ಎಲ್ಲಿ ಜನಗಳು ಯೋಗ ಮಾಡ್ತಾ ಇರ್ತಾರೋ, ಎಲ್ಲಿ ಗೃಹಿಣಿಗಳು ಪಾತಿವ್ರತ್ಯವನ್ನು ತೋರಿಸ್ತಾ ಇರ್ತಾರೋ, ಇಲ್ಲ ಮನೆಯಲ್ಲಿ ಅವರವರ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೋ, ಈ ಕಡೆ ಹೋಗಿ ನೀವು ಕೆಲಸ ಮಾಡಿ, ಗಲಾಟೆ ಮಾಡಿದಾಗ ಹೊರಗಡೆ ಬರ್ತಾನೆ ಅಂತ ಹೇಳಿಬಿಟ್ಟು ಹೇಳಿ ಇವನು ತಪಸ್ಸು ಮಾಡೋಕ್ಕೆ ಹೋಗ್ತಾನೆ. ತಪಸ್ಸು ಮಾಡುವಾಗ ಅಸುರ ಸಾಧನೆ, ಒಂದು ಕಾಲಲ್ಲಿ ನಿಂತ್ಕೊಂಡು ಎರಡು ಕೈಯನ್ನು ಮೇಲೆ ಹಾಕ್ಕೊಂಡು ಪಂಚಾಗ್ನಿ ಮಧ್ಯದಲ್ಲಿ ಸತೇಪೇ ಮಂದರದ್ರೋಣ್ಯಾಂ ತಪಃ ಪರಮಧಾರುಣಂ ಊರ್ಧ್ವಬಾಹುರ್ನಭೋದೃಷ್ಟ ಪಾದಾಂಗುಷ್ಟಶ್ರಿತಾವನಿಹಿ. ಶ್ರೀಮದ್ ಭಾಗವತ ಹೇಳುತ್ತೆ, ಎರಡು ಕೈಯನ್ನು ಮೇಲೆ ಎತ್ಕೊಂಡು ನಮಸ್ಕಾರ ಮಾಡ್ತಾನಂತೆ ಬ್ರಹ್ಮನನ್ನ. ಒಂದು ಕಾಲನ್ನು ಅವನ ಮಂಡಿ ಮೇಲೆ ಇಟ್ಕೊಂಡು ಒಂದು ಕಾಲಲ್ಲಿ ನಿಂತ್ಕೊಳ್ತಾನೆ. ಆ ಒಂದು ಕಾಲು ಅವನ ಹೆಬ್ಬೆಟ್ಟೆ ಬೆರಳಿನ ಮೇಲೆ ನಿಂತ್ಕೊಳ್ತಾನೆ. ಅವನ ಬೆರಳಿನ ಮೇಲೆ ನಿಂತ್ಕೊಂಡು ಅವನು ತಪಸ್ಸು ಮಾಡ್ತಾನೆ. ಎಂತಹ ಘೋರ ತಪಸ್ಸು! ತಪಸ್ಸು ಮಾಡುವಾಗ ದಿನಗಳು ಓಡಿ ಹೋಗುತ್ತೆ. ಒಂದು ಇರುವೆ ಗೂಡು ಕಟ್ಕೊಳ್ಳುತ್ತೆ ಅವನ ಮೇಲೆ, ಆಂಟ್ ಹಿಲ್ ಇರುವೆ ಗೂಡು ಕಟ್ಕೊಳ್ಳುತ್ತೆ. ಬ್ರಹ್ಮ ಬರ್ತಾನೆ. ಬಂದಿದ ತಕ್ಷಣ ಹಿರಣ್ಯಕಶಿಪು ಎಲ್ಲಿ ಅಂತ ಕಾಣಿಸೋದಿಲ್ಲ, ಕಮಂಡುಲೆಯಿಂದ ತೀರ್ಥ ಪ್ರೋಕ್ಷಣೆ ಮಾಡ್ತಾನೆ. ಆವಾಗ ಹಿರಣ್ಯಕಶಿಪು ಮೇಲಕ್ಕೆ ಬಂದು ಹೇಳ್ತಾನೆ, ಹೇ ಬ್ರಹ್ಮ, ನನಗೆ ಸಾವು ಬರಬಾರ್ದು. ಬ್ರಹ್ಮ ಹೇಳ್ತಾನಂತೆ, ನನಗೂ ಆ ವರ ಇಲ್ಲ ಕಣೋ. ಯಾಕಂದರೆ ನನಗೂ 100 ವರ್ಷ ಆಯುಸ್ಸಿದೆ, ನನಗೂ ವರ ಇಲ್ಲ, ಅದು ನಾನು ಕೊಡೋಕ್ಕಾಗಲ್ಲ. ಅದು ಡಿಸೈನ್ ಅಲ್ಲ, ಸೃಷ್ಟಿಯ ಡಿಸೈನ್ ಅಲ್ಲ, ಅದು ಬರೋದಿಲ್ಲ. ಇಟ್ ಇಸ್ ಔಟ್ ಆಫ್ ಡಿಸೈನ್, ಐ ಕೆನಾಟ್ ಡೂ ಇಟ್ ಅಂತ ಹೇಳ್ತಾನೆ. ಸರಿ, ಹಾಗಾದರೆ ನನ್ನ ಮಾತು ಕೇಳು, ಎಲ್ಲವನ್ನೂ ಒಪ್ಕೋಬೇಕು. ನಿನ್ನ ಸೃಷ್ಟಿಯಲ್ಲಿ ಯಾರು ನನ್ನನ್ನು ವಧೆ ಮಾಡಬಾರದು ಅಂತ ಹೇಳಿದ ತಕ್ಷಣ ಹಿಂದ್ಗಡೆ ಒಂದು ನಗು ಕೇಳುತ್ತಂತೆ. ನಾರಾಯಣ ಜೋರಾಗಿ ನಗ್ತಾನೆ ಹಿಂದ್ಗಡೆ. ಮರ್ತ್ಬಿಟ್ಟಿಯೇನೋ ಹಿರಣ್ಯಕಶಿಪು, ವೇದದಲ್ಲಿ ಇಷ್ಟೆಲ್ಲ ಕಲ್ತಿಯಲ್ಲ. ಯೋ ಬ್ರಹ್ಮಾಣಂ ವಿದತಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋಮಿ ತಸ್ಮೈ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ವೇದ ಹೇಳುತ್ತೆ. ಬ್ರಹ್ಮನನ್ನೂ ಒಬ್ಬ ಸೃಷ್ಟಿ ಮಾಡಿದ್ದಾನೆ ಅಂತ ಮರ್ತ್ಬಿಟ್ಟಿಯಲ್ಲ, ಅವನನ್ನು ಬಿಟ್ಟು ಬ್ರಹ್ಮ ಸೃಷ್ಟಿಯನ್ನು ನೀನು ಕೇಳ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಬ್ರಹ್ಮನನ್ನು ನಾರಾಯಣ ಹಿಂದ್ಗಡೆಯಿಂದ ತಿವಿತಾನೆ. ತಥಾಸ್ತು ಅಂತ ಹೇಳು ಅಂತ ಹೇಳಿ ಬ್ರಹ್ಮ ನಿಟ್ಟುಸಿರು ಬಿಟ್ಕೊಂಡು ತಥಾಸ್ತು ಅಂತ ಹೇಳ್ತಾನೆ. ಆಮೇಲೆ ಮೂರನೇದಾಗಿ
ನನಗಿನ್ನೂ ಸಾವು ಬರೋದಿಲ್ಲ ಅಂತ ತಿಳ್ಕೊಂಡು ತಿರ್ಗಾ ಒಂದು ಲಿಸ್ಟ್ ಓದ್ತಾನೆ ಅವನು. ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಹಿ, ಆಯುಧಗಳಿಂದ ನನಗೆ ಸಾವು ಬರಬಾರ್ದು ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಹೇಳ್ತಾನೆ. ಆಕಾಶದಲ್ಲಿ ಸಾವು ಬರಬಾರ್ದು ತಥಾಸ್ತು, ಭೂಮಿ ಮೇಲೆ ಸಾವು ಬರಬಾರ್ದು ತಥಾಸ್ತು, ನ ಭೂಮೌ ನಾಂಬರೇ ಮೃತ್ಯು ನನರೈಹಿ ನ ಮೃಗೈರಪಿ. ಎರಡನೇ ಸತಿ ಸರಸ್ವತಿ ಕೂತ್ಕೊಂಡು ನಾಲಿಗೆಯಲ್ಲಿ ಅಪಶಬ್ದ ನುಡಿಸ್ತಾಳೆ. ಭಗವದ್ ಬಂಧುವರೇ, ಜೀವನದಲ್ಲಿ ಸಂಸ್ಕೃತಿ ಇಲ್ಲದೆ ಹೋದರೆ ಸಂಸ್ಕೃತಿ ಉಳ್ಳ ವಾಕ್ಯಗಳು ನಾಲಿಗೆಯಿಂದ ಬರೋದಿಲ್ಲ. ಸತ್ವಗುಣವನ್ನು ಒಳಗಡೆ ಧರಿಸ್ಕೊಳ್ದೆ ಹೋದರೆ ಸರಸ್ವತಿ ಒಳಗಡೆ ಅಬದ್ಧವನ್ನು ನುಡಿಸ್ತಾಳೆ. ರಜೋತಮೋ ಗುಣಗಳನ್ನ ಧರಿಸ್ಕೊಂಡು ಹೋದರೆ ಒಬ್ಬರ ಹತ್ರ ಮಾತಾಡೋಕೆ ಹೋಗುವಾಗ ಅಬದ್ಧವಾಗಿರುವಂತಹ ಮಾತುಗಳು ಹೊರಗಡೆ ಬರುತ್ತೆ. ಆಳ್ವಾರ್ಗಳು ಇದನ್ನು ಹೇಳ್ತಾರೆ, ಹೇ ಪರಮಾತ್ಮ, ಅಬದ್ಧವೇ ಪಿರವಿ ತಂದಾಯಿ ಅರಂಗಮಾನ್ ಅಹರುಳಾನೆ, ಅಬದ್ಧವೇ ಪಿರವಿ ತಂದಾಯಿ. ಆಳ್ವಾರ್ಗಳು ಹೇಳೋ ಮಾತಲ್ಲ, ನಮಗೆ ಹೇಳಿದ್ದಾರೆ ಅವರು. ರಜೋತಮೋ ಗುಣಗಳಿಂದ ಅಬದ್ಧವಾಗಿರುವಂತಹ ಮಾತು. ಮೊದಲು ನಿನ್ನ ಸೃಷ್ಟಿಯಲ್ಲಿ ಸಾವು ಬರಬಾರದು ಅಂತ ಹೇಳಿರುವಂತಹ ಹಿರಣ್ಯಕಶಿಪು ಇವಾಗ ನನರೈಹಿ ನಮೃಗೈರಪಿ, ಒಂದು ನಕಾರವನ್ನು ಮಧ್ಯದಲ್ಲಿ ಹಾಕಿಸ್ತಾಳೆ ಸರಸ್ವತಿ. ನನರೈಹಿ ಮೃಗೈರಪಿ, ನನರ ಮೃಗೈರಪಿ ಅಂತ ಹೇಳಿದ್ರೆ ನರಸಿಂಹಾವತಾರ ಆಗ್ತಾ ಇರಲಿಲ್ಲ. ನನರೈಹಿ ನಮೃಗೈರಪಿ. ಈ ಶ್ರೀಮದ್ ಭಾಗವತದ ಸೂಕ್ಷ್ಮವನ್ನು ನಾವು ದರ್ಶನ ಮಾಡುವಾಗ ಅಚಿತ್ ಜನರಿಗೆ ಇಲ್ಲ ಸತ್ವಗುಣವನ್ನು ಧರಿಸ್ಕೊಂಡಿಲ್ಲದೆ ಇರುವಂತಹ ಜನರಿಗೆ ಭಗವಂತ ಹೆಂಗೆ ಎಡವಿಸ್ತಾನೆ ಅನ್ನುವಂತಹ ತಾತ್ಪರ್ಯವನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕು. ನನರೈಹಿ ನ ಮೃಗೈರಪಿ, ನರನಿಂದಾನೂ ನನಗೆ ಸಾವು ಬರಬಾರ್ದು, ಮೃಗದಿಂದಾನೂ ಸಾವು ಬರಬಾರ್ದು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಪರಮಾತ್ಮ ತೀರ್ಮಾನ ಮಾಡ್ತಾನಂತೆ. ನರನಿಂದಾನೂ ಬರಬಾರ್ದು, ಮೃಗದಿಂದಾನೂ ಬರಬಾರ್ದು, ನರಮೃಗವಾಗಿ ನಾನು ಬರ್ತೀನಿ ಅಂತ ಪರಮಾತ್ಮ ತೀರ್ಮಾನ ಮಾಡ್ಕೊಳ್ತಾನೆ. ಸರಿ, ಬ್ರಹ್ಮನಿಗೆ ಲಿಮಿಟೇಷನ್ ಇರೋದು, ಡಿಸೈನು ಬ್ರಹ್ಮನಿಗೆ ಲಿಮಿಟೇಷನ್ ಇದೆ. ಯಾಕಂದರೆ ಅವನ ಡಿಸೈನ್ ಸಾಫ್ಟ್ವೇರ್ ನಾನು ಲಾಕ್ ಮಾಡಿದ್ದೀನಿ. ಹೆಂಗೆ ಬಸ್ಸಲ್ಲಿ ಹೋಗುವಾಗ ಇಲ್ಲಿಂದ ಶೃಂಗೇರಿಗೋ ಇಲ್ಲ ಇಲ್ಲಿಂದ ಮಂಗಳೂರಿಗೋ ಹೋಗುವಾಗ ಸ್ಪೀಡ್ ರೆಗ್ಯುಲೇಟರ್ ಹಾಕಿರ್ತಾರೆ ಬಸ್ ಡ್ರೈವರ್ಗೆ. ವೇಗದ ಮಿತಿಯನ್ನು ಕಮ್ಮಿ ಮಾಡೋಕ್ಕೆ ಸ್ಪೀಡ್ ರೆಗ್ಯುಲೇಟರ್ ಹಾಕಿರ್ತಾರೆ. ಆದರೆ ಬಸ್ಸನ್ನು ಯಾರು ಡಿಸೈನ್ ಮಾಡಿದಾನೋ ಅವನ ಸ್ಪೀಡ್ ರೆಗ್ಯುಲೇಟರ್ ತೆಗೆಯುವಂತಹ ಶಕ್ತಿ ಅವನಿಗಿರುತ್ತೆ. ಪರಮಾತ್ಮ ತಿಳ್ಕೊಳ್ತಾನಂತೆ, ಬ್ರಹ್ಮ ನರಮೃಗವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ನಾನು ನರಮೃಗವಾಗಿ ಬರ್ತೀನಿ. ಹಿರಣ್ಯಕಶಿಪು ಕೇಳು ಕೇಳು, ಇನ್ನು ಮುಂದೆ ಏನು ಬೇಕಂದ್ರೂ ಕೇಳು ಅಂತ ಹೇಳಿಬಿಟ್ಟು ಪರಮಾತ್ಮ ಹಿಂದುಗಡೆಯಿಂದ ಒಂದೊಂದು ವಾಕ್ಯದಲ್ಲೂ ಭಗವದ್ ಬಂಧುವರೇ ಪರಮಾತ್ಮ ಕೇಳಿಸ್ಕೊಳ್ತಾನೆ. ಅದರಲ್ಲಿ ಎಷ್ಟು ಸತ್ವ ಇದೆ ಅಂತ ನೋಡ್ತಾನೆ. ಸತ್ವ ಇಲ್ಲದೆ ಹೋದರೆ ಅಬದ್ಧ ಬರೆಸ್ತಾನೆ. ವ್ಯಸುಭಿರ್ವ ಸುರಾಸುರಮಹೋರಗೈ ಅಪ್ರತಿದ್ವಂದ್ವತಾಂ ಯುದ್ಧೇ ಏಕಪತ್ಯಂ ಚ ದೇಹಿನಾಂ ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ಯಥಾತ್ಮನಃ ತಪೋಯೋಗ ಪ್ರಭಾವಾಣಾಂ ಎನ್ನರಿಷ್ಯತಿ ಕರ್ಹಿಚಿತ್. ಮನುಷ್ಯರನ್ನು ನಾನು ಗಣಿಸೋದೇ ಇಲ್ಲ, ಅದಕ್ಕೋಸ್ಕರನೇ ನನಗೆ ಈ ವರ ಕೊಡು ಅಂತ ಹೇಳಿದ್ರೆ ಒಂದೊಂದು ವರವನ್ನು ಕೊಡುವಾಗಲೂ ಬ್ರಹ್ಮ ಒಂದೊಂದು ಅಡಿ ಹಿಂದೆ ಹೋಗ್ತಾ ಇದ್ದಂತೆ. ಹಿಂದೆ ಹೋದ ಮೇಲೆ ಇವನು ಸ್ವಲ್ಪ ಉಸಿರು ಬಿಟ್ಟಿದ ತಕ್ಷಣ ಎಲ್ಲ ನಿನಗೆ ಕೊಟ್ಟೆ ಅಂತ ಬ್ರಹ್ಮ ಹೇಳಿಬಿಟ್ಟು ಅಂತರ್ಧಾನವಾಗ್ತಾನೆ. ಅಂತರ್ಧಾನ ಆಗಿದ ತಕ್ಷಣ ಮೊದಲು ಅಲ್ಲಿಂದ ಮನೆಗೂ ಬರೋದಿಲ್ಲ ಹಿರಣ್ಯಕಶಿಪು. ಇಂದ್ರಲೋಕಕ್ಕೆ ಡೈರೆಕ್ಟ್ ಟೂರ್ ಮಾಡ್ತಾನೆ. ಡೈರೆಕ್ಟ್ ಟೂರ್ ಮಾಡಿಬಿಟ್ಟು ಇಂದ್ರನನ್ನು ಮೊದಲು ಇಳಿಸ್ಬಿಟ್ಟು ಎಲೆಕ್ಷನ್ ಆಗದೆ ಪವರ್ ಎಕ್ಸ್ಚೇಂಜ್ ಆಗಿದ್ದು ಮೊದಲನೇ ಎಪಿಸೋಡ್ ಅದೇ ಅಂತ ನಾವು ತಿಳ್ಕೋಬೇಕು. ಸೀಟ್ ಚೇಂಜ್ ಆಗಿದ್ದು ಇಂದ್ರನನ್ನು ಕೆಳಗಡೆ ಇಳಿಸ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಾನೇ ಸರ್ವಸ್ವ ಅಂತ ತಿಳ್ಕೊಂಡು ಕ್ಷೀರಾಬ್ದಿಗೆ ಹೋಗ್ತಾನೆ. ಕ್ಷೀರಾಬ್ದಿಗೆ ಹೋಗಿರುವಂತಹ ಪ್ರಸಂಗದಲ್ಲಿ ನಾರಾಯಣ ಲಕ್ಷ್ಮೀ ಜೊತೆಯಲ್ಲಿ ಲೀಲೆಯನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ಎಷ್ಟೋ ಕ್ರೀಡೆಗಳನ್ನ ಮಾಡ್ತಾ ಇರ್ತಾನೆ. ಮಾಡುವ ಪ್ರಸಂಗದಲ್ಲಿ ನಾರಾಯಣನ ತೊಡೆ ನಡಗತ್ತಂತೆ. ನಡಗದಾಗಿ ಯಾಕೆ ಸ್ವಾಮಿ ನಡುಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಿಂದೆ ಬರ್ತಾ ಇದ್ದಾನಲ್ಲ ಅವನು ಬಂದರೆ ಭಾಳ ಕಷ್ಟ ಭಾಳ ಕಷ್ಟ ಅಂತ ಹೇಳಿಬಿಟ್ಟು ಹೇಳಿದಾಗ ಅವನನ್ನು ನೋಡಿ ಯಾಕ್ರಿ ನಡುಗ್ತೀರಾ, ಮಧುವನ್ನೇ ಸಂಹಾರ ಮಾಡಿದ್ದೀರಾ, ಅವನನ್ನು ನೋಡಿ ಯಾಕೆ ನಡುಗ್ತೀರಾ ಅಂತ ಹೇಳಿದ್ರೆ ಅವನು ಬಂದರೆ ಭಾಳ ಕಷ್ಟ, ಅವನಿಗೆ ಗೊತ್ತಿಲ್ಲದೆ ಇರುವಂತಹ ಜಾಗಕ್ಕೆ ನಾವು ಹೋಗಿ ಸೇರ್ಕೋಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯೂ ವಿಶ್ವಸಂಚಾರ ಮಾಡಿ ಬರ್ತಾ ಇದ್ದಾನೆ ಹಿರಣ್ಯಕಶಿಪು. ಎಲ್ಲಿ ಹೋಗಿ ಸೇರ್ಕೊಳ್ತೀರಾ ಅಂತ ಹೇಳಿದ್ರೆ ಬಾರೇ ಲಕ್ಷ್ಮಿ ಅಂತ ಕೈ ಹಿಡ್ಕೊಂಡು ಹೋಗಿ ಅವನ ಹೃದಯ ಮಂಡಲದಲ್ಲಿ ಪರಮಾತ್ಮ ಹೋಗಿ ಕೂತ್ಕೊಳ್ತಾನಂತೆ.
ಹಿರಣ್ಯಕಶಿಪು ಹೃದಯ ಮಂಡಲದಲ್ಲಿ ಹೋಗಿ ಕೂತ್ಕೊಂಡು, ಈ ಜಾಗ ಅವನಿಗೆ ಗೊತ್ತಿಲ್ಲ ಕಣೆ, ಯಾಕಂದರೆ ಅವನ ಹೃದಯವೇ ಅವನಿಗೆ ಗೊತ್ತಿಲ್ಲ. ಒಬ್ಬ ಅಭಕ್ತನಿಗೆ ಪರಮಾತ್ಮ ಹೃದಯದಲ್ಲಿ ಇದಾನೇ ಅನ್ನೋದೇ ಗೊತ್ತಿಲ್ಲ. ಗಾಡ್ ಈಸ್ ನಾಟ್ ದೇರ್, ಗಾಡ್ ಈಸ್ ನಾಟ್ ದೇರ್ ಅಂತ ಹೇಳಿಬಿಟ್ಟು ಎಲ್ಲ ನಾಸ್ತಿಕರು ಹೇಳ್ತಾ ಇರ್ತಾರೆ. ಅವನ ಹೃದಯದಲ್ಲಿ ಹೋಗಿ ಹಿರಣ್ಯಕಶಿಪುವನ್ನು ಪರಮಾತ್ಮ, ಯಾಕಂದರೆ ಭಗವಂತ ಆ ಸಮಯವನ್ನು ಏರ್ಪಡಿಸ್ಕೋಬೇಕು. ಹಿರಣ್ಯಕಶಿಪು ವಧೆ ಅವನಿಗೆ ಬೇಕಾದಾಗ ಭಗವಂತ ವಧೆ ಮಾಡೋದಿಲ್ಲ. ಈ ಥರ ಹೃದಯದಲ್ಲಿ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಭಗವಂತ ಹಿರಣ್ಯಕಶಿಪು ತಿಳ್ಕೊಳ್ತಾನಂತೆ. ಓಡ್ ಹೋಗ್ಬಿಟ್ಟ ನಡುಕೊಂಡು ನನ್ನಿಂದ. ಸರಿ, ಇನ್ನು ಸರ್ವೇಶ್ವರ ನಾನೇ ಅಂತ ಹೋಗ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಮೊದಲು ಎಲ್ಲ ಗೌರ್ಮೆಂಟ್ ಆಫೀಸಸ್ಗೂ ಹೋಗ್ತಾನೆ. ಹಿರಣ್ಯಕಶಿಪು ಗೌರ್ಮೆಂಟ್ ಆಫೀಸು, ಅಲ್ಲಿರುವಂತಹ ಫೋಟೋಗಳನ್ನೆಲ್ಲ ಇಳಿಸ್ಬಿಟ್ಟು ಇವನ ಫೋಟೋ ಹಾಕ್ಕೊಳ್ತಾನೆ. ಕೆಲವು ಸ್ಟೇಟ್ಗಳಲ್ಲಿ ಅದು ಒಂದಿದೆ, ಯಾರು ಪವರ್ಗೆ ಬರ್ತಾರೋ ಅವ್ರ ಫೋಟೋ ಹಾಕ್ಕೋಬೇಕು ಅವ್ರು ಗೌರ್ಮೆಂಟ್ ಆಫೀಸಲ್ಲಿ. ಈ ಥರ ಅವನ ಫೋಟೋ ಹಾಕ್ಕೊಂಡು ಹಿರಣ್ಯಕಶಪವೇ ನಮಃ ಅಂತ ನಾಳೆಯಿಂದ ಪಾರಾಯಣೆ ಆಗಬೇಕು ಅಂತ ಹೇಳಿಬಿಟ್ಟು ಇವನು ಡಂಗೂರ ಸಾಧಿಸ್ತಾನೆ. ಡಂಗೂರ ಸಾಧಿಸ್ಬಿಟ್ಟು ಈ ಅರಮನೆಗೆ ಬಂದಿದ್ದ ತಕ್ಷಣ ಕಯಾದು ಅಂತ ಹಿರಣ್ಯಕಶಿಪು ಹೆಂಡತಿ ಪ್ರಸವಿಸ್ತಾಳೆ. ಹಿರಣ್ಯಕಶಿಪುವಿಗೆ 4 ಜನ ಪುತ್ರರು. ಅದರಲ್ಲಿ ಶ್ರೀಮದ್ ಭಾಗವತ ಇನ್ನು 3 ಜನದ ಹೆಸರು ಹೇಳಲಿಲ್ಲ. ಪ್ರಹ್ಲಾದನ ಹೆಸರವನ್ನು ಬಾಯ್ಬಿಟ್ಟು ಹೇಳುತ್ತೆ ಶ್ರೀಮದ್ ಭಾಗವತ. ಪ್ರಹ್ಲಾದನ ಜನನ ಆಗತ್ತೆ. ಈ ಕಡೆ ದೇವತೆಗಳೆಲ್ಲ ಓಡ್ತಾರೆ ನಾರಾಯಣನ ಹತ್ರ ಕ್ಷೀರಾಬ್ದಿಯಲ್ಲಿ. ಈ ಥರ ವರ ಪಡ್ಕೊಂಡು ಬಂದಿದ್ದಾನಲ್ಲ ಹಿರಣ್ಯಕಶಿಪು, ಈ ವರವನ್ನು ನೀವು ನೆಗೆಟ್ ಮಾಡಬೇಕು, ಇಲ್ಲ ಅಂತ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೂಪವನ್ನು ಧರಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಥರನೂ ಕೇಳ್ಕೊಂಡ್ಬಿಟ್ಟಿದ್ದಾನೆ. ಎರಡನೇದಾಗಿ ಯಾವ ಸಮಯದಲ್ಲೂ ಹೋಗಿ ನೀವು ವಧೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ಹೆದರ್ಕೋಬೇಡಿ ದೇವತೆಗಳೇ, ಅವನು ಏನೇ ಕೇಳಲಿ ಅದರ ಮೇಲೆ ನಡೆಸಬೇಕಾಗಿರೋದು ನನ್ನ ಕರ್ತವ್ಯ ತಾನೇ ಅಂತ ಹೇಳಿಬಿಟ್ಟು ಕೇಳಿದಾಗ, ಇಲ್ಲ ದೇವರೇ ನೀವು ನಮಗೆ ಹೇಳಬೇಕು. ಭಗವಂತ ಹೇಳ್ತಾನಂತೆ, ಹೆದರ್ಕೋಬೇಡಿ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈ ಚ ವಿದ್ವೇಷ ಸವ ಆಶು ವಿನಶ್ಯತಿ. 7 ಅಪಚಾರಗಳು ಯಾರು ಮಾಡ್ತಾರೋ, 7ರಲ್ಲಿ 1 ಅಪಚಾರ ಯಾರು ಮಾಡ್ತಾನೋ ಅವನು ಶೀಘ್ರದಲ್ಲಿ ನಾಶವಾಗ್ಬಿಡ್ತಾನೆ ಅಂತ ಪರಮಾತ್ಮ ಹೇಳ್ತಾನೆ ದೇವತೆಗಳಿಗೆ. ಯದಾ ದೇವೇಶು, ದೇವತೆಗಳ ಹೇಳನವನ್ನು, ದೇವತೆಗಳ ಅಪಚಾರವನ್ನು ಯಾರು ಮಾಡ್ತಾನೋ ಅವನು ನಾಶವಾಗ್ತಾನೆ. ವೇದವನ್ನು ಯಾರು ಕೀಳಾಗಿ ನೋಡ್ತಾನೋ ಅವನು ನಾಶವಾಗ್ತಾನೆ. ಹಸುಗಳಿಗೆ ಯಾರು ತೊಂದರೆ ಉಂಟು ಮಾಡುತ್ತಾನೋ ಅವನು ನಾಶವಾಗ್ತಾನೆ. ವಿಪ್ರರ್ನ, ವೇದ ಪಾರಾಯಣೆ ಮಾಡುವವ್ರನ್ನ ಯಾರು ಕೀಳಾಗಿ ನೋಡ್ತಾನೋ ಅವನು ನಾಶವಾಗ್ತಾನೆ. ಸಾಧುಗಳನ್ನ, ಸಮಾಜಕ್ಕೆ ಒಳ್ಳೆಯದು ಮಾಡುವವ್ರನ್ನ ನೋಡಿ ಯಾರು ತೊಂದರೆ ಕೊಡ್ತಾನೋ ಅಂಥವ್ರನ್ನ ತೊಂದರೆ ನಾವು ಕೊಟ್ಟರೆ ಅವನು ನಾಶವಾಗ್ತಾನೆ. ಧರ್ಮವನ್ನು ಬಿಟ್ಟು ಯಾರು ನಡೀತಾನೋ ಅವನು ನಾಶವಾಗ್ತಾನೆ. ನನ್ನನ್ನು ಯಾರು ದ್ವೇಷಿಸ್ತಾನೋ, ನಾರಾಯಣನನ್ನು, ಮೈಚ ವಿದ್ವೇಷ, ನನ್ನನ್ನು ಯಾರು ದ್ವೇಷಿಸ್ತಾನೋ ಅವನು ಶೀಘ್ರದಲ್ಲಿ ನಾಶವಾಗ್ತಾನೆ. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಅಂತ ಒಬ್ಬ ಮಗ ಉಂಟಾಗ್ತಾನೆ. ಅವನು ಈ 7 ಅಪಚಾರಗಳು ಮಾಡ್ತಾನೆ ಅಂತ ಪರಮಾತ್ಮ ಅಲ್ಲಿ ಡಿಸೈನ್ ಮಾಡಿರ್ತಾನೆ. ಆವಾಗ ತೆಗೆದುಬಿಟ್ಟು ಕ್ಯಾಡಲ್ಲಿ ಡಿಸೈನ್ ಡ್ರಾ ಮಾಡಿರ್ತಾನೆ, ಕಂಪ್ಯೂಟರ್ ಏಡೆಡ್ ಡಿಸೈನ್. ಆ ಕ್ಯಾಡ್ ಡ್ರಾಯಿಂಗ್ ತೋರಿಸ್ತಾನೆ, ಈ ಥರ ನಾನು ಸಂಕಲ್ಪ ಮಾಡಿದ್ದೀನಿ. ಆವಾಗ ಈ ದೇವತೆಗಳು ಹೇಳ್ತಾರಂತೆ, ನಾರಾಯಣ ನಂಬೋಕ್ಕಾಗೋದಿಲ್ಲ, ಯಾವ ರೂಪವನ್ನು ಧರಿಸ್ಕೊಳ್ತೀಯಾ ಅದನ್ನು ತೋರಿಸ್ತೀಯಾ ಅಂತ ಹೇಳಿದಾಗ ಪರಮಾತ್ಮ ನರಸಿಂಹ ರೂಪವನ್ನು ದೇವತೆಗಳಿಗೆ ಆವಾಗ ತೋರಿಸ್ದ. ಅದೇ ರೂಪವನ್ನು ಇವತ್ತು ನಾವು ನಾಮಕ್ಕಲ್ ಅನ್ನುವಂತಹ ಕ್ಷೇತ್ರ, ಸೇಲಂ ಹತ್ರ ಇರುವಂತಹ ನಾಮಕ್ಕಲ್ ಕ್ಷೇತ್ರದಲ್ಲಿ ದೇವತೆಗಳಿಗೆ ಅನುಗ್ರಹ ಮಾಡುವಂತಹ ಪರಮಾತ್ಮ ಶಾಂತ ಉಗ್ರ ನರಸಿಂಹನಾಗಿ ಇವತ್ತಿಗೂ ನಾವು ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರೆ ಬಂಡೆಯಲ್ಲಿ ಸೂರ್ಯ, ಚಂದ್ರ, ಬ್ರಹ್ಮ, ರುದ್ರ ಎಲ್ಲರೂ ಹಿಂದೆ ಇದ್ದಾರೆ. ಆ ಪರಿವಾರವೆಲ್ಲ ಇರೋವಾಗ ನರಸಿಂಹ ರೂಪವನ್ನು ಪರಮಾತ್ಮ ಅಲ್ಲಿ ತೋರಿಸ್ತಾನೆ. ಆಂಜನೇಯರ ನಮಸ್ಕಾರ ಮಾಡುವಂತಹ ಪ್ರಸಂಗದಲ್ಲಿ ಪಾದಕ್ಕೆ ಸರಿಯಾಗಿ ಅವರ ದೃಷ್ಟಿ ಬರುತ್ತೆ ಅಂತ ಹೇಳಿಬಿಟ್ಟು ನಾಮಕ್ಕಲ್ ಆಂಜನೇಯರನ್ನ ತೋರಿಸುವಂತಹ ಪ್ರಸಂಗದಲ್ಲಿ, ದರ್ಶನ ಮಾಡಿಸುವಂತಹ ಪ್ರಸಂಗದಲ್ಲಿ ಭಗವಂತನ ಪಾದಾರವಿಂದಕ್ಕೆ ನೆಟ್ಟಿಗೆ ಆ ಕಣ್ಣು
ಅಲ್ಲಿ ಹಗ್ಗ ಇಟ್ಟರೆ ಅದೇ ಲೈನಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ತಾರೆ ನಾಮಕ್ಕಲ್ ಕ್ಷೇತ್ರದಲ್ಲಿ. ಆ ನಾಮಕ್ಕಲ್ ಕ್ಷೇತ್ರವನ್ನು ಪರಮಾತ್ಮ ದೇವತೆಗಳಿಗೆ ತೋರಿಸ್ತಾನಂತೆ. ತೋರಿಸಿದ ಮೇಲೆ ಈ ಕಡೆ ಪ್ರಹ್ಲಾದನ ಜನ್ಮ ಆಗಿರುತ್ತೆ, ಪ್ರಸವವಾಗಿರುತ್ತೆ. ಪ್ರಹ್ಲಾದ ಹೆಂಗಿರ್ತಾನೆ ಅಂತ ಹೇಳಿದ್ರೆ ಅವನ ಭಾಗವತ ಮಾಹಾತ್ಮ್ಯ ಅಂತ ನಾವು ಆರಂಭಿಸಿದ್ವಲ್ಲ. ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ ಭ್ರಾತೃವತ್ ಸದೃಶೇ ಸ್ನಿಗ್ಧೋ ಗುರು ಈಶ್ವರ ಭಾವನಃ ವಿದ್ಯಾರ್ಥರೂಪಜನ್ಮಾಢ್ಯೋ ಮಾನಸ್ತಂಭ ವಿವರ್ಜಿತಃ. ಪ್ರಹ್ಲಾದನ ಗುಣಗಳು ಹೇಳುತ್ತೆ ಭಗವದ್ಬಂಧುವರೇ. ಈ ಗುಣಗಳಲ್ಲಿ ಒಂದು ಗುಣ ನಾವು ಒಳಗಡೆ ಧರಿಸ್ಕೊಂಡ್ರೆ ನರಸಿಂಹ ಖಂಡಿತವಾಗ್ಲೂ ಕಣ್ಮುಂದೆ ಬರ್ತಾನೆ. ಬ್ರಹ್ಮಣ್ಯ ಅಂತ ಹೇಳಿದ್ರೆ ಜನಿವಾರ ಧರಿಸ್ಕೊಂಡಿರುವಂತಹ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣನ ಲಕ್ಷಣವನ್ನು ನಾವು ಧರಿಸ್ಕೋಬೇಕು. ಬ್ರಾಹ್ಮಣನ ಲಕ್ಷಣ ಏನು ಅಂತ ಹೇಳಿದ್ರೆ ತಾಳ್ಮೆ, ಸಹನೆ, ಬೇರೆಯವರ ಪೀಡೆಯನ್ನು ನಾವು ಅರ್ಥ ಮಾಡಿಕೊಂಡು ನಮಗೇ ಆ ಕಷ್ಟ ಬಂದರೆ ಹೆಂಗೆ ನಾವು ಇರ್ತೀವಿ ಅಂತ ನೋಡಿ ಅದಕ್ಕೆ ಪರಿಹಾರವನ್ನು ತೋರಿಸೋದು. ನಮ್ಮ ಕೈಯಲ್ಲಿ ಶಕ್ತಿ ಆಗದೆ ಹೋದರೆ ಎಲ್ಲಿ ಅವನಿಗೆ ಪರಿಹಾರ ಸಿಗುತ್ತೋ ಅದರ ಕಡೆಗೆ ಕೈ ತೋರಿಸೋದು. ಒಬ್ಬ ಬ್ರಾಹ್ಮಣನ ಲಕ್ಷಣ ಏನು ಅಂತ ಹೇಳಿದ್ರೆ ಅವನನ್ನು ಮಾರ್ಕೋಬೇಕಂತೆ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಸಹಾಯ ಮಾಡುವಾಗ. ವಿರ್ಖವುಂ ಪೆರುವಾರ್ಖಳೆ ಪೆರಿಯಾಳ್ವಾರ್ ಹೇಳುವಂತಹ ಕ್ರಿಯವಿಕ್ರಿಯ ಅಂತ ಹೇಳಿಬಿಟ್ಟು ಸ್ತೋತ್ರರತ್ನದಲ್ಲಿ ಹೇಳ್ತಾರೆ. ಕ್ರಿಯವಿಕ್ರಿಯ, ನಮ್ಮನ್ನು ಬೆಲೆಗೆ ಮಾರಿಕೊಂಡು ಬೇರೆಯವರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದನ್ನು ಬ್ರಾಹ್ಮಣ ಲಕ್ಷಣದಲ್ಲಿ ಹೇಳಿದೆ. ಬರೀ ಜನ್ವಾರ ಅಲ್ಲ ಬ್ರಾಹ್ಮಣತ್ವ. ಯಾಕಂದರೆ ಮನುಷ್ಯನ ಒಂದೊಂದು ಬ್ರಹ್ಮಜಾನಾತಿ ಬ್ರಾಹ್ಮಣ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಬ್ರಹ್ಮನ ಕಡೆಗೆ ಒಂದೊಂದು ಹೆಜ್ಜೆಯಾಗಿ ದಿನ ಯಾರು ಇಡ್ತಾನೋ, ಕನಕದಾಸರು ಹೇಳಿರೋ ಥರ ನಾನು ಹೋದರೆ ಹೋದೆನು ಅಂತ ಹೇಳ್ತಾರಲ್ಲ, ನಾನು ಹೋದರೆ, ಯಾಕಂದರೆ ಅವರು ಬ್ರಾಹ್ಮಣ ಯೋನಿಯಲ್ಲಿ ಅವತಾರ ಮಾಡಲಿಲ್ಲ, ಅದನ್ನು ನಾವು ತಿಳ್ಕೋಬೇಕು. ಆದರೆ ಅಲ್ಲಿರುವಂತಹ ಬ್ರಾಹ್ಮಣರಿಗಿಂತ ಎಷ್ಟೋ ಒಳ್ಳೆಯ ಗುಣವನ್ನು ಅವರು ತೋರಿಸಿದರು ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಆ ಗುಣಗಳು ಬ್ರಹ್ಮಣ್ಯ ಪ್ರಹ್ಲಾದ ತೋರಿಸ್ತಾನಂತೆ. ಶೀಲ ಸಂಪನ್ನ ಕ್ಯಾರೆಕ್ಟರ್, ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ, ಕಾಯ ವಾಚ ಮನಸ ಸತ್ಯದಲ್ಲಿ ಇದ್ಕೊಂಡು ಜಿತೇಂದ್ರಿಯ, ಇಂದ್ರಿಯ ನಿಗ್ರಹ, ನಿನ್ನೆ ಕೂರ್ಮರೂಪಿಯಾಗಿರುವಂತಹ ಪರಮಾತ್ಮ ತೋರಿಸಿರೋ ಥರ ಜಿತೇಂದ್ರಿಯ, ಆತ್ಮವಿತ್ ಸರ್ವಭೂತಾನಾಂ, ನನ್ನನ್ನು ನಾನು ಯಾವ ಥರ ನೋಡ್ಕೊಳ್ತೀನೋ ಎಲ್ಲರನ್ನೂ ಅದೇ ಥರ ನೋಡ್ಕೋಬೇಕು. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ. ವಿದ್ಯೆ ಇತ್ತು ಅವನಿಗೆ, ಯಾಕಂದರೆ ಗರ್ಭದಲ್ಲೇ ಶ್ರೀಮಂತನಾಗಿದ್ದ. ನಾರದರು ಅವನಿಗೆ ಉಪದೇಶ ಮಾಡುವಾಗ ಗರ್ಭದಲ್ಲಿ ಪ್ರಹ್ಲಾದ ಕೇಳಿಸ್ಕೊಂಡ, ಅವನು ಜ್ಞಾನಸ್ಥನಾಗಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಗರ್ಭಾವಸ್ಥೆಯಲ್ಲಿ ಶಿಶು ಇರುವಂತಹ ಪ್ರಸಂಗದಲ್ಲಿ ಶ್ರೀಮದ್ ಭಾಗವತಾದಿ ಗ್ರಂಥಗಳು ಸಕಾರಾತ್ಮಕವಾಗಿರುವಂತಹ ವಾಣಿಗಳನ್ನೇ ಕೇಳಬೇಕು ಅನ್ನುವಂತಹ ತಾತ್ಪರ್ಯವನ್ನು ಹೇಳ್ತಾರೆ. ಯಾಕಂದರೆ ಒಳಗಡೆ ಸಂಸ್ಕಾರ ಬೆಳೆಯುತ್ತೆ. ಇದಕ್ಕೆ ಜಾಯಮಾನ ಕಟಾಕ್ಷ ಅಂತ ಹೇಳ್ತಾರೆ. ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇತ್ ಮಧುಸೂದನಂ ಸಾತ್ವಿಕ ಸಮನುಜ್ಞೇಯ ಸವೈ ಮೋಕ್ಷಾರ್ಥ ಚಿಂತಕ ಅಂತ ಹೇಳಿ ಸಾತ್ವಿಕನಾಗ್ತಾನೆ ಅಂತಹ ಮನುಷ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಥರ ಗರ್ಭದಿಂದಾನೇ ಜ್ಞಾನಿಯಾಗಿದ್ದ, ರೂಪದಲ್ಲಿ ಲಾವಣ್ಯವನ್ನು ಪಡ್ಕೊಂಡಿದ್ದ, ಐಶ್ವರ್ಯದಲ್ಲಿ ಅಸುರಕುಲ ಹಿರಣ್ಯಕಶಿಪುಗೆ ಕೇಳಬೇಕಾ, ಐಶ್ವರ್ಯದಲ್ಲಿ ಅತ್ಯದ್ಭುತವಾಗಿರುವಂತಹ ಐಶ್ವರ್ಯ ಇತ್ತು. ಒಳ್ಳೆ ಕುಲದಲ್ಲಿ ಬಂದಿದ್ದ. ಈ 4ರಲ್ಲಿ ನಮಗೆ ಒಂದಿದ್ರೂ ನಮಗೆ ಗರ್ವ ಬರುತ್ತೆ. 4 ಇದ್ದುಕೊಂಡು ಗರ್ವ ತೋರಿಸಲಿಲ್ಲ ಭಗವದ್ಬಂಧುವರೇ. ಶರೀರ ಜೊತೆಯಲ್ಲಿ ಭಗವಂತ ನಮ್ಮ ಕರ್ಮದ ಪ್ರಕಾರ ಎಷ್ಟೋ ಕೊಡುಗೆಗಳನ್ನ ಕೊಡ್ತಾನೆ. ಆ ಕೊಡುಗೆಗಳನ್ನ ನಾವು ಧರಿಸ್ಕೊಂಡು ಗರ್ವ ಬಂದರೆ ಭಗವಂತ ಧರಿಸ್ಕೊಳ್ಳೋದಿಲ್ಲ. ಅದನ್ನು ನಾವು ತಿಳ್ಕೋಬೇಕು. ಈ ಥರ ಗುಣೈಹಿ ಅಲಂ ಅಸಂಖ್ಯೇಯೈಹಿ, ಎಷ್ಟೋ ಗುಣಗಳನ್ನ ಪ್ರಹ್ಲಾದ ತೋರಿಸ್ತಾನಂತೆ. ಆ ಗುಣಗಳಿಗೆ ಸೀಮಿತ ಇಲ್ಲ, ಲಿಮಿಟ್ ಇಲ್ಲ. ಆದರೆ ಸಮಯಕ್ಕೆ ಇವತ್ತು ಲಿಮಿಟ್ ಇದೆ. ಯಾಕಂದರೆ ಇನ್ನು 20 ನಿಮಿಷದಲ್ಲಿ ಮಂಗಳ ಆಗಬೇಕು. ಈ ಗುಣಗಳನ್ನ ನಾವು ಹೇಳ್ತಾ ಹೋಗ್ತಾ ಇದ್ರೆ ಆ ಗುಣಕ್ಕೆ ಒಂದು ಸಪ್ತಾಹ ಬೇಕು. ಪ್ರಹ್ಲಾದನ ಗುಣಕ್ಕೆ
ನ್ಯಸ್ತಕ್ರೀಡನಕೋ ಬಾಲಃ ಜಡವಸ್ತನ್ನಿವರ್ತಯ ಕೃಷ್ಣಗ್ರಹ ಗೃಹೀತಾತ್ಮ ನ ವೇದ ಜಗದೀದೃಶಂ. ನ್ಯಸ್ತಕ್ರೀಡನಕೋ ಬಾಲಃ. ಜೀವನದಲ್ಲಿ ನಾವೆಲ್ಲ ನಮ್ಮ ಗ್ರಹಚಾರ ಅಂತ ಹೇಳಿಬಿಟ್ಟು ಯಾವಾಗಲೂ ಗ್ರಹಚಾರದ ಬಗ್ಗೆ ಮಾತಾಡ್ತಾ ಇರ್ತೀವಿ. 9 ಗ್ರಹಗಳು ಎಲ್ಲೆಲ್ಲಿ ಬಂದು ಕೂತಿದೆ ಅಂತ ಹೇಳಿಬಿಟ್ಟು ಹೋಗಿ ನಾವು ಹೇಳ್ತಾ ಇರ್ತೀವಿ. ಆದರೆ ಪ್ರಹ್ಲಾದ ಒಂದು ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದ, ಕೃಷ್ಣ ಅನ್ನುವಂತಹ ಗ್ರಹ. ಕೃಷ್ಣ ಅನ್ನುವಂತಹ ಕೃಷ್ಣ ಗ್ರಹಗೃಹೀತಾತ್ಮ ಅಂತ ಶ್ರೀಮದ್ ಭಾಗವತದಲ್ಲಿರುವಂತಹ ಪದ. ಕೃಷ್ಣ ಅನ್ನುವಂತಹ ಗ್ರಹವನ್ನು ಮನಸ್ಸಲ್ಲಿ ಧರಿಸ್ಕೊಂಡು ಆ ಗ್ರಹದ ಬಲ ಇದ್ರೆ, ಆ ಕೃಷ್ಣನ ಅನುಗ್ರಹದ ಬಲ ಇದ್ರೆ ಯಾವ ಗ್ರಹದ ಬಲವೂ ನಡೆಯೋದಿಲ್ಲ. ಗ್ರಹಬಲ ಮೇಮಿ ರಾಮಾನುಗ್ರಹ ಬಲಮೇ ಬಲಮು ಅಂತ ತ್ಯಾಗರಾಜರು ಹಾಡಿದ್ದಾರೆ. ಗ್ರಹಬಲ ನಾವು ಹೇಳುವಂತಹ ಪ್ರಸಂಗದಲ್ಲಿ ಆ ಗ್ರಹಬಲ ನಮ್ಮನ್ನು ಕಾಡಿಸ್ಬೋದು, ಆದರೆ ರಾಮಾನುಗ್ರಹ ಅದರ ಮೇಲಿದ್ರೆ ಗ್ರಹಗಳು ಅದರ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಅಂತಹ ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ ಆಸೀನಃ. ಕೂತ್ಕೊಳ್ತಾನಂತೆ. ಕೂತ್ಕೊಂಡಿದ್ದ ತಕ್ಷಣ ಸುಮ್ಮನೆ ಕೂತಿದ್ದೇನಲ್ಲ, ಒಂದು ಪ್ರದಕ್ಷಿಣೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಮಾಡೋಕ್ಕೆ ಆ ತಕ್ಷಣಕ್ಕೆ ಶುರು ಮಾಡ್ಕೊಳ್ತಾನಂತೆ. ಆಸೀನಃ ಪರ್ಯಟನ್ ಅಶ್ನನ್. ಪ್ರದಕ್ಷಿಣೆ ಮಾಡೋಕ್ಕೆ ಶುರು ಮಾಡ್ತಾನಂತೆ. ಅರ್ಧ ಅವನು ಒಳಗಡೆ ಸ್ವೀಕಾರ ಮಾಡ್ತಾ ಇರ್ತಾನೆ. ಸ್ವೀಕಾರ ಮಾಡುವಾಗ ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂತ ಆ ಕ್ಷಣದಲ್ಲಿ ನೈವೇದ್ಯವನ್ನು ತೋರಿಸ್ತಾನಂತೆ. ಶಯಾನಃ ಪ್ರಪಿಬನ್ ಬ್ರುವನ್. ಶಯಾನಃ ಉರುಳು ಸೇವೆ ಮಾಡ್ತಾನಂತೆ, ಶಯನ ಪ್ರದಕ್ಷಿಣೆ ಮಾಡ್ತಾನಂತೆ. ಪ್ರಪಿಬನ್ ತೀರ್ಥವನ್ನು ಸ್ವೀಕಾರ ಮಾಡ್ತಾನಂತೆ. ತೀರ್ಥವನ್ನು ಸ್ವೀಕಾರ ಮಾಡುವಾಗ ಹೇಳ್ತಾನಂತೆ, ಈ ತೀರ್ಥ, ಈ ಅನ್ನ ಎಲ್ಲ ಈ ಶರೀರಕ್ಕೆ. ಆದರೆ ಸಂಸಾರದಾಹವನ್ನು ನಾನು ತೆಕ್ಕೋಬೇಕು ಅಂತ ಹೇಳಿದ್ರೆ, ಸಂಸಾರದಾಹವನ್ನು ತೆಗಿಬೇಕು ಅಂತ ಹೇಳಿದ್ರೆ ಬಾಯಲ್ಲಿ ಕೇಶವನಾಮವನ್ನು ನಾನು ಹೇಳಬೇಕು. ಸಂಸಾರದಾಹ ಹೋಗತ್ತೆ. ಕೇಶವ ಮಾಧವ ಗೋವಿಂದೇತಿ ಕೃಷ್ಣಾನಂದ ಸದಾನಂದೇತಿ ಬ್ರೂಹಿ ಮುಕುಂದೇತಿ ರಸನೇ ಬ್ರೂಹಿ ಮುಕುಂದೇತಿ ಅಂತ ಸದಾಶಿವ ಬ್ರಹ್ಮೇಂದ್ರರು ಅತ್ಯಮೋಘವಾಗಿ ಹೇಳ್ತಾರೆ. ಆ ಥರ ಬಾಯಲ್ಲಿ ಎಣ್ಣಾನಾಲಂ ಋಗ್ಯಜುಸ್ಸಾಮ ವೇದ ನಾನ್ಮಲರ್ಕೊಂಡು ಉನಪಾದಂ ನನ್ನಾನಾಳ್ ಅವೈ ತತ್ತುರುಮಾಹಿಲ್ ಅನ್ನಣಕ್ಕವೈ ಪಟ್ಟಿನಿ ನಾಳೆ ಅಂತ ಪೆರಿಯಾಳ್ವಾರು ಹೇಳ್ತಾರೆ. ಯಾವತ್ತಿನ ದಿವಸ ಪುಷ್ಪ ತಗೊಂಡು ನಿನಗೆ ಅರ್ಚನೆ ಮಾಡೋದಿಲ್ವೋ, ನಿನ್ನ ನಾಮಸಂಕೀರ್ತನೆ ನಾನು ಮಾಡೋದಿಲ್ವೋ, ಆವತ್ತು ನನಗೆ ಉಪವಾಸ ಅಂತ ಹೇಳ್ತಾರೆ. ಅಣ್ಣನಕ್ಕವೈ ಪಟ್ಟಿನಿ ನಾಳೆ. ಈ ಥರ ಅವನು ಭಕ್ತಿ ತೋರಿಸ್ತಾ ಇರ್ತಾನೆ. ಕ್ವಚಿತ್ ರುದತಿ ವೈಕುಂಠ ಚಿಂತ ಸಬಲಚೇತನ ಕ್ವಚಿತ್ ಹಸತಿ ತಚ್ಚಿಂತ ಆಹ್ಲಾದ ಉದ್ಗಾಯತಿ ಕ್ವಚಿತ್. ತಕ್ಷಣಕ್ಕೆ ಅಳೋಕ್ ಶುರು ಮಾಡ್ತಾನಂತೆ. ಜೋರಾಗಿ ಅಳ್ತಾ ಇರ್ತಾನೆ. ಯಾಕೋ ಅಳ್ತಾ ಇದೆಯಾ ಅಂತ ಹೇಳೋ ಅಷ್ಟೊತ್ತಿಗೆ ಜೋರ ನಗೋಕ್ ಶುರು ಮಾಡ್ತಾನೆ. ಇದು ನೋಡಿದ್ರೆ ಮೋಸ್ಟ್ಲಿ ಎಲ್ಲೋ ಸ್ವಲ್ಪ ಬ್ರೈನಲ್ಲಿ ಸರ್ಕ್ಯೂಟ್ ಪ್ರಾಬ್ಲಮ್ ಆಗಿರಬೇಕು. ಜನಗಳೆಲ್ಲ ಹೇಳ್ತಾರಂತೆ. ಪ್ರಹ್ಲಾದ ಹೇಳ್ತಾನೆ, ಭಗವಂತ ಕಾಣಿಸ್ತಾ ಇಲ್ಲ ಅಂತ ಅಳ್ತಾ ಇದ್ದೆ. ಆವಾಗ ತಕ್ಷಣ ಗೊತ್ತಾಯಿತು, ಹೃದಯದಲ್ಲೇ ಇರುವಂತಹ ಪರಮಾತ್ಮನನ್ನು ಹೊರಗಡೆ ಹೊರಗ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ನನಗೆ ನಗು ಬಂತು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಲಜ್ಜೆಯನ್ನು ಬಿಟ್ಟು ಗೆಜ್ಜೆಯನ್ನು ಕಟ್ಕೊಳ್ತಾನೆ. ನಾಟ್ಯ ಮಾಡೋಕ್ಕೆ ಶುರು ಮಾಡ್ತಾನಂತೆ. ಅಸ್ಪಂದ ಪ್ರಣಯ ಆನಂದ ಸಲೀಲಾ ಮೀಲಿತೆ ಕ್ಷಣ. ನಾಟ್ಯವಾಡ್ತಾ ಆಡ್ತಾ ಆಡ್ತಾ ಕಣ್ಣಲ್ಲಿ ಕಣ್ಣೀರು ಬರೋಕ್ಕೆ ಶುರು ಆಗತ್ತಂತೆ. ಆಡಿ ಆಡಿ ಅಹಂಕರೆಯಿಂದ ಇಶೈಪ್ಪಾಡಿಪ್ಪಾಡಿ ಕಣ್ಣೀರ್ ಮಲ್ಹಿ ನಾಡಿ ನರಸಿಂಗ ಎನ್ನು ವಾಡಿವಾಡುಂ ಇವ್ವಾಳ್ನುದಲೆ ಅಂತ ಪೆರಿಯಾಳ್ವಾರ್ ಹೇಳಿದ್ದಾರೆ. ನಾಟ್ಯ ಮಾಡಿ 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 ಕಣ್ಣಲ್ಲಿ ನೀರು ಬರಬೇಕು, ನರಸಿಂಹ 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 ಅಂತ ಕೂಕ್ಕೊಂಡು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಅವನು ಭಕ್ತಿಯನ್ನು ತೋರಿಸುವಾಗ ಧರ್ಮರಾಜ ಕೇಳ್ತಾನೆ ನಾರದನಿಗೆ, ಇಂತಹ ಭಕ್ತ ಮಗ ಇರೋವಾಗ ದ್ವೇಷ ಯಾಕೆ ಬಂತು ಅಂತ ಹೇಳಿ. ಆವಾಗ ಹೇಳ್ತೀನಿ, 5ನೇ ವರ್ಷ ಪ್ರಹ್ಲಾದನಿಗೆ. 5ನೇ ವರ್ಷದಲ್ಲಿ ಇವನಿಗೆ ಅಕ್ಷರಾಭ್ಯಾಸ ಮಾಡಬೇಕು. ಅಕ್ಕಿಯನ್ನು ಇಟ್ಟಿರ್ತಾನೆ. ಎಲ್ಲ ಕಡೆಯೂ ಹಿರಣ್ಯಕಶಿಪವೇ ನಮಃ ಅಂತ ಡಂಗೂರ ಸಾಧಿಸಿದಾನಲ್ಲ, ಅದರಲ್ಲಿ ಅಕ್ಕಿ ಮೇಲೂ ಅದನ್ನೇ ಬರಿಬೇಕು ಅವನು. ಅಕ್ಕಿಯನ್ನು ಸ್ಪ್ರೆಡ್ ಮಾಡಿ ತೊಡೆ ಮೇಲೆ ಕೂರಿಸ್ಕೊಂಡು ಕೈಯಲ್ಲಿ ಲೇಖನವನ್ನು ಕೊಟ್ಟು ಬರೆಯೋ ಪ್ರಹ್ಲಾದ ಅಂತ ಹೇಳಿದ ತಕ್ಷಣ ಹಕಾರವನ್ನು ಬರೀತಾನಂತೆ. ಹಕಾರ ಬರೆದಿದ್ದ ತಕ್ಷಣ ಮೀಸೆ ತಿರುಗಿಸ್ಕೊಳ್ತಾನೆ ಹಿರಣ್ಯಕಶಿಪು. ನನ್ನ ಮಗು ಮೊದಲೇ ಹಕಾರ ಬರೆದುಬಿಟ್ಟ,
ಇವಾಗ ಪಕ್ಕದಲ್ಲಿ ಇಕಾರವನ್ನು ಹಾಕ್ತಾನೆ ಹಿರಣ್ಯಕಶಿಪು ಬರೆಯೋಕೆ. ಹಕಾರ ಬರೆದುಬಿಟ್ಟು ಹರಯೇ ನಮಃ ಅಂತ ಬರೀತಾನಂತೆ ಆ ಅಕ್ಷರಾಭ್ಯಾಸದಲ್ಲಿ. ಓಹೋ, ಎಲ್ಲೋ ಕೇಳಿಸ್ಕೊಂಡಿದೆ ಅನಿಸುತ್ತೆ ಇದು ಚಿಕ್ಕ ಮಗು ಅಂತ ಹೇಳಿ ಶುಕ್ರಾಚಾರ್ಯರ ಮಕ್ಕಳು ಷಂಡ ಅಮರ್ಕ ಅಂತ ಶುಕ್ರಾಚಾರ್ಯರ ಮಕ್ಕಳನ್ನ ಕರೆಸ್ಬಿಟ್ಟು, ನೀವು ಹೋಗಿ ಇವನಿಗೆ ಯೂನಿವರ್ಸಿಟಿಯಲ್ಲಿ ನಿಮ್ಮ ಅಸುರ ಯೂನಿವರ್ಸಿಟಿ, ಆ ಅಸುರ ಯೂನಿವರ್ಸಿಟಿಯಲ್ಲಿ ನಾವು ನಮ್ಮ ಬಗ್ಗೆ ನೀವು ಹೇಳ್ಕೊಡಿ ಅಂತ ಹೇಳಿಬಿಟ್ಟು ಹಿರಣ್ಯಕಶಿಪು ಹೇಳಿದ ತಕ್ಷಣ ಇವರು ಎರಡು ಕೈಯನ್ನು ಮುಕ್ಕೊಂಡು, ಮಹಾರಾಜ ನಿಮ್ಮ ಬಗ್ಗೆ ಇನ್ನೂ ಪೋರ್ಷನ್ ರೆಡಿಯಾಗಿಲ್ಲ, ನಾವು ಹೇಳಿಕೊಡೋದೆಲ್ಲ ವೇದಗಳು, ಅದು ನಾರಾಯಣ ಕೊಟ್ಟಿರುವಂತಹ ವೇದಗಳು, ನಿಮ್ಮ ಬಗ್ಗೆ ಇನ್ನೂ ಪೋರ್ಷನ್ ರೆಡಿಯಾಗಿಲ್ಲ. ಪೋರ್ಷನ್ BOS ಬೋರ್ಡ್ ಆಫ್ ಸ್ಟಡೀಸ್ ಅವ್ರನ್ನ ಕರೆದುಬಿಟ್ಟು ಪೋರ್ಷನ್ ರೆಡಿ ಮಾಡಿಬಿಟ್ಟು ಇನ್ನೊಂದು 2 ತಿಂಗಳಲ್ಲಿ ಹೇಳಿಕೊಟ್ಟು ವಾಪಸ್ ಕರ್ಕೊಂಡ್ಬರ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗಿ ಎಲ್ಲ ಹೇಳ್ಕೊಡ್ತಾರಂತೆ. ಹಿರಣ್ಯಕಶಿಪು ಹಿರಿಮೆಗಳು. ಜೂನಲ್ಲಿ ಕಾಲೇಜ್ ಶುರುವಾಗುತ್ತೆ, ಅಕ್ಟೋಬರಲ್ಲಿ ಪೂಜಾ ಹಾಲಿಡೇಸಿಗೆ ಕರ್ಕೊಂಬರ್ತಾರೆ. ಪೂಜಾ ಹಾಲಿಡೇಸಿಗೆ ಕರ್ಕೊಂಬಂದಿದ ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ಪ್ರಹ್ಲಾದ. ಹಿರಣ್ಯಕಶಿಪು ತೊಡೆ ಮೇಲೆ ಕೂರಿಸ್ಕೊಳ್ತಾನೆ. ಏಕದ ಅಸುರರ ಅಟ್ಪುತ್ರಂ ಅಂಕಮಾರೋಪ್ಯ ಪಾಂಡವ. ಹೇ ಪರೀಕ್ಷಿತೆ, ತೊಡೆ ಮೇಲೆ ಕೂರಿಸ್ಕೊಂಡು ಸಾಧುವಾಗಿರುವಂತಹ ಒಂದು ವಿಷಯ ನಿಮ್ಮ ಗುರುಗಳು ಹೇಳ್ಕೊಟ್ಟಿದಾರಲ್ಲ, ಸ್ವಲ್ಪ ಹೇಳು ಮಗು. ಚಿಕ್ಕ ಮಗು ಮೊದಲನೇ ಸತಿ ಸ್ಕೂಲಿಗೆ ಹೋದಾಗ ಮಕ್ಕಳ ಹತ್ರ ABCD ನಾವು ಹೆಂಗೆ ಕೇಳ್ತೀವೋ ಆ ಥರ ಹೇಳು ಮಗು ಅಂತ ಹೇಳಿದ ತಕ್ಷಣ ಮೊದಲು ತೊಡೆಯಿಂದ ಇಳಿತಾನಂತೆ ಪ್ರಹ್ಲಾದ. ಸಾಧುವಾಗಿರುವಂತಹ ವಿಷಯ ಕೇಳ್ದ. ಅಸಾಧು ತೊಡೆ ಮೇಲೆ ಕೂತ್ಕೊಂಡು ಸಾಧುವಾಗಿರುವಂತಹ ವಿಷಯ ಹೇಳಬಾರ್ದು ಅಂತ ತೊಡೆಯಿಂದ ಇಳಿದು ಬಿಟ್ಟು ಕೆಳಗಡೆ, ಅಪ್ಪ ಸಾಧುವಾಗಿರುವಂತಹ ವಿಷಯ ಕೇಳಿದಿರಲ್ಲ, ತತ್ಸಾಧು ಮನ್ಯೇ ಅಸುರವರ್ಗ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸತ್ಗೃಹಾತ್ ಹಿತ್ವಾತ್ಮಪಾತಂ ಗೃಹಂ ಅಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಈ ಗೃಹ ಸಂಸಾರ ಅನ್ನೋದು ಅಂಧಕೂಪಾಪ, ಹಾಳು ಬಾವಿ ಇದು. ಈ ಹಾಳು ಬಾವಿಯಲ್ಲಿ ಜನಗಳು ಬಂದು ನೀರು ತಗೊಳೋಕೆ ಬರೋದಿಲ್ಲ, ಎಲ್ಲರೂ ದೂರ ಹೋಗ್ಬಿಡ್ತಾರೆ. ಜೀವನದಲ್ಲಿ ನೀರಿದ್ರೇನೆ ಬಾವಿಗೆ ಬರ್ತಾರೆ. ಅದೇ ಥರ ಹಿರಣ್ಯ ಇದ್ದರೆ ಕಾಸಿದ್ರೆ ಬರ್ತಾರೆ, ಇಲ್ಲದೆ ಹೋದರೆ ಎಲ್ಲರೂ ಬಿಟ್ಟು ಹೊರಟೋಗ್ತಾರೆ. ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ವನಂಗತೋ ಯದ್ ಹರಿಮಾಶ್ರಯೇತ, ವನಕ್ಕೆ ಹೋಗಿ ಹರಿಯನ್ನು ಆಶ್ರಯಿಸಬೇಕು ಅಂತ ಹೇಳ್ತಾನಂತೆ. ಇವನು ನೋಡ್ತಾನಂತೆ ಹಿರಣ್ಯಕಶಿಪು ಮೋಸ್ಟ್ಲಿ ಬೆಂಚಲ್ಲಿ ಕೂತ್ಕೊಂಡು ವಿಷ್ಣು ಭಕ್ತರ ಪಕ್ಕದಲ್ಲಿ ಕೂತಿರ್ಬೇಕು ಇವನು. ಷಂಡಾಮರ್ಕರನ್ನ ಕರೆದುಬಿಟ್ಟು ಸ್ವಲ್ಪ ಬೆಂಚ್ ಚೇಂಜ್ ಮಾಡಿ, ತಾಯಂದ್ರು ಹೋಗ್ಬಿಟ್ಟು ಸ್ಕೂಲಲ್ಲಿ ಹೇಳ್ತಾರಲ್ಲ, ಮಗು ಸರಿಯಾದ ಬೆಂಚಲ್ಲಿ ಕೂತ್ಕೊಂಡಿಲ್ಲ, ಯಾಕಂದರೆ ಏನೇನೋ ಹೇಳತ್ತೆ ಮನೆಗೆ ಬಂದುಬಿಟ್ಟು, ನೀನು ಹೋಗ್ಬಿಟ್ಟು ಇವನು ಬೆಂಚ್ ಚೇಂಜ್ ಮಾಡು ಅಂತ ಹೇಳಿದಾಗ ಷಂಡಾಮರ್ಕರು ತಿರ್ಗಾ ಕರ್ಕೊಂಡು ಹೋಗ್ಬಿಟ್ಟು, ಪ್ರಹ್ಲಾದ ಇದೆಲ್ಲ ಯಾರೋ ನಿನಗೆ ಹೇಳ್ಕೊಟ್ರು, ನಾವು ಹೇಳ್ಕೊಟ್ಟಿಲ್ವಲ್ಲ ಅಂತ ಹೇಳಿದಾಗ ಪ್ರಹ್ಲಾದ 2 ಕೈಯನ್ನು ಮೇಲೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು, ಹೇ ಗುರುಪುತ್ರರೇ, ಬೇಕಾಗಿರೋದು ಬೇಡದೇ ಇರೋದು, ಇಷ್ಟವಾದದ್ದು ಇಷ್ಟವಿಲ್ಲದೆ ಇರೋದು, ಅವನು ಇವನು ಅದು ಇದು ಅಂತ ನಾವು ಭಿನ್ನ ಹೇಳ್ತೀವಲ್ವಾ, ಇದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ನಾನು ಪ್ರಕೃತಿಗೆ ಮೇಲ್ಪಟ್ಟಂತಹ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಸ್ವತ್ಪರೇಶ್ಚೇತ್ಯ ಸದ್ಗ್ರಾಹ ಪುಂಸಾಮ್ಯನ್ಮಾಯಯಾ ಕೃತಃ ವಿಮೋಹಿತ ದಯಾಂ ದೃಷ್ಟಃ ತಸ್ಮೈ ಭಗವತೆ ನಮಃ ಅಂತ ತಸ್ಮೈ ಭಗವತೆ ನಮಃ 2 ಕೈಯನ್ನು ಎತ್ತಿ ನಮಸ್ಕಾರ ಮಾಡ್ತಾನಂತೆ. ಮಾಡಿದ ತಕ್ಷಣ ಇಲ್ಲಿ ಷಂಡಾಮರ್ಕರು ಧರ್ಮ ಅರ್ಥ ಕಾಮ 3 ಹೇಳ್ಕೊಡ್ತಾರಂತೆ. ಮೋಕ್ಷ ಒಂದು ಹೇಳ್ಕೊಡಲ್ಲ, ಯಾಕಂದರೆ ಮೋಕ್ಷ ಹಿರಣ್ಯಕಶಿಪುಗೆ ಬರೋದಿಲ್ಲ, ಅದು ನಾರಾಯಣನಿಗೆ ಮಾತ್ರ ಬರುತ್ತೆ. 3 ಹೇಳಿಕೊಟ್ಟು ಸಮ್ಮರ್ ಹಾಲಿಡೇಸಲ್ಲಿ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಹೋಗಿದ ತಕ್ಷಣ ಮೊದಲನೇ ಸತಿ ಸಾಧುವಾಗಿರುವಂತಹ ವಿಷಯ ಕೇಳಿದ್ದ ಹಿರಣ್ಯಕಶಿಪು, ಈ ಸತಿ ಸಾಧುವಾಗಿರುವಂತಹ ವಿಷಯ ಕೇಳಿದರೆ ಏನೇನೋ ಹೇಳುತ್ತೆ ಮಗು. ಗುರುಗಳು ಹೇಳಿಕೊಟ್ಟಿದ್ರಲ್ಲಿ ಉತ್ತಮವಾಗಿರುವಂತಹ ವಿಷಯ ಏನು ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಪ್ರಹ್ಲಾದ ತಿಳ್ಕೊಳ್ತಾನಂತೆ, ನಮ್ಮ ತಂದೆಗೆ ನನಗೆ 2 ಗುರುಗಳು ಅಂತ ಗೊತ್ತು. ನನ್ನ ಮೊದಲು ಗುರುಗಳು ನಾರದರು, ಅವರು ಹೇಳಿಕೊಟ್ಟಿದ್ದನ್ನು ಹೇಳ್ತೀನಿ ಅಪ್ಪ. ಹಿಂದೆ ಬಂದಾಗ ಹೇಳಿದೆ ನಾರಾಯಣನನ್ನು ಆಶ್ರಯಿಸಬೇಕು ಹರಿಯನ್ನು ಅಂತ ಹೇಳಿ, ಆ ಹರಿಯನ್ನು ಆಶ್ರಯಿಸೋದರಲ್ಲಿ ಒಂದು ಮಾರ್ಗ ಇಲ್ಲಪ್ಪ,
9 ಮಾರ್ಗಗಳಿದೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋಹೋ ಭಕ್ತಿಶ್ಚೇತ್ ನವಲಕ್ಷಣ. ನವವಿಧ ಭಕ್ತಿಯನ್ನು ಪ್ರಹ್ಲಾದ ಹೇಳ್ತಾನಂತೆ. ಇವನನ್ನು ಹಿಂಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ವಧೆ ಮಾಡೋಕ್ಕೆ ಪ್ರಾರಂಭ ಮಾಡೋಕ್ಕೆ ಮುಂಚೆ ಷಂಡಾಮರ್ಕರನ್ನ ಕರೆದುಬಿಟ್ಟು ಯಾರೋ ಹೇಳಿಕೊಟ್ರು ಇವನಿಗೆ ಅಂತ ಹೇಳಿಬಿಟ್ಟು ಪ್ರಹ್ಲಾದನ ನೋಡಿ ತೋರಿಸಿ ಷಂಡಾಮರ್ಕರನ್ನ ಕೇಳಿದಾಗ ಷಂಡಾಮರ್ಕರ್ ಹೇಳ್ತಾರಂತೆ, ನಾನು ಹೇಳ್ಕೊಟ್ಟಿಲ್ಲ, ಇನ್ಯಾರೂ ಹೇಳ್ಕೊಟ್ಟಿಲ್ಲ. ಪ್ರಹ್ಲಾದ ಹೇಳ್ತಾನಂತೆ, ತಂದೆ ಒಂದು ತಿಳ್ಕೊಳ್ಳಿ, ಭಕ್ತಿ ಯಾರು ಹೇಳಿಕೊಟ್ಟು ಬರೋದಿಲ್ಲ, ಅದನ್ನು ಮೊದಲು ತಿಳ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾನಂತೆ. ಹಿಂದಿನ ಜನ್ಮದ ಸಂಸ್ಕಾರ ಇದ್ರೇನೆ ಭಕ್ತಿ ಬರುತ್ತೆ. ನಾನು ಭಕ್ತಿ ಬರೆಸ್ಕೊಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಕ್ತಿ ಬರೋದಿಲ್ಲ. ಹಿಂದಿನ ಜನ್ಮದ ಸಂಸ್ಕಾರ ಇದ್ರೆ ಭಗವಂತ ಒಳಗಡೆ ವಾಸನೆ ಇರಬೇಕು. ಅಪ್ಪ ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋ ಬಿಪತ್ಯೇತ ಗೃಹಭ್ರತಾನಾಂ ಅಧಾಂತ ಗೋಭಿಹಿ ವಿಶತಾಂ ತಮಿಸ್ರಂ ಪುನಃ ಪುನಃ ಚರ್ವಿತ ಚರ್ವಣಾನಾಂ. ಇದನ್ನ ಬಿಟ್ಟು ಜನಗಳು ತಿರ್ಗಾ ಒಬ್ಬ ಅಂಧ ಇನ್ನೊಬ್ಬ ಅಂಧನಿಗೆ ದಾರಿ ತೋರಿಸೋ ಥರ ಒಬ್ಬ ಅಂಧ ಇನ್ನೊಬ್ಬ ಅಂಧನಿಗೆ ದಾರಿ ತೋರಿಸ್ತಾ ಇದ್ದಾನೆ. ಮಾಡಿದ್ದನ್ನೇ ಮಾಡೋದು. ಗೆಟ್ ಅಪ್ ಎಟ್ 6 o'clock, ಡ್ರೆಸ್ ಅಪ್ ಎಟ್ 7 o'clock, ಲೀವ್ ಎಟ್ 8 o'clock, ಈಟ್ ಎಟ್ 1 o'clock, ಕಮ್ ಬ್ಯಾಕ್ ಎಟ್ 7 o'clock, ಅಗೇನ್ ಗೋ ಟು ದ ಮಾರ್ಕೆಟ್ ಎಟ್ 8 o'clock, ಈಟ್ ಎಟ್ 9 o'clock, ಸ್ಲೀಪ್ ಎಟ್ 10 o'clock, ಗೆಟ್ ಅಪ್ ಎಟ್ 6 o'clock. ಟೈಮ್ ಟೇಬಲ್ 6, 8, 7, 8, 10, 1 ಈ ಥರ ಹಾಕ್ಕೊಂಡು ಹೋದರೆ ನೆನ್ನೆಯಿಂದ ಇವತ್ತಿನ ತನಕ ಏನು ಬದಲಾವಣೆ ತಂದಿದೆಯಾ? ಪುನಃ ಪುನಃ ಚರ್ವಿತ ಚರ್ವಣಾನ ಈ ಪದವನ್ನು ಹೇಳ್ತಾನೆ. ತಿರ್ಗಾ ಮೆಲುಕು ಹಾಕೋತಾರ. ಹಲ್ಲುಗಳು ಊಟ ಮಾಡೋಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿಲ್ಲ, ಅದಕ್ಕೆ ಒಂದು ಮೂಮೆಂಟ್ ಇರುತ್ತೆ, ಆ ಮೂಮೆಂಟ್ ಥರನೇ ಹೋಗ್ತಾ ಇರುತ್ತೆ. ಬಟ್ ವಾಟ್ ಈಸ್ ದ ಚೇಂಜ್ ಯು ಹ್ಯಾವ್ ಮೇಡ್ ಫ್ರಮ್ ಎಕ್ಸ್ಟರ್ಡೇ ಟುಡೇ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಪ್ಪ ಅಂಧ ಯಥಾಂಧೈಹಿ ಉಪನೀಯಮಾನಾಃ ವಾಚಿ ಶತಂತ್ಯಾಂ ಉರುದಾಂ ನಿಬದ್ಧಾಃ. ಇಲ್ಲಿ ಹೇಳಿದ ತಕ್ಷಣ ಪ್ರಯತ್ನ ಮಾಡ್ತಾನಂತೆ ವಧೆ ಮಾಡೋಕ್ಕೆ. ವಧೆ ಮಾಡುವಾಗ ಕೂರಿಸ್ಬಿಟ್ಟು ಎಲ್ಲ ಕಡೆಯಿಂದನೂ ಶೂಲವನ್ನು ಚುಚ್ಚಿಸ್ತಾನಂತೆ. ತ್ರಿಶೂಲವನ್ನು ತಗೊಂಡು ಎಲ್ಲ ಕಡೆಯಿಂದ ಚುಚ್ಚಿಸ್ತಾನೆ. ಪ್ರಹ್ಲಾದನಿಗೇನೂ ಆಗಲ್ಲ, ಯಾಕಂದರೆ ತ್ರಿಶೂಲದಲ್ಲಿ ನಾರಾಯಣನನ್ನು ನೋಡ್ತಾನೆ. ತ್ರಿಪುರ ಸಂಹಾರ ಮಾಡುವಂತಹ ಪ್ರಸಂಗದಲ್ಲಿ ಹೇ ಪರಮಾತ್ಮ, ಶಿವನ ಬಾಣದ ತುದಿಯಲ್ಲಿ ಹೋಗ್ಬಿಟ್ಟು ನೀಂತಾನೇ ಹೋಗ್ಬಿಟ್ಟು ಮಾಡಿ ಬಂದಿರೋದು ತ್ರಿಪುರಾಂತಕಾರಿ ಆಗಿರುವಂತಹ ಆ ಬಾಣಗಳಲ್ಲಿ ನೀನು ಕೂತಿದ್ದೆ ಅಲ್ವಾ ಅಂತ ಹೇಳ್ತಾನೆ. ಆ ತ್ರಿಶೂಲಗಳು ಇವನಿಗೇನು ಮಾಡೋದಿಲ್ಲ. ಆಮೇಲೆ ಬೆಟ್ಟದ ಮೇಲಿಂದ ಕೆಳಗಡೆ ಬಿಸಾಕ್ತಾನೆ. ಭೂಮಿ ತಾಯಿ ಬಳ್ಳಿಗಳನ್ನೆಲ್ಲ ಒಂದು ನೆಟ್ ಥರ ಮಾಡಿ ಸರ್ಕಸ್ಸಲ್ಲಿ ಕೆಳಗಡೆ ನೆಟ್ಟಿರುತ್ತಲ್ಲ, ಆ ಥರ ಒಂದು ಜಿಮ್ನಾಸ್ಟ್ ಹೆಂಗೆ ನೆಟ್ ಮೇಲೆ ಬೀಳ್ತಾನೋ ಆ ಥರ ಭೂಮಿ ತಾಯಿ ಎತ್ಕೊಂಡು, ನಿನ್ನ ಹಿರಿಮೆ ನಿನ್ನಪ್ಪನಿಗೆ ಹೆಂಗೆ ಗೊತ್ತಾಗತ್ತೆ, ಭಗವಂತನಿಗೆ ಮಾತ್ರ ಭಕ್ತನ ಹಿರಿಮೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಅವಳ ಮಡಿಯಲ್ಲಿ ಎತ್ಕೊಳ್ತಾಳೆ ಭೂಮಿ ತಾಯಿ. ಅಗ್ನಿಯಲ್ಲಿ ಕೂರಿಸ್ತಾನೆ. ಅಗ್ನಿನೂ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಾಕೃತಾಗ್ನಿನೇ ಏನೂ ಮಾಡೋಕ್ಕಾಗದೇ ಇರುವಂತಹ ಪ್ರಸಂಗದಲ್ಲಿ ಈ ಚಿಕ್ಕ ಅಗ್ನಿ ಇನ್ನೇನು ಮಾಡುತ್ತೆ ಅವನಿಗೆ. ಕೊನೆಗೆ ಕಯಾದು ಕೈಯಲ್ಲಿ ಹೋಗಿ ಕಾರ್ಕೋಟಕ ಹಾವಿನ ವಿಷವನ್ನು ಕೊಟ್ಬಿಟ್ಟು ತಾಯಿಗೆ ಹೇಳ್ತಾನೆ, ಕಯಾದುಗೆ ನಾಳೆ ಹಾಲಿಗೆ 1 ಲೋಟ ಹಾಲು 1 ಲೋಟ ವಿಷ ಸೇರಿಸ್ಬಿಟ್ಟು ಕುಡಿಸ್ಬಿಡು ಅಂತ ಹೇಳಿ. ಕಯಾದು ಒಂದು ಕಡೆ ಪತಿವ್ರತೆ, ಇನ್ನೊಂದು ಕಡೆ ಪುತ್ರವಾತ್ಸಲ್ಯ, ಅಳ್ತಾ ಇರ್ತಾಳೆ. ಇವನು ಸ್ಕೂಲ್ಗೆ ಹೋಗುವಾಗ, ಯಾಕಮ್ಮ ಇವತ್ತು ಹಾಲು ಕೊಡಲಿಲ್ಲ, ಕೊಡಮ್ಮ, ಕುಡಿದ್ಬಿಟ್ಟು ಲೇಟಾಗೋಯ್ತು ಹೋಗ್ತೀನಿ ಅಂತ ಹೇಳಿದಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕಣ್ಣಲ್ಲಿ ನೀರು ಒರೆಸ್ಬಿಟ್ಟು ಅಶ್ರುವನ್ನು ಒರೆಸ್ಬಿಟ್ಟು ಏನಮ್ಮ ಅಂತ ಹೇಳಿದಾಗ ಈ ಥರ ಆಗಿದೆ ಅಂದರೆ, ಕೊಡು ಅನುಕೂಲೇ ಜಗನ್ನಾಥೇ, ಜಗನ್ನಾಥ ಅನುಕೂಲವಾಗಿರುವಾಗ ವಿಷವೂ ಪಥ್ಯವಾಗತ್ತಮ್ಮ, ಕೊಡು ಅಂತ ಹೇಳಿಬಿಟ್ಟು ಇವನೇ ಎರಡನ್ನೂ ಸೇರಿಸ್ಕೊಂಡು ಕುಡಿದ್ಬಿಟ್ಟು, ಭಾಳ ಚೆನ್ನಾಗಿದೆಯಮ್ಮ, ಬಾದಾಮ್ ಹಾಲು ಥರ ಇದೆ, ಅನುಕೂಲೇ ಹರು ಪಥ್ಯಂ ವಿಷಂ ಸ್ಯಾನ್ ಮಮ ಸುಬ್ರತ ಅನುಕೂಲೇ ಜಗನ್ನಾಥೇ ವಿಷಂ ಪಥ್ಯಂ ಭವೇನ್ ಮಮ. ಅಪ್ರಮೇಯ, ಆಶ್ರಿತವತ್ಸಲ, ಆಪದ್ಬಾಂಧವ, ದೀನಬಂಧು, ಆಶ್ರಿತ ವಕ್ಷಪಾತಿ, ಸ್ವಪ್ರಕಾಶ, ವೈಕುಂಠನಾಥ, ಸನಕಾದಿಸ್ತುತ್ಯ, ವೇದಾಂತ ವೇದ್ಯ, ಸರ್ವಲೋಕ ಮಹೇಶ್ವರ,
ದೀನಬಂಧು. ಅಂತಹ ಪರಮಾತ್ಮ ನಮ್ಮ ಕಡೆಗಿರೋವಾಗ ಯಾರು ನಮ್ಮ ವಿರುದ್ಧವಾಗಿರ್ತಾರಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಓಡ್ತಾಳಂತೆ ಕಯಾದು. ರೀ 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 ನೋಡಿ ಅಂತ ಹಿರಣ್ಯಕಶಿಪುಗೆ ವಿಷವೇ ಪಥ್ಯವಾಗೋಯಿತು ಪ್ರಹ್ಲಾದನಿಗೆ, ನೀವು ಹರಿಭಕ್ತಿ ಮಾಡ್ರಿ ನಿಮಗೂ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಇವನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ತಿರ್ಗಾ ವಧೆ ಮಾಡೋಕೆ ಹೋದಾಗ ಷಂಡಾಮರಕರು ಹೇಳ್ತಾರಂತೆ, ತಿರ್ಗಾ ವಧೆ ಮಾಡೋಕೆ ಹೋಗಬೇಡಿ, ವರುಣಪಾಶವನ್ನು ಕಟ್ಟಿಬಿಟ್ಟು ನಮ್ಮ ತಂದೆ ಬರೋ ತನಕ ಇಟ್ಟಿರ್ತೀವಿ ಅಂತ ಹೇಳಿ ವರುಣಪಾಶದಲ್ಲಿ ಕಟ್ಟಿ ಆಶ್ರಮದಲ್ಲಿರೋವಾಗ ಇವರಿಬ್ಬರು ರಾಜ್ಯಸಭೆಗೆ ಬಂದಾಗ ಅಲ್ಲಿ ಆಶ್ರಮದಲ್ಲಿರುವಂತಹ ಅಸುರ ಬಾಲಕರೆಲ್ಲ ಹೇಳ್ತಾರೆ, ಪ್ರಹ್ಲಾದ ಸುಮ್ಮನೆ ಕಟ್ಬಿಟ್ಟಿದಾರಲ್ಲ, ನಾವು ಈಗ ಒಂದು ಆಟವಾಡೋಣ, ಟೀಚರ್ ಆಟವಾಡೋಣ ಅಂತ ಹೇಳಿಬಿಟ್ಟು ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ಈ ಥರ ಕಟ್ಟಿಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಹೇಳಿದ್ರೆ ನಾವೆಲ್ಲ ಬಿಡಿಸ್ತೀವಿ ಅಂತ ಹೇಳಿಬಿಟ್ಟು ಮಂತ್ರ ಹೇಳಿ ಬಿಡಿಸ್ಬಿಡ್ತಾರೆ ಅಸುರ ಮಕ್ಕಳು. ಪ್ರಹ್ಲಾದ ಅವಾಗ ಹೇಳ್ತಾನಂತೆ, ಅಸುರ ಮಕ್ಕಳೇ ನಮಗಿವಾಗ 5 ವರ್ಷ ವಯಸ್ಸು, ಸಮಯ ವೇಸ್ಟ್ ಮಾಡ್ಕೋಬೇಡಿ, ಮನುಷ್ಯ ಜನ್ಮ ದುರ್ಲಭ ಅಂತ ಅಲ್ಲಿಂದ ಶುರು ಮಾಡಿ ವೈರಾಗ್ಯದ ತಾತ್ಪರ್ಯಗಳನ್ನೆಲ್ಲ ಹೇಳಿ ನಾರಾಯಣ ಭಕ್ತಿಯನ್ನು ಉಂಟು ಮಾಡುತ್ತಾನಂತೆ ಪ್ರಹ್ಲಾದ. ಎಲ್ಲರೂ ನಾರಾಯಣ ನಾಮ ಹೇಳೋಕೆ ಶುರು ಮಾಡ್ತಾರೆ. ಅಂತಹ ಪ್ರಸಂಗದಲ್ಲಿ ಹಿರಣ್ಯಕಶಿಪು ನೋಡ್ತಾನೆ. ನೋಡಿದ ತಕ್ಷಣ ಇನ್ನಿವನ್ನ ಬಿಡಬಾರ್ದು, ಎಲ್ಲೋ ಇದ್ದಾನೆ ನಿನ್ನ ಹರಿ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಎಲ್ಲದರಲ್ಲೂ ಇದ್ದಾರೆ ನನ್ನ ಹರಿ, ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ, ತ್ವಯ್ಯಸ್ತಿ ಮಯ್ಯಸ್ತಿ ಛ ಅನ್ನುವಂತಹ ತಾತ್ಪರ್ಯವನ್ನು ಹೇಳಿ ಎಲ್ಲರಲ್ಲೂ ಇದ್ದಾನೆ. ನಾನೇ ಎಲ್ಲದರಿಂದ ಬಲಿಷ್ಠ, ನನ್ನ ಬಲದ ಮುಂದೆ ಹರಿಯ ಬಲ ಎಲ್ಲಿ ಅಂತ ಕೇಳುವಂತಹ ಪ್ರಸಂಗದಲ್ಲಿ ಇವನು ಹೇಳ್ತಾನಂತೆ, ಬಲಮ್ಮೇ ವೈಕುಂಠ ನ ಕೇವಲಂ ಮೇ ಭವತಶ್ಚರಾಚನ್ ಸವೈ ಬಲಂ ಬಲಿನಾಂ ಚಾಪರೇಣ ಪರೇ ವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾ. ಹಿರಣ್ಯಕಶಿಪು ಬೈತಾನಂತೆ, ಎಲ್ಲ ಕಡೆನೂ ಇದ್ದಾನೆ ಅಂತ ನೀನು ಹೇಳಿದೆಯಲ್ಲ, ಈ ಕಂಬದಲ್ಲಿದಾನ ಅನ್ನುವಂತಹ ತಾತ್ಪರ್ಯವನ್ನು ಕೇಳ್ತಾನೆ. ಈ ಕಂಬದಲ್ಲಿ, ಎಲ್ಲ ಕಂಬದಲ್ಲಿಲ್ಲಪ್ಪ, ಎಲ್ಲ ಕಡೆನೂ ಇದ್ದಾನೆ. ತೂಣಿಲುಂ ಇರುಪ್ಪಾನ್ ತುರುಂಬಿಲುಂ ಇರುಪ್ಪಾನ್ ದುರಿತತ್ತೈ ಪರಿಹರಿಪ್ಪಾನ್ ನಾರಾಯಣನ್ ಅಂತ ಹೇಳಿ ಕಂಬದಲ್ಲಿದ್ದಾನೆ ಅಂತ ಹೇಳಿದಾಗ, ಈ ಕಂಬದಲ್ಲಿ ಇಲ್ಲದೆ ಹೋದರೆ ಖಡ್ಗವನ್ನು ತಗೊಂಡು ನಿನ್ನ ಶಿರಚ್ಛೇದ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನನ್ನ ಹರಿ ಆಸ್ಪದ ಕೊಡೋದಿಲ್ಲಪ್ಪ ಅಂತ ವಿಶ್ವಾಸ, ಆ ಇರೋವಾಗಲೂ ಆ ವಿಶ್ವಾಸ. ಅಂತಹ ಪ್ರಸಂಗದಲ್ಲಿ ಇವನು ಅವನ ಸಿಂಹಾಸನದಿಂದ ಖಡ್ಗವನ್ನು ತಗೊಂಬಂದು ಕೇಳ್ತಾನಂತೆ, ಅರೇ ಕ್ವಾಸೌ ಕ್ವಾಸೌ ಅಖಿಲ ಜಗದಾತ್ಮ ಹರಿರಿತಿ ಪ್ರಭಿಂದೇ ಸ್ಮ ಸ್ತಂಭಂ ಚಲಿತ ಕರವಾಲೋ ದಿತಿಸುತಃ. ಕಂಬಕ್ಕೆ ಮುಷ್ಟಿ ಪ್ರಹಾರ ಮಾಡಿದ ತಕ್ಷಣ ಅಲ್ಲಿ ಒಂದು ಗರ್ಜನೆ ಉಂಟಾಗತ್ತಂತೆ. ಅಲ್ಲಿ ತನಕ ಹಿರಣ್ಯಕಶಿಪು ಅವನ ಗರ್ಜನೇನೇ ಗರ್ಜನೆ ಅಂತ ತಿಳ್ಕೊಂಡಿರ್ತಾನೆ, ಅವನೇ ಸರ್ವೇಶ್ವರ ಅಂತ ತಿಳ್ಕೊಂಡಿರ್ತಾನೆ. ಅಲ್ಲಿ ಬಂದಿರುವಂತಹ ಗರ್ಜನೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪು ಬೆಚ್ಚಿ ನಿಂತಿರ್ತಾನೆ. ಅದು ಇಂದ್ರಲೋಕವನ್ನು ದಾಟ್ಕೊಂಡು, ವಿಭಾವರಿಯನ್ನು ದಾಟ್ಕೊಂಡು, ವರ್ಣಲೋಕವನ್ನು ದಾಟ್ಕೊಂಡು ಸೀದಾ ಸತ್ಯಲೋಕಕ್ಕೆ ಆ ಗರ್ಜನೆ ಹೋಗಿ ಶಬ್ದ ಬ್ರಹ್ಮನ ತಾವರೆಯನ್ನು ಕೆಳಗಡೆ ಬೆಳೆಸತ್ತಂತೆ. ಬ್ರಹ್ಮ ಕೆಳಗಡೆ ಬಿದ್ದಿದ ತಕ್ಷಣ ಕೆಳಗಡೆ ನೋಡ್ತಾನೆ. ನೋಡೋ ಬ್ರಹ್ಮ, ಈ ಥರ ಅವಸರವಾಗಿ ವರ ಕೊಟ್ಟರೆ ನಾನು ಹೆಂಗೆ ಬರಬೇಕಾಗತ್ತೆ ನೋಡು ಅಂತ ಕೆಳಗಡೆ ತೋರಿಸತ್ತೆ. ಸ್ತಂಭೆ ಘಟ್ಟಯತೋ ಹಿರಣ್ಯಕಶಿಪೋಹೋ ಕರ್ಣವು ಸಮಾಜೃಂಭತನ್ನಾಘೂರ್ಣ ಜಗದಂಡಗುಂಡ ಕುಹರೋ ಘೋರಸ್ತವ ಭುದ್ರವಃ ಶುತ್ವಾಯಂ ಕಿಲ ದೈತ್ಯರಾಜ ಹೃದಯೇ ಪೂರ್ವಂ ಕದಾಪಿ ಅಶ್ರುತಂ ಕಂಪಕ್ಕಶ್ಚನ ಸಂಪಪಾತ ಚಕಿತೋ ಅಪಿ ಅಂಭೋಜಭೂದ್ವಿಷ್ಠರಾತ್. ಆ ಬ್ರಹ್ಮನ ತಾವರೆ ಕೆಳಗಡೆ ಬಿದ್ದಿದ ತಕ್ಷಣ ಒಂದು ವಿಸ್ಫೋಟ ಉಂಟಾಗತ್ತಂತೆ. ಆ ವಿಸ್ಫೋಟ ಅಥರ್ವಣ ವೇದ ಹೇಳುತ್ತೆ, ಎಲೆಕ್ಟ್ರಿಸಿಟಿ ಎಲ್ಲಿ ಉಂಟಾಯಿತು ಅಂತ ಹೇಳಿದ್ರೆ ನರಸಿಂಹಾವತಾರದಲ್ಲಿ ಉಂಟಾಯಿತು ಅಂತ ಅಥರ್ವಣ ವೇದ ಹೇಳುತ್ತೆ. ಆ ಶಬ್ದ ಪೂರ್ತಿ ವಿಶ್ವಕ್ಕೆ ಕೇಳತ್ತಂತೆ. ಆ ಶಬ್ದ ಹೆಂಗಿತ್ತು ಅಂತ ಶ್ರೀಮದ್ ಭಾಗವತ ವರ್ಣಿಸುತ್ತೆ. ನಿನದೋತಿ ಭೀಷಣ ಅತಿಭೀಷಣ ನಿನದೋತಿ ಭೀಷಣ ಛಪ 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 ಚಪಾಟ ವಿಸ್ಫಾಟಿತ ಧಗ 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 ಧಗಾದ ವಿಸ್ಫಾಟಿತ ಸ್ಫುಟ 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 ಸ್ಫುಟದಾತ ವಿಸ್ಫಾಟಿತ ಹರ 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 ಹಲ 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 ಹ ಹ ಹ ಹ ಹ ಹ
ಭೀಷಣ 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 ಭೀಕರ 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 ಇತಿ ಅಟ್ಟಹಾಸ ಸ್ಫುರದ್ಭೂತಃ ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪಡಂಪೋರು ಡಂಪಂ ಡಿಂ 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 ಡಿಡಿಂಬಂ ದಹಮಪಿ ವಿಹಮೈಃ ಜುಂಪ ಜುಂಪೈಶ್ಚ ಜುಂಪೈಃ ತುಲ್ಯಾಸ್ತುಲ್ಯಾಸ್ತು ತುಲ್ಯಾಃ ಧುಮ ಧುಮ ಧುಮಕೈಃ ಕುಂಕುಮಾಂಕೈಃ ಕುಮಾಂಕೈಃ ಏತತ್ತೇ ಪೂರ್ಣಯುಕ್ತಂ ಆಹಾರಃ ಕರಃ ಪಾತು ಮಾಂ ನಾರಸಿಂಹಃ ಭೂಭೃತ್ ಭುಜಂಗಂ ಪ್ರಳಯಕರರವಂ ಪ್ರಜ್ವಲಜ್ವಾಲಮಾಲಂ ಖರ್ಜರ್ಜಂ ಖರ್ಜದುರ್ಜಂ ಖಗಚಕಚಕಚಿತ್ ಖರ್ಜದುರ್ಜರ್ಜಯಂತಂ ಭೂಭಾಗಂ ಭೋಗಭಾಗಂ ಗಗಗಗಗನಂ ಗರ್ಧಮುಢ್ಯೋರ್ಧ್ವಗಂಡಂ ಸ್ವಚ್ಛಂ ಪುಚ್ಛಂ ಸ್ವಗಚ್ಛಂ ಸ್ವಜನ ಜನನುತಂ ಪಾತು ಮಾಂ ನಾರಸಿಂಹಃ ಝುಂ 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 ಜುಕಾರಂ ಝುಷ ಝುಷ ಝುಷಿತಂ ಜಾನುದೇಶಂ ಝುಕಾರಂ ಹುಂ 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 ಹುಕಾರಂ ಹರಿತಕಹಸ ಯಂದಿಶೇವಂ ವಕಾರಂ ವಂ 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 ವಕಾರಂ ವದನದಲಿತತಂ ವಾಮಪಕ್ಷ್ಮಂ ಸ್ವಪಕ್ಷಂ ಲಂ 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 ಲಕಾರಂ ಲಘುವನ ವಿಜಯಃ ಪಾತು ಮಾಂ ನಾರಸಿಂಹಃ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸಸತ್ವಮೇನಂ ಪರಿತೋಪಿ ಪಶ್ಯಂ ಸ್ತಂಭಸ್ಯ ಮಧ್ಯಾತ್ ಅನುಜ್ಜಿದಾನಂ ನಾಯಂ ಮೃಗೋ ನಾಪಿ ನರೋ ಕಿಮೇತತ್ ಅಹೋ ಕಿಮೇತನ್ನರಸಿಂಹರೂಪಂ ಮೀಮಾಂಸಮಾನಸ್ತ ಸಮುಸ್ಥಿತೋಗ್ರತೋ ನೃಸಿಂಹರೂಪಂ ತದಲಂ ಭಯಾನಕಂ ಪ್ರತಪ್ತ ಛಾಬೀಕರ ಚಂಡಲೋಚನಂ ಸ್ಫುರತ್ಸಟ ಕೇಸರ ಜಂಬಿತಾನನಂ ಕರಾಳದಂಶ್ರಂ ಕರವಾಳ ಚಂಚಲಕ್ಷುರಾಂತ ಜಿಹ್ವಂ ಭ್ರುಕುಟೀ ಮುಖೋಜ್ವಲಂ ಸ್ತಬ್ಧೋರ್ಧ್ವಕಂಡ್ರಂ ಕಿರಿಕಂದರಾದ್ಭುತ ವ್ಯಾಪ್ತಾತ್ತಹಾಸಂ ಅನುಭೇದ ಭೀಷಣಂ ವೃಥೋತ್ಫುಲ್ಲ ವಿಶಾಲಾಕ್ಷಂ ವಿಭಕ್ಷಕ್ಷಯ ದೀಕ್ಷಿತಂ ನಿನಾದತ್ರಸ್ತ ವಿಶ್ವಾಂಡಂ ವಿಷ್ಣುಂ ಉಗ್ರಂ ನಮಾಮ್ಯಹಂ ಸರ್ವೈರವಧ್ಯತಾಂ ಪ್ರಾಪ್ತಂ ಸಬಲೌಘಂ ದಿತೇಸ್ಸುತಂ ನಖಾಗ್ರೈಶ್ಚಕಲೀಚಕ್ರೆ ಯಸ್ತಂ ವೀರಂ ನಮಾಮ್ಯಹಂ ಪಾದಾವಷ್ಟಬ್ಧ ಪಾತಾಳಂ ಮೂರ್ಧಾವಿಷ್ಟತ್ರಿಪಿಷ್ಟಪಂ ಭುಜಪ್ರವಿಷ್ಟಾಷ್ಟದಿಶಂ ಮಹಾವಿಷ್ಣುಂ ನಮಾಮ್ಯಹಂ ಜ್ಯೋತಿಂ ಶರ್ಕೇಂದು ನಕ್ಷತ್ರಂ ಜ್ವಲದಾನೀದ್ಯನಕ್ರಮಾತ್ ಜ್ವಲಂತಿ ತೇಜಸಾ ಯಸ್ಯ ತಂ ಜ್ವಲಂತಂ ನಮಾಮ್ಯಹಂ ಶ್ರುತೀನಾಂ ಉತ್ತರಂ ಭಾಗಂ ವೇಗವತ್ಯಾಶ್ಚ ದಕ್ಷಿಣಂ ಕಾಮಾತ್ ಅಸ್ತಿವ ಸಂಜೀಯಾತ್ ಕಶ್ಚಿದದ್ಭುತ ಕೇಸರಿ ತಪನ ಇಂದು ಅಗ್ನಿನಯನಃ ಥಾಪಾನುಪಚಿನೋತುನಃ ಥಾಪನೀಯ ರಹಸ್ಯಾನಾಂ ಸಾರಕ್ಕಾಮಾಸಿಕಾ ಹರಿಃ ಸಟಾಪಟಲ ಭೀಷಣೆ ಸರ್ವಸ ಅಟ್ಟಹಾಸೋದ್ಭಟೆ ಸ್ಫುರತ್ಕೃತಿ ಪರಿಸ್ಫುರದ್ಭೃಗುಟಿಕೇಪಿ ವಕ್ತ್ರೇ ಕೃತೆ ಕೃಪಾ ಕಪಟ ಕೇಸರಿನ್ ಧನುಜದಿಂಬ ದತ್ತಸ್ತನ ಸರೋಜ ಸದೃಶಾದೃಶ ವ್ಯತಿವಿಷಜ್ಯತೆ ವ್ಯಜ್ಯತೆ ತ್ವಯಿ ರಕ್ಷತಿ ರಕ್ಷಕೈಕ್ಯಮನ್ಯೈಃ ತ್ವಯಿ ಚ ಅರಕ್ಷತಿ ರಕ್ಷಕೈಕ್ಯಮನ್ಯೈಃ ಇತಿ ನಿಶ್ಚಿತತಿ ಶ್ರೇಯಾಮಿ ನಿತ್ಯಂ ಬೃಹರೇ வேகவதி தட்டாஸ்ரயத்வாம் அளந்திட்ட தூணை அவன் தட்ட ஆங்கே வளர்ந்திட்டு வலுகிர்ஷிங்க உருவாய் பிளந்தொட்டிரணியம் வன்மார்பகளும் பிளந்திட்ட கைகளால் செப்பாணி பேமுளையுண்டானே செப்பாணி மாரிமலை முழஞ்சில் மன்னிக்கிடந்துறங்கும் சீரிய சிங்கம் அறிவுத்து தீ விழுத்து வேறுமயிர் பொங்க எப்பாடும் பேர்ந்துதறி மூறி நிமிர்ந்து முழங்கி புறப்பட்டு பொதருமா போலே நீ புவைப்பூவண்ண உன் கோயில் நின்று இங்கனே போந்தருளி கோப்புடைய சீரிய சிங்காசனத்திருந்து யாம் வந்த காரியம் ஆராய்ந்தருளேலோரெம்பாவாய் ஆகம் ஷேர் நரசிங்கமராகி ஓராகம் வள்ளுகிறாள் பிளந்தானுரை மாகவைகுண்டம் காண்பதற்கு என் மனம் ஏகமென்னும் ராப்பகல்லின்னியே சபச் 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 சபஜபாட விஸ்பாட்டித ಧಗದ್ 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 ಧಗಧಗಾದ ವಿಸ್ಫಾಟಿತ ಸ್ಫುಟ 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 ಸ್ಫುಟಧಾದ ವಿಸ್ಫಾಟಿತ ಹರ 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 ಹ ಹ ಹ ಹ ಹ ಹ ಇತಿ ಅಟ್ಟಹಾಸ ಸ್ಫುರದ್ಭೂತಃ. ಭೂಮಿಯಿಂದ ಆಕಾಶ ತನಕ ನರಸಿಂಹರ ಆವಿರ್ಭಾವ, ಶಿರಸ್ಸಿನ ಮೇಲೆ ಸಠಾಪಟಲ ತೇಜೋಮಯವಾಗಿದೆ. ಸೂರ್ಯನ ಕಿರಣ, ಚಂದ್ರನ ಕಿರಣ ಎಲ್ಲರ ತೇಜಸ್ಸನ್ನು ಆ ಸಠಾಪಟಲ ಮರೆಸ್ತಾ ಇದೆ. ಆ ಸಠಾಪಟಲ ಗಾಳಿಯಲ್ಲಿ ಹಾರ್ತಾ ಇದೆ. ಕಿನ್ನರರು, ಕಿಂಪುರುಷರು, ಗಂಧರ್ವರು ಅವರ ರಥವನ್ನೆಲ್ಲ ಎಳೆದು ಕೆಳಗಡೆ ಬಿಸಾಕ್ತಾ ಇದೆ.
ಬಿಸಾಕುವಂತಹ ಪ್ರಸಂಗದಲ್ಲಿ ಹೇಳ್ತಾ ಇದೆ, ನಿಮ್ಮನ್ನ ಭೂಮಿಯನ್ನು ಕಾಪಾಡಿ ಅಂತ ಕಳಿಸಿದ್ರೆ ನನ್ನ ಭಕ್ತನಿಗೆ ಈ ಥರ ಕಷ್ಟವನ್ನು ಉಂಟು ಮಾಡ್ತಾ ಇದ್ದೀರಲ್ಲ, ಉಂಟು ಮಾಡುವಾಗ ನೋಡ್ತಾ ಇದ್ದೀರಲ್ಲ ಅಂತ ಸಟಾಪಟಲ ಕೆಳಗಡೆ ರಥಗಳನ್ನ ಬಿಸಾಕ್ತಾ ಇದೆ. ಆ ಸಟಾಪಟಲ ಕೆಳಗಡೆ ವಿಶಾಲವಾಗಿರುವಂತಹ ಲಲಾಟ, ಅದರಲ್ಲಿ ಊರ್ಧ್ವಪುಂಡ್ರ, ಲಲಾಟದ ಕೆಳಗಡೆ ಆಗತಾನೆ ಕಾಯಿಸಿರುವಂತಹ ಬಂಗಾರ, 2 ಬಂಗಾರದ ಚೆಂಡುಗಳು ಇಟ್ರೆ ಹೆಂಗಿರುತ್ತೋ ಆ ಥರ ಧಗ 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 ಅಂತ ಹೊಳಿತಾ ಇರುವಂತಹ 2 ಕಣ್ಣುಗಳು, ಒಂದೊಂದು ಕಣ್ಣಿಂದಾನು ಒಂದೊಂದು ಬಿಂದು ರಕ್ತ ಬರ್ತಾ ಇದೆ. ನನ್ನ ಭಕ್ತನಿಗೆ ತೊಂದರೆ ಕೊಟ್ರಲ್ಲ ಅಂತ ಹೇಳಿ ಆ ಕಣ್ಣುಗಳ ಕೆಳಗಡೆ 2 ಬಿಲದ್ವಾರ ಥರ ಇರುವಂತಹ ನಾಸಿಕಾರಂಧ್ರಗಳು, ಅದರಿಂದ ಬರುವಂತಹ ಶ್ವಾಸ ಭೂಮಿಗೆ ತ್ರಾಸ ಉಂಟು ಮಾಡ್ತಾ ಇದೆ. ಆ ನಾಸಿಕಾದ್ವಾರದ ಕೆಳಗಡೆ ಗುಹದ್ವಾರ ಥರ ಇರುವಂತಹ ಅವನ ವಕ್ತ್ರ, ಆ ವಕ್ತ್ರದಿಂದ ಖಡ್ಗಾಕಾರವಾಗಿ ನಾಲಿಗೆ ಹೊರಗಡೆ ಬರ್ತಾ ಇದೆ. ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋಕ್ಕೆ ಖಡ್ಗಪ್ರಾಯವಾಗಿ ಅದು ಬರ್ತಾ ಇದೆ. ಭೂಷಣಪ್ರಾಯವಾಗಿ 2 ಕೋರೆ ಹಲ್ಲುಗಳು ಹೊರಗಡೆ ಬರ್ತಾ ಇದೆ. ಆ ಗುಹದ್ವಾರದ ಕೆಳಗಡೆ ಅವನ ಕಂಬು ಕಂಠ, ಕಂಠದಿಂದ ಬರುವಂತಹ ಗರ್ಜನೆ ಪರ್ವತಗಳನ್ನೆಲ್ಲ ಚೂರು ಚೂರು ಮಾಡಾಕ್ತಾ ಇದೆ. ಸಮುದ್ರಗಳನ್ನೆಲ್ಲ 1 ಅಡಿ ಹಿಂದೆ ತಳ್ತಾ ಇದೆ. ಆಮೇಲೆ ಬ್ರಹ್ಮನ ತಾವರೆಯನ್ನು ಕೆಳಗಡೆ ಬೆಳೆಸ್ತಾ ಇದೆ. ಆ ಗರ್ಜನೆ ಕೇಳಿ ಎಲ್ಲ ಕಡೆಯೂ ಆಹಾಕಾರ ಉಂಟಾಗ್ತಾ ಇದೆ. ವಿಶಾಲವಾಗಿರುವಂತಹ ವಕ್ಷಸ್ಥಳ, ಲಕ್ಷ್ಮಿ ತಾಂಡವವಾಗ್ತಾ ಇದ್ದಾಳೆ. ಆ ವಕ್ಷಸ್ಥಳದ 2 ಕಡೆಯೂ 1,00,000 ಕೋಟಿ ಭುಜ ಮಂಡಲಗಳು, ಒಂದೊಂದು ಭುಜದಲ್ಲೂ 5 ಬೆರಳುಗಳು, 5 ಬೆರಳಲ್ಲಿ 5,00,000 ಕೋಟಿ ವಜ್ರಪ್ರಾಯವಾಗಿರುವಂತಹ ನಖಗಳು. ಆಯುಧಗಳೇ, ನಿಮಗೆ ಗರ್ವ ಬರ್ಬೋದು, ನಾನು ನಖದಿಂದಾನೇ ಅವನನ್ನು ವಧೆ ಮಾಡ್ತೀನಿ ಅಂತ ಪರಮಾತ್ಮ ಬರ್ತಾನೆ. ಸುಂದರವಾಗಿರುವಂತಹ ಕಟಿಪ್ರದೇಶ, ಪೀತಾಂಬರ, ಕಾಂಚಿ, ನೂಪುರ, ಯೋಗಿಧ್ಯೇಯವಾದ, ಗಂಗಾಜನಕವಾದ, ಸರ್ವ ಆಪನ್ನಿವಾರಕವಾದ, ಸರ್ವ ಸಂಪತ್ಪ್ರದವಾದ ಮಂಗಳ ಚರಣ, ಶಂಖರೇಖೆ, ಚಕ್ರರೇಖೆ, ವಜ್ರರೇಖೆ, ಅಂಕುಶರೇಖೆ, ಈ ರೂಪವನ್ನು ನೋಡಿ ಹಿರಣ್ಯಕಶಿಪುವಿಗೆ ನಮಸ್ಕಾರ ಮಾಡಬೇಕು ಅಂತ ಮನಸ್ಸು ಬರಲಿಲ್ಲ. ಹೇ ಗುರುವಾಯೂರಪ್ಪ, ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಉತ್ಸರ್ಪದ್ಬಲಿಭಂಗ ಭೀಷಣ ಹನುಂ ಹೃಸ್ವಸ್ತವೀಯಸ್ತರ ಗ್ರೀವಂಪಿ ವರದೋ ಶತೋದ್ಗತನಖ ಕ್ರೂರಾಂಶು ದೂರೋಲ್ಬಣಂ ವ್ಯೋಮೋಲ್ಲಂಘಿ ಘನಾಘನೋಪಮಘನ ಪ್ರಧ್ವಾನ ನಿರ್ಧಾವಿತ ಸ್ಪರ್ಧಾಲು ಪ್ರಖರಂ ನಮಾಮಿ ಭಗವನ್ ತನ್ನಾರಸಿಂಹಂ ವಪುಹು ಅಂತ ನರಸಿಂಹನ ಅವತಾರ. ಅತ್ಯದ್ಭುತವಾಗಿರುವಂತಹ ಅವತಾರ. ವಾಣಿ ಶಬ್ದಗಳು ವರ್ಣನೆ ಮಾಡೋಕೆ ಆಗದೇ ಇರುವಂತಹ ಅವತಾರ. ವಿಜಯೇಂದ್ರ ತೀರ್ಥರಿಗೆ ಷೋಡಶಬಾಹು ನರಸಿಂಹನಾಗಿ ಪರಮಾತ್ಮ ತೋರಿಸ್ಕೊಂಡಿರೋವಾಗ 500 ವರ್ಷಗಳ ಹಿಂದೆ ತೋರಿಸಿರುವಂತಹ ಅವತಾರಕ್ಕೆ ಇವತ್ತಿನ ತನಕ ವ್ಯಾಖ್ಯಾನ ಬಂದಿಲ್ಲ ಆ ಶ್ಲೋಕಗಳಿಗೆ. ಅಂತಹ ಅದ್ಭುತವಾಗಿರುವಂತಹ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನಮೃಗಂ ನಮಾನುಷಂ. 1 ಕಣ್ಣಲ್ಲಿ ಕೋಪ ಹಿರಣ್ಯಕಶಿಪುಗೆ, 1 ಕಣ್ಣಲ್ಲಿ ಕರುಣೆ ಪ್ರಹ್ಲಾದನಿಗೆ. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ಅಂತ ವೇದಮಾತೆ ಕೊಂಡಾಡ್ತಾಳೆ. ಅಂತಹ ನರಸಿಂಹ ಹಿರಣ್ಯಕಶಿಪು ವಧೆ ಮಾಡಿ ಪ್ರಹ್ಲಾದನ್ನ ಅನುಗ್ರಹ ಮಾಡಿ, ಪ್ರಹ್ಲಾದ 55 ಶ್ಲೋಕಗಳಲ್ಲಿ ಪ್ರಹ್ಲಾದ ಸ್ತುತಿಯನ್ನು ಮಾಡುತ್ತಾನೆ. ಪ್ರಹ್ಲಾದ ಸ್ತುತಿ ಮಾಡಿದ ತಕ್ಷಣ ಏನೋ ವರ ಬೇಕು ನಿನಗೆ ಅಂತ ಕೇಳಿದ ತಕ್ಷಣ ಪ್ರಹ್ಲಾದ ಹೇಳ್ತಾನಂತೆ, ನಿನ್ನ ಆವಿರ್ಭಾವ ಆಗಿದ ತಕ್ಷಣ ನಾನು ವರ ಕೇಳಿದ್ರೆ ಭಕ್ತನ ಲಕ್ಷಣ ಅಲ್ಲ, ಅದು ಒಬ್ಬ ವ್ಯಾಪಾರಿ ಲಕ್ಷಣ ಅಂತ ಹೇಳಿಬಿಟ್ಟು ಪ್ರಹ್ಲಾದ ಹೇಳ್ತಾನಂತೆ. ಒಬ್ಬ ಭಕ್ತ ಭಗವಂತನ ಹತ್ರ ಏನು ಕೇಳೋದಿಲ್ಲ, ಅವನ ಅನುಗ್ರಹಕ್ಕೇ ಅವನು ಕಾಯ್ತಾ ಇದ್ದಾನೆ ಎನ್ನುವಂತಹ ಒಂದು ತಾತ್ಪರ್ಯವನ್ನ ತೋರಿಸಿ ನರಸಿಂಹ ನಿಜ ಭಕ್ತರಿಗೆ ಅವನು ಒಲಿತಾನೆ. ನಾರಾಯಣೀಯಮನ್ನು ಹೇಳುವಾಗ ಪ್ರಹ್ಲಾದ ಪ್ರಿಯ ಹೇ ಮರುತ್ಪುರಪತೆ ಸರ್ವಾಮಯಾತ್ ಪಾಹಿ ಮಾಂ ಅಂತ ಹೇಳಿದಾಗ ಅಲ್ಲಿ ಗುರುವಾಯೂರಪ್ಪ ಕೃಷ್ಣ ಹೇಳ್ತಾನಂತೆ, ನಾನು ಪ್ರಹ್ಲಾದನಿಗೆ ಮಾತ್ರ ಪ್ರಿಯ ಅಲ್ಲ, ಭಕ್ತ ಪ್ರಿಯ ಹೇ ಮರುತ್ಪುರಪತೆ, ಭಕ್ತರಿಗೆಲ್ಲ ನಾನು ಪ್ರಿಯ ಅಂತ ನರಸಿಂಹ ತೋರಿಸ್ತಾನಂತೆ. ಅಂತಹ ನರಸಿಂಹನ ಕೃಪೆ, ಲಕ್ಷ್ಮೀ ನರಸಿಂಹನ ಕೃಪೆ ಎಲ್ಲರ ಮೇಲೆಯೂ ಆಯುರ ಆರೋಗ್ಯ ಸೌಖ್ಯವನ್ನು ಕೊಡ್ತಾ ಶಾಶ್ವತವಾಗಿ ಇರಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಉಪನ್ಯಾಸ ಮಾಲಿಕೆಗೆ ನಾವು ಮಂಗಳ ಹಾಡೋಣ. ಕಲ್ಯಾಣ ರೂಪಾಯ ಕಲೌಚನಾನಾಂ ಕಲ್ಯಾಣಧಾತ್ರೆ ಕರುಣ ಸುಧಾಬ್ಧೆ ಕಂವಾದಿ ದಿವ್ಯಾಯುಧೆ
ಸತ್ಕರಾಯ ವಾತಾಲಯಾಧೀಶ ನಮೋ ನಮಸ್ತೆ ನಾರಾಯಣ 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 ನಾರಾಯಣ. ಇದೇ ವೇದಿಕೆಯಲ್ಲಿ ಗೋಸಾವಿ ಸಂಸ್ಥೆಯವರು ದಶಾವತಾರದ ಅನುಭವ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ವರ್ಧತಾಂ ಅಭಿವರ್ಧತಾಂ ಅಂತ ಪರಮಾತ್ಮನ ಪಾದಾರವಿಂದದಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮುಂದಕ್ಕೆ ಈ ಅವತಾರಗಳನ್ನ ಮುಂದಿನ ಅವತಾರಗಳನ್ನ ಅನುಭವ ಮಾಡುವಂತಹ ಭಾಗ್ಯವನ್ನು ಏರ್ಪಡಿಸಿಕೊಡ್ತಾನೆ ಅನ್ನುವಂತಹ ಮಹಾವಿಶ್ವಾಸದಿಂದ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.